ಅಲಂಕರಿಸಿದೆ. ಪಂಜಿನ ಮೆರವಣಿಗೆ ಚಾಲನೆಯನ್ನ ನಮ್ಮೆಲ್ಲರ ಹಿರಿಯರು ಖ್ಯಾತ ವೈದ್ಯರಾಗಿರುವ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು, ಬಜರಂಗ ದಳದ ನಗರ ಸಂಯೋಜಕರಾದ ಜಯಂತ ಗುಂಜೂರು ಪಂಚ ಹಾಗೂ ಹಿಂದೂ ಜಾಗರಣೆ ವೇದಿಕೆಯ ಜಿಲ್ಲಾ ಪ್ರಮುಖರಾಗಿರುವ ದಿನೇಶ್ ಪಂಜಿಗೆ ಅವರಿಗೆ ಹಸ್ತಾಂತರ ಮಾಡಿ ಈ ಪಂಜಿನ ಮೆರವಣಿಗೆಗೆ ಚಾಲನೆ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಗುರು ಭಾರತ್ ಮಾತಾಕ್ಕೆ, ಗುರು ಭಾರತ್ ಮಾತಾಕ್ಕೆ, ವಂದೇ ವಂದೇ. ಗುರು ಭಾರತ್ ಮಾತಾಕ್ಕೆ ಭಂಡಾರಿಗೆ ರಸ್ತೆಯ ಬದಿಯಲ್ಲೇ ನಾವು ಸಾಗಬೇಕು. ಯಾರು ಬ್ಯಾನರ್ಗಿಂತ ಮುಂಚೆ ಹೋಗುವಾಗಿಲ್ಲ. ದಯವಿಟ್ಟು ಕಾರ್ಯಕರ್ತರ ಸೂಚನೆಗಳನ್ನು ಗಮನಿಸಿಕೊಳ್ಬೇಕು. ದಯವಿಟ್ಟು ಯಾರು ಕೂಡ ಬ್ಯಾನರ್ನ ಮುಂಭಾಗದಲ್ಲಿ ಹೋಗಬಾರ್ದು. ಎಲ್ಲರೂ ಹಿಂದಿನಿಂದಲೇ ಜಾತಿರಲಿ ಸಮಯ ನಮ್ಮ ಬದುಕು, ಕಾಯ ಭಕ್ತಿ ಧ್ಯೇಯ ಜ್ಯೋತಿ ಜಗಕ್ಕೆ ಪ್ರಖರ ಬೆಳಕು. ಹಣದ ಮೋಹ ಕೀರ್ತಿದ ಭಕ್ತರದೆಂದಿಗೂ ಮೆರಗು, ಹಣದ ಮೋಹ ಕೀರ್ತಿದ ಭಕ್ತರದೆಂದಿಗೂ ಮೆರಗು. ಋಣವ ಕಳವ ಪರಿಯೇ ಸೇವೆ ಅದುವೆ ಬಾಳ ಬೆಳಗು. ತಡವದೇಕೆ ತಾಯ ಕಡೆಗೆ ತಾಯಿ ಅವಳ ಕೊಡುಗೆ, ಅಡಿಸಬೇಕು ಅವಳನು ತೊಡಿಸಿ ಹರುಷ ದುಡಿಗೆ, ತೊಡಿಸಿ ಹರುಷ ದುಡಿಗೆ. ಜನ್ಮದಾತೆ ಚರಣ ಸೇವೆ ತ್ಯಾಗಕ್ಕಿಂತ ಮಿಗಿಲು, ಭೇದ ಬಿಟ್ಟು ಮೋದದಿಂದ ದುಡಿದಾಗಲೇ ಹಗಲು. ಜನ್ಮದಾತೆ ಚರಣ ಸೇವೆ ತ್ಯಾಗಕ್ಕಿಂತ ಮಿಗಿಲು. ತೊಡೆದು ಹರಿಗಳಂಗಿಕೆ ಸತ್ಯವಿದ್ಯೆ ಸ್ವಾಭಿಮಾನದಿಂದ ಸಫಲಗಳಿಗೆ. ತಡವದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡುಗೆ, ಅಡಿಸಬೇಕು ಅವಳನು ಕೊಡಿಸಿ ಹರುಷ ದುಡಿಗೆ, ಹರುಷ ದುಡಿಗೆ. ಎತ್ತವೆಂದು ವ್ಯರ್ಥವಲ್ಲ ಯಶದ ಹಾದಿಗೋಚರ, ಮೂರ್ತಿ ಕಿರುಮೆ ಚಿಮ್ಮೂರ್ತಿರದು ಕಾರ್ಯ ಸಿದ್ಧಿ ಸಾಸಿರ. ಯತ್ನವೆಂದು ವ್ಯರ್ಥವಲ್ಲ ಯಶದ ಹಾದಿ ಗೋಚರ, ಭೂತಿ ಕಿರುಮೆ ಚಿಮ್ಮೂರ್ತಿರಲು ಕಾರ್ಯ ಸಿದ್ಧಿ ಸಾಸಿರ. बोले भारत माता के वंदे वंदे. बोलो भारत माता के, सनातन हिंदू धर्म के, बोलो भारत माता के. ಹಿರಿಮೆ ಮಹಿಮೆಯ ಮಾತಾ ಕಿ, बोलो भारत माता की, सनातन हिंदू धर्म के, बोलो भारत माता की. जय श्री राम, जय जय श्री राम, जय श्री राम. ಮಾತೆಗರ್ಪಿತರಾದರು ಹತ್ತ ಹೆಣ್ಣಿನ ಕಣ್ಣ ನೀರಿದೆ, ಎತ್ತ ಒಡಲದು ಚೀರಿದೆ. ಭಾರತ
सनातन हिंदू धर्म के छत्रपति शिवाजी महाराज की, प्रभु श्री रामचंद्र महाराज की जय करे वीर बजरंगी, जय करे वीर बजरंगी, बोलो भारत माता के। ಖಡ್ಗ ಬಂಧುವೆ ಸೀಳುದಾಸ್ಯವ ಏಳು ಮೇಲಕ್ಕೆ ಹೆಗೆಯುತ ಪೃಥ್ವಿರಾಜನ ಸಮರ ಸಿಂಹನ ಉಡಿಲೆಕ್ಕರ ಕಡಿಯುತ ಮೆರೆದನು ಹರಿದಾಹ ನಿನ್ನದು ತಳಿವ ಕ್ಷಣವಿದು ಬಂದಿದೆ, ತಳಿವ ಕ್ಷಣವಿದು ಬಂದಿದೆ. ಹರ ಶಿವಾಲಯ ವರ ಹಿಮಾಲಯ ಜ್ವಲಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓರಾಧಿವದಾಗೆ ಭಾರತ್ ಮಾತಾಗೆ ಒಂದೇ ಒಂದೇ ಜೈ ಕರೆ ವೀರ ಬಜರಂಗಿ, ಜೈ ಕರೆ ವೀರ ಬಜರಂಗಿ, बोलो छत्रपति शिवाजी महाराज की, बोलो प्रभु श्री रामचंद्र महाराज की, पवन सुत हनुमान की, भारत माता की। ಹಿಮಾಲಯ ಧ್ವನಿಸು ಒಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ भारत माता जय, वंदे 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 बजरंगी दल की, बजरंगी दल की, हिंदू जागरण वेदिके की, विश्व हिंदू परिषद की, विश्व हिंदू परिषद की, बोलो भारत माता की, बोलो भारत माता की, वंदे वंदे वंदे, जय जय माता भारत माता, भारत माता जय जय माता, जय जय माता भारत माता, भारत माता जय जय माता, वंदे वंदे भारत माता की जय।
भारत माता के जय, 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 बजरंगी जय जय बजरंगी, जय जय बजरंगी, जय जय बजरंगी। अरे सब लोग ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಜೈ ಹಿಂದ್. ಸ್ವಾಗತ ಭಾಷಣವನ್ನು ನೆರವೇರಿಸಿದ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಹಾಗೆ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಪ್ರಸನ್ನ ದರ್ಬೆ ಅವರಿಗೆ ಕೀರ್ತನ್ ಶ್ರವಣ್ ಅವರು ಚಾಲ ಹೊಂದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಪೂರ್ವ ಸನ್ನಿವೇಶಕ್ಕೆ ನಾವು ಕಾರಣೀಭೂತರಾಗಲಿದ್ದೇವೆ. ಪ್ರತಿ ವರ್ಷ ಈ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದ ಇಬ್ಬರು ಯೋಧರಿಗೆ ಸನ್ಮಾನ ನಡೆಸುವುದು ನಮ್ಮ ಪರಂಪರೆ. ಹಾಗೆ ಇವತ್ತು ಇಬ್ಬರು ಯೋಧರಿಗೆ ಸನ್ಮಾನವನ್ನ ನೆರವೇರಿಸಲಿದ್ದೇವೆ. ಒಬ್ಬರು ಮೊದಲನೆಯವರು ಪದ್ಮನಾಭ ಗೌಡ ಮಲವೇಲು, ಹಾಗೆ ಇನ್ನೊಬ್ಬರು ವಸಂತ್ ಕುಮಾರ್ ಗೌಡ. ಈ ಇಬ್ಬರು ಯೋಧರ ಕಿರುಪರಿಚಯವನ್ನು ಮಾಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. 1985ರಲ್ಲಿ BSF ಗಡಿ ಭದ್ರತಾ ಪಡೆಗೆ ಸೇರಿಕೊಂಡು ಸುಮಾರು 40 ವರ್ಷಗಳ ಸೇವಾನುಭವ ಇವರದ್ದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇವೆಯನ್ನ ಸಲ್ಲಿಸಿರುವ ಕುಪ್ವಾರ ವಲಯದ ಎತ್ತರದ ಪರ್ವತಗಳು, ಜಮ್ಮು ಮತ್ತು ಪೂಂಚ್ ವಲಯ, ಬಾರಾಮುಲ್ಲಾ ವಲಯ ಸ್ಥಾನವನ್ನು ವಹಿಸಿದವರು. ಇವರು ಪ್ರಧಾನ ಕಚೇರಿಗಳಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರಿನ ಸಬ್ಸಿಡರಿ ತರಬೇತಿ ಕೇಂದ್ರದ ಪ್ರಧಾನ ಕಚೇರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತ್ರಿಶೂರಿನ ಗಡಿ ಪ್ರಧಾನ ಕಚೇರಿಯಲ್ಲಿ ಸೇವೆ ಸಲ್ಲಿಸಿರುವ ಇವರು ಈಶಾನ್ಯ ಭಾಗದಲ್ಲೂ ಕೂಡ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಸ್ಸಾಂ, ಮಣಿಪುರ, ತ್ರಿಪುರ, ಮೇಘಾಲಯ, ಮಿಜೋರಾಂ, ಪಶ್ಚಿಮ ಬಂಗಾಳ, ಹಾಗೆ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ನಿಂದ ಪ್ರಸ್ತುತ ಪಂಜಾಬ್ನ ಫಿರೋಜ್ಪುರ್ ವಲಯದಲ್ಲಿ ಇನ್ಸ್ಪೆಕ್ಟರ್ ಹುದ್ದೆ ಮತ್ತು ಕಂಪನಿ ಕಮಾಂಡರ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರದ್ದು ಪತ್ನಿ ಸುಮಾ, ಹಾಗೆ ಮಕ್ಕಳಾದ ನಿಕ್ಷಿತ್, ನಿಹಾಲ್ ಎಂಬ ಇಬ್ಬರು ಗಂಡು ಮಕ್ಕಳೊಂದಿಗಿರುವ ಸುಂದರ ಸುಖಿ ಸಂಸಾರ. ಶ್ರೀ ಮಹಾಲಿಂಗೇಶ್ವರ ದೇವರು ತಮಗೆ ಇನ್ನಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ನೀಡಿ ಹಾರೈಸಲಿ ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಇಬ್ಬರು ಯೋಧರು ವೇದಿಕೆ ಬರಬೇಕು. ಮತ್ತೊಬ್ಬರು ಶ್ರೀ ವಸಂತ್ ಕುಮಾರ್ ಗೌಡ. ಮಾನ್ಯ ಶ್ರೀ ಬಿ ವಸಂತ್ ಕುಮಾರ್ ಗೌಡ ಇವರು ಶ್ರೀ ಬಿ ಬಾಳಪ್ಪ ಗೌಡ ಮತ್ತು ಶ್ರೀಮತಿ ಬಿ ಕಮಲ ಇವರ ದ್ವಿತೀಯ ಪುತ್ರರಾಗಿ ದಿನಾಂಕ 5/8/1961ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಪ್ಪಳಿಗೆ ಎಂಬಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ, ಶ್ರೀ ಮಹಾಲಿಂಗೇಶ್ವರ ದೇವಳದ ವಠಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್
ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಲಿಕಟ್ಟೆ ಪುತ್ತೂರು ಇಲ್ಲಿ ಪೂರ್ಣಗೊಳಿಸಿರುತ್ತಾರೆ. ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೊಂಬೆಟ್ಟು ಪುತ್ತೂರು ಇಲ್ಲಿ ಪಡೆದಿರುತ್ತಾರೆ. 1992-93ರಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರ ನವದೆಹಲಿ ಪಂಜಾಬ್ನ ಪಟಿಯಾಲದಲ್ಲಿರುವ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ ಇಲ್ಲಿ ಈಜು ವಿಭಾಗದಲ್ಲಿ ಡಿಪ್ಲೊಮಾ ಪದವಿಯನ್ನ ಪಡೆದಿರುತ್ತಾರೆ. ಇವರು 1998ರಲ್ಲಿ ಪದವಿ ಶಿಕ್ಷಣವನ್ನ ಆಂಧ್ರ ಪ್ರದೇಶದ ವಾರಂಗಲ್ನ ಕಾಕತೀಯ ವಿಶ್ವವಿದ್ಯಾನಿಲಯದಲ್ಲಿ, 1999ರಲ್ಲಿ BPEd ಶಿಕ್ಷಣವನ್ನು ಮಹಾರಾಷ್ಟ್ರದ ನಾಗಪುರ ವಿಶ್ವವಿದ್ಯಾನಿಲಯದಲ್ಲಿ ಹಾಗೂ 2001ರಲ್ಲಿ MA ಸಮಾಜಶಾಸ್ತ್ರ ಪದವಿಯನ್ನ ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಪಡೆದಿರುತ್ತಾರೆ. ಇವರು 1980ರಿಂದ 2000 ಇಸವಿಯವರೆಗೆ 20 ವರ್ಷಗಳ ಕಾಲ ಭಾರತೀಯ ವಾಯುಸೇನೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 2000 ಇಸವಿಯಿಂದ 2004ರವರೆಗೆ 4 ವರ್ಷಗಳ ಕಾಲ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಲ್ಲಿ ಈಜು ತರಬೇತುಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ. 21/2/2004ರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗೆ ನೇಮಕಾತಿಗೊಂಡು 2004ರಿಂದ 2009ರವರೆಗೆ 5 ವರ್ಷಗಳ ಕಾಲ ಸರ್ಕಾರಿ ಪ್ರೌಢಶಾಲೆ ದೋಲ್ಪಾಡಿ ಪುತ್ತೂರು, 9ರಿಂದ 15ರವರೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೊಂಬೆಟ್ಟು ಪುತ್ತೂರು ಇಲ್ಲಿ ಹಾಗೂ ಸೆಪ್ಟೆಂಬರ್ 2015ರಿಂದ 21ರವರೆಗೆ ಸರ್ಕಾರಿ ಅಭ್ಯಾಸಿ ಪ್ರೌಢಶಾಲೆ ಹಂಪನಕಟ್ಟೆ ಮಂಗಳೂರು ಇಲ್ಲಿ 6 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಶ್ರೀಯುತರು ಒಟ್ಟು 41 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ದಿನಾಂಕ 31/8/2021 ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರ ಪರವಾಗಿ ಇವರನ್ನ ಸನ್ಮಾನಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಪದ್ಮನಾಭ ಗೌಡ ಮಲುವೇಲು ಇವರ ಪರವಾಗಿ ಅವರ ಧರ್ಮಪತ್ನಿ ಅವರು ಇವತ್ತು ಸನ್ಮಾನವನ್ನ ಸ್ವೀಕರಿಸಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶ್ರೀಯುತರನ್ನ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಾಲೂಕು ಹಿರೇಬಂಗಾಡಿ ಗ್ರಾಮದ ತರ್ಪೆ ಎಂಬಲ್ಲಿ ಅವರು 80 ಮತ್ತು 90ರ ದಶಕದಲ್ಲಿ ಶ್ರೀ ಮಂಜುನಾಥ ಬಸ್ ಮತ್ತು ಲಾರಿಗಳ ಮಾಲಕರಾಗಿದ್ದ ಶ್ರೀ ನಾಗಪ್ಪ ಗೌಡ ದಂಪತಿಗಳ ಸುಪುತ್ರ. ಪ್ರಸ್ತುತ ಬಳುವಾರಿನ ಇನ್ಲ್ಯಾಂಡ್ ಮಯೂರದಲ್ಲಿ ವಾಸವಿರುವ ಇವರು ಧರ್ಮಜಾಗರಣ ಸಾಮರಸ್ಯ ವಿಭಾಗದಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ದೇವಾಲಯ ಸಂವರ್ಧನಾ ಸಮಿತಿಯ ವಿಭಾಗ ಸಂಯೋಜಕರಾಗಿ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಮಾಜಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಿರುವ ಇವರು ಹಿಂದೆ ಸರ್ಕಾರಿ ಉದ್ಯೋಗದಲ್ಲಿದ್ದಾಗ ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಬೆಂಗಳೂರು ಭಾಗಗಳಲ್ಲಿ ಇಂಜಿನಿಯರ್ ಆಗಿ ವೃತ್ತಿ ನಿರ್ವಹಿಸಿದ್ದು ಕುಕ್ಕೆ ಸುಬ್ರಹ್ಮಣ್ಯ, ಹೊಸಮಠ, ಉದನೆ ಸೇರಿದಂತೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಅನೇಕ ಸೇತುವೆಗಳ ನಿರ್ಮಾಣದ ಇಂಜಿನಿಯರ್ ಆಗಿ, ಮಂಗಳೂರು ವಿಮಾನ ನಿಲ್ದಾಣದ ಹೊರ ಹೋಗುವ ರಸ್ತೆಯ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರುತ್ತಾರೆ. ನಂತರ 2018ರಲ್ಲಿ ನಡೆದ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕದ ಚೀಫ್ ಡಿಸೈನ್ ಇಂಜಿನಿಯರ್ ಆಗಿ ಯಶಸ್ವಿಯಾಗಿ ಕೆಲಸ ಮಾಡಿ ಮಠ ಮತ್ತು ಉನ್ನತ ಅಧಿಕಾರಿಗಳಿಂದ ಸನ್ಮಾನಗೊಂಡಿರುತ್ತಾರೆ. ಪ್ರಸ್ತುತ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸ್ವಂತ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಕಂಪನಿ ನಡೆಸುತ್ತಿದ್ದಾರೆ. ಪ್ರಸ್ತುತ ಕಡಪ ಪಾಳೋಲಿ ಸೇತುವೆ, ಪುತ್ತೂರಿನಲ್ಲಿ ನಿರ್ಮಾಣವಾಗುತ್ತಿರುವ ಜಿಲ್ಲಾ ಕೋರ್ಟ್ ಕಟ್ಟಡ, ಪುತ್ತೂರು ಸುಳ್ಯದ ಜಡ್ಜ್ ಕ್ವಾರ್ಟರ್ಸ್, ಐಬಿಗಳು ಸೇರಿದಂತೆ ಅನೇಕ ಸರ್ಕಾರಿ ಹಾಗೂ ಖಾಸಗಿ ಕಟ್ಟಡಗಳಿಗೆ ಸ್ಟ್ರಕ್ಚರಲ್ ಡಿಸೈನ್ ಕನ್ಸಲ್ಟೆಂಟ್ ಆಗಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾವು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವುದು ನಮಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಶ್ರೀ ಸಂಜೀವ್ ಮಠಂದೂರ್ ಅವರು, ಹಾಗೆ
ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕೋಶಾಧಿಕಾರಿಯಾಗಿರುವ ಶ್ರೀ ಮಾಧವ ಪೂಜಾರಿ ಅವರು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀಧರ್ ತೆಂಕಿಲ, ವಿಶ್ವ ಹಿಂದೂ ಪರಿಷತ್ ನಗರ ಪ್ರಖಂಡದ ಅಧ್ಯಕ್ಷರಾಗಿರುವ ಶ್ರೀ ದಾಮೋದರ ಪಾಟಾಳಿ, ಹಾಗೆ ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರಾಗಿರುವ ಜಯಂತ ಕಂಬಳ ತಂಡ, ಭಾಜಪ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಯತೀಶ್ ಆರವಾರ, ಮಂಡಲ ಅಧ್ಯಕ್ಷರಾಗಿರುವ ದಯಾನಂದ ಉಜಿರೆಮಾರು ಹಾಗೂ ಶಿವಕುಮಾರ್ ಕಲ್ಲಿಮಾರು, ಹಾಗೆ ಅನೇಕ ಪರಿವಾರ ಸಂಘಟನೆಯ ಹಾಗೆ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾಗಿರುವ ಅಜಿತ್ ರೈ ಹೊಸಮನೆ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಭಾಜಪದ ಪ್ರಮುಖರಾಗಿರುವ ಶ್ರೀ ವಿರೂಪಾಕ್ಷ ಮಚ್ಚಿಮಲೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದೆ ಮುಖ್ಯ ಭಾಷಣವನ್ನ ಮಾಡಬೇಕಾಗಿ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಕರಣದ ಅಧ್ಯಕ್ಷರಾಗಿರುವ ಶ್ರೀ ಪ್ರಸಾದ್ ಕುಮಾರ್ ಬಂಟ್ವಾಳ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನಾಗಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ವೇದಿಕೆಯ ಮುಂದೆ ಆಸೀನಾಗಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ನಮಗೆ ಪ್ರತಿ ವರ್ಷ ಅಖಂಡ ಭಾರತ ಸಂಕಲ್ಪ ದಿನವನ್ನು ಆಚರಣೆ ಮಾಡುವಂಥದ್ದು ನಾವು ರೂಢಿಸಿಕೊಂಡು ಬಂದಂತೆ ಕಾಣ್ತದೆ. ಸಹಜವಾಗಿ ವರ್ಷದಲ್ಲಿ ಒಂದು ಬಾರಿ ಆದರೂ ನಮಗಾಗಿರುವ ನೋವನ್ನು ಮತ್ತೆ ಈ ದೇಶಕ್ಕಾಗಿರುವ ಅಪಮಾನದ ಅಥವಾ ಅನಾಚಾರದ ಆಘಾತವನ್ನು ನೆನಪು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಂತಹ ಒಂದು ಸಂಗತಿ ನಮಗೆ ಘಟಿಸಬಾರದು ಅನ್ನುವಂತಹ ವಿಚಾರವನ್ನು ನೆನಪಿಟ್ಟುಕೊಂಡು ಇತಿಹಾಸದಿಂದ ಪಾಠವನ್ನ ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರೇರಿತವಾಗಿರ್ತಕ್ಕಂಥ ಅನ್ಯಾನ್ಯ ಸಂಘಟನೆಗಳು ಜೋಡಿಸ್ತಾನೆ ಬಂದಿದ್ದೀವಿ ನಾವು. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಹಾಗೆ ಈ ಕಾರ್ಯಕ್ರಮವನ್ನ ಯೋಜನೆ ಮಾಡಿದ್ದೀವಿ. ಭಾರತದ ಬಗ್ಗೆ ನಮಗೆ ಉಲ್ಲೇಖ ಮಾಡಬೇಕಾದಂತ ವಿಚಾರಗಳು ಅನೇಕ ಬಾರಿ ನಾವು ತಿಳ್ಕೊಂಡಿದ್ದೀವಿ. ನಾವು ಸಹಜವಾಗಿ ನಮ್ಮ ಮನಸ್ಸಲ್ಲಿದೆ, ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋರೆ ಇಲ್ಲಿದ್ದೀವಿ. ನಾವು ಈ ದೇಶದ ಇತಿಹಾಸ ಪುರಾಣ ಪುಟಗಳಿಗೆ ಹೋದ್ರೆ ಸಾವಿರಾರು ವರ್ಷದ ಇತಿಹಾಸ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ನನಗೆ ನೆನಪಾಗುವಂಥದ್ದು, ನಾವು ಪುರಾಣ ಇತಿಹಾಸದ ಪುಟಗಳನ್ನು ನೋಡಿದ್ರೆ ಪುರಾಣಗಳಲ್ಲಿ ಈ ದೇಶದ ಉಲ್ಲೇಖ ಇದೆ. ಭಾರತವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ, ಹೇಗೆ ಯಾವ ರೀತಿ ವಿವರಿಸಿದ್ದಾರೆ ಅಂದ್ರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತ. ನಾವು ಯಾರು ಭಾರತೀಯರು ಅಂದ್ರೆ ಹಿಮಾಲಯದಿಂದ ದಕ್ಷಿಣದ ಸಮುದ್ರದವರೆಗಿರ್ತಕ್ಕಂಥ ಭೂಭಾಗದಲ್ಲಿ ಜೀವಿಸುವಂತ ಎಲ್ಲರನ್ನು ಕೂಡ ಭಾರತೀಯರು ಅಂತ ಕರೀತಾರೆ ಅಂತ ಹೇಳ್ತಾರೆ. ಈ ಭಾರತದ ಸಣ್ಣ ಪರಿಚಯವನ್ನ ನಾವು ಪೂರ್ವಜರು ಮಾಡಿಕೊಟ್ರು. ನಾಳೆ ದಿನ ಬೆಳಿಗ್ಗೆ ಅನೇಕ ಕಚೇರಿಗಳಲ್ಲಿ ಸರ್ಕಾರಿ ಕೃಪಾಪೋಷಿತವಾಗಿರ್ತಕ್ಕಂಥ ಅದರ ನಿರ್ದೇಶನದಂತೆ ಸುತ್ತೋಲೆಗೆ ಅನುಗುಣವಾಗಿ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡ್ತೀವಿ. ನಾವು ಅನೇಕ ಕಡೆ ಕೇಳ್ತೀವಿ. ನಾವು ಬೆಳಗಾದ್ರೆ ರಾಷ್ಟ್ರಧ್ವಜಕ್ಕೆ ಸೆಲ್ಯೂಟ್ ಅನ್ನು ಸಲ್ಲಿಸಿ ಆ ಮೂಲಕ ಕಾರ್ಯಕ್ರಮದ ವಿಶ್ಲೇಷಣೆ ಮಾಡುವಂತ ಸಂದರ್ಭ ಬಂದಾಗ 4 ಜನರ ಹೆಸರುಗಳು ಬಿಟ್ಟರೆ ಅಲ್ಲಿ ಬೇರೆ ಕಾಣುವುದೂ ಇಲ್ಲ. ಚರಕದಿಂದ ನೂಲು ತೆಗೆದ ಕಾರಣದಿಂದ ನಮಗೆ ಸ್ವಾತಂತ್ರ್ಯ ಬಂತು, ಉಪ್ಪಿನ ಸತ್ಯಾಗ್ರಹದಿಂದ ಸ್ವಾತಂತ್ರ್ಯ ಬಂತು. ಈ ಭಾವನೆಯಿಂದ ಅಲ್ಲಿ ಆ ದಿಕ್ಕಿನಲ್ಲಿ ನಮ್ಮ ಮಾತಿನ ಓರಣ ಮುಂದೆ ಹೋಗುತ್ತೆ. ಆದ್ರೆ ಈ ದೇಶದ ಇತಿಹಾಸವನ್ನು ಅವರಲ್ಲಿ ಕೇಳಿದರೆ ಅವರು ಹೇಳ್ತಾರೆ, ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಭಾರತ ಒಂದಾಯಿತು ಅಂತ ಹೇಳುವಂತ ಒಂದು ಸಂಕುಚಿತವಾಗಿರ್ತಕ್ಕಂಥ ವಿಚಾರವನ್ನ ನಾಳೆಯ ದಿನ ಭಾಷಣ ಮಾಡುವಂತ ಮಾನಸಿಕತೆ ಇರ್ತಕ್ಕಂಥ ಎಲ್ಲರೂ ಅದನ್ನೇ ಮಾತಾಡ್ತಾ ಹೋಗ್ತಾರೆ. ಆದ್ರೆ ಇದು ಹೌದಾ ಅಂತ ಯೋಚನೆ ಮಾಡಿದ್ರೆ, ಈ ದೇಶದ ಒಬ್ಬ ಆಂಗೀರಸ ಅಂತ ಒಬ್ಬ ಕವಿ ಇದ್ದ. ಸುಮಾರು 1,500-2 ಸಾವಿರ ವರ್ಷಗಳ ಹಿಂದೆ ಅಂತ ಹೇಳ್ಬೋದು. ಆ ವ್ಯಕ್ತಿ ಒಂದು ಮಾತನ್ನ ಹೇಳ್ತಾರೆ. ಆತ ಕವಿ ಮಾತಾ ಭೂಮಿ ಪುತ್ರೋಹಂ ಪೃಥುವ್ಯಾಹ ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ. ಬಹಳ ಸರಳವಾಗಿರ್ತಕ್ಕಂಥ ಒಂದು ಮಾತು. ಅದರ ಅರ್ಥ ಏನಂದ್ರೆ, ಈ ಭೂಮಿ ಇದೆಯಲ್ಲ, ಇದು ಈ ಕೇವಲ ಮಣ್ಣಲ್ಲ, ಬದಲಾಗಿ ಈ ಭೂಮಿಯ ಜೊತೆಗೆ ನಾನು ಮಗುವಿನ ಸಂಬಂಧವನ್ನ ಅದು ಕಲ್ಪಿಸಿಕೊಡ್ತು. ನೀನು ಭೂಮಿ, ನೀನು ತಾಯಿ, ನಾನು ನಿನ್ನ ಮಗ ಅಂತ ಅಷ್ಟೇ. ಆದ್ರೆ ಈ ಒಂದು ವಿಚಾರ ಇದೆಯಲ್ಲ, ಜಗತ್ತಿನ ಚಿಂತನ ವಿಧಾನವನ್ನೇ ಬದಲಾಯಿಸಿಬಿಡ್ತು.
ಈ ದೇಶದಲ್ಲಿದ್ದಂತ ಪ್ರತಿಯೊಬ್ಬನಿಗೂ ಕೂಡ ಈ ಭಾವನೆಗಳು ಮನಸ್ಸಿನಲ್ಲಿ ತುಂಬುತ್ತಾ ಬಂತು. ಒಬ್ಬೊಬ್ಬನು ಕೂಡ ಯೋಚನೆ ಮಾಡ್ತಾನೆ, ನಮ್ಮ ಹಳ್ಳಿಗೆ ಹೋದ್ರೂ ಕೂಡ ಒಬ್ಬ ಹಳ್ಳಿಯ ರೈತ ಉಳುಮೆ ಮಾಡಬೇಕಾದ್ರೆ ನೊಗ ನೇಗಿಲನ್ನ ಭೂಮಿಗೆ ಹುಟ್ಟಿಸಬೇಕಾದ್ರೆ ಭೂಮಿಗೆ ನಮಸ್ಕಾರ ಮಾಡ್ತಾನೆ. ಕಟ್ಟಡ ಕಟ್ಟಬೇಕಾದ್ರೆ ಭೂಮಿ ಪೂಜೆ ಮಾಡ್ತೀವಿ. ಬೆಳಗಾಗ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎತ್ತುಗಳಿಗೆ ನೆನೆದೇನೆ ಅಂತ ನಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ಕಬಡ್ಡಿ ಆಡಬೇಕಾದ್ರೆ ನೋಡಿದ್ವಿ, ನಾವು ಭೂಮಿಗೆ ನಮಸ್ಕಾರ ಮಾಡ್ತೀವಿ. ನಾವು ಹೀಗೆ ನಮ್ಮ ಜೀವನದ ಭಾವದಲ್ಲಿ ಪ್ರತಿದಿನವೂ ಭೂಮಿಯೊಟ್ಟಿಗೆ ನಮ್ಮ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀವಿ. ತಾಯಿ ಅಂತ ಸ್ವೀಕಾರ ಮಾಡಿದ್ವಿ. ಇದು ಭೂಮಿ ಮಾತ್ರ ಅಲ್ಲ, ಮಾತೃಭೂಮಿ ಅಂತ ಯೋಚನೆ ಮಾಡಿದ್ದೀವಿ ನಾವು. ಈ ಭಾವದಲ್ಲಿ ಪ್ರಾರಂಭ ಆಯಿತು. ಇದರ ಪರಿಣಾಮ ಏನು? ಒಬ್ಬೊಬ್ಬ ವ್ಯಕ್ತಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಈ ಭೂಮಿ ಮತ್ತು ನನ್ನ ಮಧ್ಯೆ ಇರತಕ್ಕಂಥ ಸಂಬಂಧ ಯಾವುದಂದ್ರೆ ತಾಯಿ ಮಕ್ಕಳಿನ ಸಂಬಂಧ. ನಮ್ಮ ಮನಸ್ಸಿನಲ್ಲಿ ಒಂದು ಸಹಜ ಪ್ರವೃತ್ತಿ, ಸಹಜ ಭಾವ ಬರುತ್ತೆ. ಏನಂದ್ರೆ, ಯಾವಾಗ ತಾಯಿಗೆ ನೋವಾಗತ್ತೋ ಆಗ ಮಗ ಸಿಡಿದಿರ್ತಾನೆ. ಸುಮ್ಮನೆ ಕುತ್ಕೊಳ್ಳಿ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಸಾವಿರ ವರ್ಷಗಳಲ್ಲಿ ಅನ್ಯಾನ್ಯ ಸಂಸ್ಕೃತಿಗಳು ನಾಶ ಆಗಿದ್ದು, ಬೇರೆ ಬೇರೆಯವರ ಆಕ್ರಮಣಗಳಿಂದ ನಾಶ ಆದರೂ ಕೂಡ ಭಾರತ ಅನ್ನುವಂಥ ದೇಶದ ಮೇಲೆ ಅದಕ್ಕಿಂತ ಹೆಚ್ಚು ಆಕ್ರಮಣಗಳಾದರೂ ಕೂಡ ನಾಶ ಆಗಿಲ್ಲ. ನಮಗೆಲ್ಲ ಗೊತ್ತು, ನಾವೆಲ್ಲ ಅನೇಕ ಬಾರಿ ಈ ವಿಷಯವನ್ನು ತಿಳ್ಕೊಂಡಿದ್ದೀವಿ. ನಾವು ಈ ದೇಶದಲ್ಲಿ ಅಲೆಕ್ಸಾಂಡರ್ ಅಂತ ಜಗತ್ತನ್ನು ಗೆಲ್ಲಬೇಕು ಅಂತ ಗ್ರೀಕ್ ದೊರೆ ಬರ್ತಾನೆ. ಅವನ ಗುರು ಹೇಳ್ತಾನೆ, ನೀವೆಲ್ಲ ಜಗತ್ತನ್ನು ಗೆದ್ದಿದ್ದೀ ಅಂತ ಆಗ್ಬೇಕಾದ್ರೆ ಭಾರತವನ್ನು ಗೆಲ್ಲಬೇಕು ಅಂತ ಅರಿಸ್ಟಾಟಲ್ ಹೇಳಿರ್ತಾನಂತೆ. ಅದಕ್ಕೋಸ್ಕರ ಭಾರತಕ್ಕೆ ಬರ್ತಾನೆ ಎಲ್ಲ ಕಡೆ ಗೆದ್ದುಕೊಂಡು. ಅವನು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆದ್ರು. ಆದ್ರೆ ಭಾರತಕ್ಕೆ ಪ್ರವೇಶ ಮಾಡಬೇಕಾದ್ರೆ ಒಬ್ಬ ಪುರೂರವ ಅಂತ ಒಬ್ಬ ರಾಜ ಇದ್ದ, ಪೋರಸ್ ಅಂತ ಕರಿತೀವಿ ನಾವು. ಅವನು ತಡಿತಾನೆ. ನಮ್ಮ ದೇಶದ ವಾಯುವ್ಯ ಭಾಗದಲ್ಲಿ ಅಲೆಕ್ಸಾಂಡರ್ ದಾಳಿ ಆಗುವ ಸಂದರ್ಭದಲ್ಲಿ ಅವನು ತಡಿತಾನೆ. ನೆನಪಿಟ್ಕೊಳ್ಬೇಕು, ಜಗತ್ತನ್ನೇ ಗೆದ್ದಿರ್ತಕ್ಕಂಥ ಅಲೆಕ್ಸಾಂಡರ್ ಭಾರತದಲ್ಲಿ ಸೋತು ವಾಪಸ್ ಹೋಗ್ತಾನೆ. ನಮ್ಮ ಪುಟಗಳಲ್ಲಿ ಇತಿಹಾಸ ಬಿಡ್ತಾರೆ, ಆತ ಗೆದ್ದ ಅಂತ. ಗೆಲ್ಲಿಲ್ಲ, ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿ ಗ್ರೀಕ್ ನೆಲಕ್ಕೆ ಮುಟ್ಲಿಲ್ಲ. ಅವ ಅಷ್ಟು ಜರ್ಜರಿತನಾಗಿದ್ದ. ಆ ರೀತಿ ಈ ದೇಶದ ಮೇಲೆ ಆಗಿರುವಂತ ಎಲ್ಲ ಆಕ್ರಮಣವನ್ನು ನಾವು ಎದುರಿಸಿದ್ವಿ ನಾವು. ಅದು ಗ್ರೀಕರಿಂದ ಹಿಡಿದು ಮುಂಗೋಲರ್ ಇರ್ಬೋದು, ಫ್ರೆಂಚರ್ ಇರ್ಬೋದು, ಡಚ್ಚರ್ ಇರ್ಬೋದು, ಬ್ರಿಟಿಷರ್ ಇರ್ಬೋದು, ಇಸ್ಲಾಮಿನ ಆಕ್ರಮಣ ಇರ್ಬೋದು, ಆ ಎಲ್ಲವನ್ನು ಎದುರಿಸಿದ್ವಿ ನಾವು. ಎದುರಿಸಬೇಕಾದ್ರೆ ನಮ್ಮಲ್ಲೊಂದು ಭಾವ ಯಾವುದು ಅಂತಂದ್ರೆ, ಉದಾಹರಣೆಗೆ ಒಬ್ಬ ಮದನ್ಲಾಲ್ ಧಿಂಗ್ರಾ ನೆನಪು ಮಾಡ್ಕೊಳ್ತೀವಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ. ಆತ ಪಂಜಾಬ್ನಲ್ಲಿ ಹುಟ್ಟಿದ್ದ, ಇಂಗ್ಲೆಂಡ್ಗೆ ಹೋಗಿದ್ದ. ಇಂಗ್ಲೆಂಡ್ ಅಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗಿದ್ದ. ಬೇಕಾದಷ್ಟು ಸಂಪತ್ತಿತ್ತು. ಸಿಳ್ಳೆ ಹೊಡ್ಕೊಂಡು ಆ ಗಲ್ಲಿಗಳಲ್ಲಿ ಸುತ್ತಾಡ್ತಾ ಇದ್ದ. ಅಲ್ಲಿ ಅಭಿನವ ಭಾರತದ ಹುಡುಗರ ನೇತೃತ್ವ ವಹಿಸಿರ್ತಕ್ಕಂಥ ಸಾವರ್ಕರ್ ಅವರ ಸಂಪರ್ಕಕ್ಕೆ ಬರ್ತಾನೆ. ಅವರ ಸಂಪರ್ಕಕ್ಕೆ ಬಂದ ಕಾರಣದಿಂದ ಮದನ್ಲಾಲ್ ಧಿಂಗ್ರಾನಿಗೆ ಹೇಳ್ತಾರೆ, ಮದನ್ಲಾಲ್ ಧಿಂಗ್ರಿಂದ ಟಾರ್ಗೆಟ್ ಕೊಡಲಾಗತ್ತೆ, ನೀನೊಬ್ಬ ಭಾರತದ ಬಗ್ಗೆ ಅಲ್ಲಿ ವೈಸ್ರಾಯ್ ಆಗಿದ್ದು ಇಂಗ್ಲೆಂಡ್ಗೆ ಬಂದು ಇಂಗ್ಲೆಂಡಿನಲ್ಲಿ ಭಾರತದ ಬಗ್ಗೆ ಕೀಳರಿಮೆ ಉಂಟು ಮಾಡ್ತಾ ಇರುವಂತಹ ಕರ್ಜನ್ ವಾಯಿಲನ್ನು ಮುಗಿಸಬೇಕು ಅಂತ ಖುಷಿಯಿಂದ ಒಪ್ಕೊಳ್ತಾನೆ. ತಾಯಿ ಭಾರತೀಯ ಬಗ್ಗೆ, ಭಾರತದ ಬಗ್ಗೆ ಕೀಳರಿಮೆ ಉಂಟು ಮಾಡ್ತಾನೆ, ಮುಗಿಸ್ತೇನೆ ನಾನು ಅಂತ ಯೋಚನೆ ಮಾಡ್ತಾನೆ. ಎಲ್ಲವನ್ನೂ ಬದಿಗಿಡ್ತಾನೆ. ಕೈಗೆ ಪಿಸ್ತೂಲ್ ಬರುತ್ತೆ. 1909 ಆ ಸಂದರ್ಭದಲ್ಲಿ ತುಂಬಿದ ಸಭೆಯಲ್ಲಿ ಇಂಗ್ಲೆಂಡಿನ ಜಹಾಂಗೀರ್ ಹಾಲ್ನಲ್ಲಿ ರಾತ್ರಿ ಆಗಬೇಕಾದ್ರೆ ಆ ಕರ್ಜನ್ ವಾಯಿಲ್ ವೇದಿಕೆ ಬಂದಿರ್ತಾನೆ. ಆತ ವೇದಿಕೆ ಹತ್ತಿರಬೇಕಾದ್ರೆ ಅಲ್ಲಿ ಆತನನ್ನು ಗುಂಡಿಟ್ಟು ಉರುಳಿಸ್ತಾನೆ. ಯಾಕೆ ಮಾಡಿದ ಅಂದ್ರೆ ಅವನ ಮನಸ್ಸಿಗೆ ಒಂದೇ ಭಾವ ಇದ್ದದ್ದು. ಅವನನ್ನ ಕಡೆಗೆ ಅರೆಸ್ಟ್ ಮಾಡ್ತಾರೆ. ಅದು ಕತೆ ದೊಡ್ಡದಿದೆ. ಅರೆಸ್ಟ್ ಮಾಡಿದಾಗ ಅವನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಆತನಿಗೆ ಗಲ್ಲುಗಂಬ ನಿಶ್ಚಯ ಆಗಿತ್ತು. ಅವ ಹೇಳ್ತಾನೆ, ನನಗೆ ಬೇಗ ಗಲ್ಲುಗಂಬ ಕೊಟ್ಬಿಡಿ ಅಲ್ಲ, ನೀವು ಮಾಡೋದು ಇದೆ ಅಂತ ಗೊತ್ತಿದೆ ನನಗೆ, ಇನ್ಯಾರೋ ಬೇರೆ ಬೇರೆ ಶಿಕ್ಷೆ ಕೊಡ್ಬೇಡಿ ಅಂತ. ಸಾಯುವ ಗಲ್ಲುಗಂಬದ ಕಡೆಗೆ ಹೋಗ್ಬೇಕಾದ್ರೆ ಒಂದೇ ಮಾತನ್ನು ಹೇಳ್ತಾ ಒಂದು ಸ್ಟೇಟ್ಮೆಂಟ್ ಅನ್ನು ಆತ ಕೊಡ್ತಾನೆ. ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ನನ್ನ ಶರೀರವನ್ನಲ್ಲಿ ಬೇರೇನು ಕೊಡಬಹುದು ಅಂತ ಒಂದು ಘೋಷಣೆಯನ್ನು ಕೊಡ್ತಾನೆ. ಆಗ ಇಂಗ್ಲೆಂಡ್ ನಲ್ಲೊಬ್ಬ ವಿನ್ಸ್ಟನ್ ಚರ್ಚಿಲ್ ಅಂತ ವಾರ್ ಟೈಮ್ ಪ್ರೈಮ್ ಮಿನಿಸ್ಟರ್ ಇದ್ದ. ಅವನು ಹೇಳ್ದ, ಇಂತಹ ಒಬ್ಬ ದೇಶಭಕ್ತನನ್ನು ಪಡೆದಂತ ಭಾರತ ಧನ್ಯ. ನಿನ್ನನ್ನು ಮುಂದಿನ 1000 ವರ್ಷಗಳವರೆಗೆ ಭಾರತ ಜನ ನೆನಪಿಟ್ಕೊಳ್ತಾರೆ ಅಂತ. ಆದ್ರೆ ದುಃಖದ ಸಂಗತಿ ಏನಂದ್ರೆ, ನಮ್ಮ ಮನೆಗಳಲ್ಲಿ ಶಾರುಖ್ ಖಾನ್ ಫೋಟೋ ಇದೆ, ಸಲ್ಮಾನ್ ಖಾನ್ ಫೋಟೋ ಇದೆ, ಬೇರೆ ಬೇರೆ ಕ್ರಿಕೆಟ್ ತಾರೆಗಳದ್ದು ಫೋಟೋ ಇದೆ, ಫಿಲ್ಮ್ ಸ್ಟಾರ್ಗಳ ಫೋಟೋ ಇದೆ. ಮದನ್ಲಾಲ್ ಧಿಂಗ್ರಾ ಕಾಣುವುದಿಲ್ಲ. ಅದೊಂದು ಭಾಗ. ಹೀಗೆ ನಮ್ಮ ದೇಶದ ಮೇಲೆ ಆಕ್ರಮಣಗಳಾದಾಗ ಎಲ್ಲ ಸಂದರ್ಭದಲ್ಲಿ ಸಿಡಿದಿದ್ವಿ ನಾವು. ಈ ದೇಶಕ್ಕೆ ಮುಸಲ್ಮಾನರ ಆಕ್ರಮಣ ನಮಗೆ ಗೊತ್ತು. ನಮಗೆ ಮುಸಲ್ಮಾನರ ಆಕ್ರಮಣ ಆದಾಗ ಈ ದೇಶದಲ್ಲಿ ಯಾವ ಸ್ಥಿತಿ ಇತ್ತು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಉತ್ತರದಲ್ಲಿ ಮೊಘಲರು, ಇನ್ನೊಂದು ಕಡೆ ದಕ್ಷಿಣದಲ್ಲಿ ಕುತುಬ್ ಶಾಹಿ, ಬದಿಯಲ್ಲಿ ಕುತುಬ್ ಶಾಹಿಗಳು, ನಿಜಾಮ್ ಶಾಹಿಗಳು, ಆದಿಲ್ ಶಾಹಿಗಳು, ಬಿಜಾಪುರದಲ್ಲಿ ಸುಲ್ತಾನರು, ನಿಜಾಮನ ಆಳ್ವಿಕೆ, ಬಹುಮನಿಯಲ್ಲಿ ಸುಲ್ತಾನರು. ಇಡೀ ದೇಶ ಮುಸಲ್ಮಾನರ ಕಬ್ಜದೊಳಗೆ, ಅವರ ಸ್ವಾಧೀನತೆ ಒಳಗಡೆ. ಒಬ್ಬೊಬ್ಬ ಹಿಂದೂ ಭಾರತೀಯನ ಯೋಚನೆ ಏನಂತಿತ್ತಂದ್ರೆ,
ದಿಲ್ಲೀಶ್ವರ ಅವ ಜಗದೀಶ್ವರ ಅಂತ. ದಿಲ್ಲಿ ಯಾರು ಕೂತಿದ್ದ ನಾವು ಜಗತ್ತಿನ ಈಶ್ವರ ಅಂತ ತಿಳ್ಕೊಳ್ಳುವಂತ ಮಾನಸಿಕತೆಯ ನತದೃಷ್ಟ ಸ್ಥಿತಿ, ನಯದೀಯ ಸ್ಥಿತಿ ನಮಗೆ ಬಂದಿತ್ತು. ನಮಗೆ ಆ ಸಂದರ್ಭದಲ್ಲಿ ಒಬ್ಬ ಗುರು ಗೋವಿಂದ್ ಸಿಂಹ ಇದ್ದು ಹೇಳ್ತಾರೆ, ಪಂಜಾಬಿನ ಗಂಡುಗಲಿ ಅವರ ಅನಿಸುತ್ತೆ ನಾನು ಇದಕ್ಕೆ ಹೋರಾಟ ಮಾಡಬೇಕು ಅಂತ. ಗುರು ತೇಗ್ ಬಹದ್ದೂರ್, ಗುರು ಗೋವಿಂದ ಸಿಂಹರ ನೇತೃತ್ವದಲ್ಲಿ ಒಂದು ಖಾಲ್ಸಾ ಸೈನ್ಯ ಸಿದ್ಧ ಆಗುತ್ತೆ, ಸಿಖ್ ಸಂಪ್ರದಾಯ ಪ್ರಾರಂಭವಾಗುತ್ತೆ. ಅವರ ಹೋರಾಟವನ್ನು ಎದುರಿಸಲಿಕ್ಕೆ ಔರಂಗಜೇಬನಿಂದ ಆಗಲಿಲ್ಲ. ಆ ಸಂದರ್ಭದಲ್ಲಿ ಗುರು ಗೋವಿಂದ ಸಿಂಹರು ಮನೆಯಲ್ಲಿ ಇಲ್ಲದಿರುವ ಸಂದರ್ಭಕ್ಕೆ ಅವರ ಆಸ್ಥಾನದೊಳಗಡೆ ಔರಂಗಜೇಬನ ಸೈನಿಕರು ನುಗ್ಗುತ್ತಾರೆ. ಅಲ್ಲಿಂದ ಪುಟ್ಟ ಬಾಲಕರನ್ನು ಎತ್ತಾಕೊಂಡು ಬರ್ತಾರೆ. ಒಬ್ಬ ಜೋರಾವರ ಸಿಂಹ, ಒಬ್ಬ ಫತೇ ಸಿಂಹ. ಅವರನ್ನು ತಂದೆಗೆ ಸಂದೇಶ ಕಳಿಸ್ತಾರೆ, ನೀವು ಶರಣಾಗತಿಯಾಗಿ ನಿಮ್ಮ ಮಕ್ಕಳನ್ನ ಅರೆಸ್ಟ್ ಮಾಡಿದೀವಿ. ಅವ್ರು ಹೇಳ್ತಾರೆ, ಅವರು ಸಿಂಹದ ಮರಿಗಳು, ಅವರು ವಾಪಸ್ ಬರಲ್ಲ, ನಮ್ಗೊತ್ತು ನೀವು ಕೊಂದೇ ಹೋಗ್ತೀರಾ, ಆದ್ರೂ ಅವರು ಪ್ರಾಣಾರ್ಪಣೆ ಮಾಡಿದರೆ ಹೊರತು ಮತಾಂತರ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗೇನಾಯ್ತು, ಅವರಿಗೆ ಚಿತ್ರಹಿಂಸೆ ಕೊಡ್ತಾನೆ, ಸಿಹಿ ಕೊಡ್ತಾನೆ. ಮೊದಲಿಗೆ ಅವ್ರಿಗೆ ಇಸ್ಲಾಂ ಮತಾಂತರಗೊಳ್ಳಿ ಅಂತ ಕೇಳ್ತಾನೆ, ಕೇಳಲ್ಲ. ಆಮೇಲೆ ಚಿತ್ರಹಿಂಸೆ ಕೊಡ್ತಾನೆ. ಯಾವ ಎಲ್ಲ ಶಸ್ತ್ರಗಳ ಎಲ್ಲ ರೀತಿಯ ವಿಕೃತ ಚಿತ್ರಹಿಂಸೆಗಳನ್ನ ಆ ಮಕ್ಕಳಿಗೆ ಕೊಟ್ಟರು ಕೂಡ. ಒಬ್ಬ 11 ವರ್ಷ, ಒಬ್ಬ 13 ವರ್ಷದ ಬಾಲಕ ಜೋರಾವರ ಸಿಂಹ, ಫತೇ ಸಿಂಹ. ಆ ಬಾಲಕ ಮಕ್ಕಳಿಗೆ ಅವ ಜೀವಂತ ಸಮಾಧಿ ಆ ದುಷ್ಟ ಆಜ್ಞೆ ಕೊಟ್ಟ. ಅವ ದುಷ್ಟ ಯಾಕೆಂದ್ರೆ ಅವರ ಅಣ್ಣನ್ನೇ ಕೊಂದಿದ್ದ, ತಮ್ಮನನ್ನು ಬಿಡ್ಲಿಲ್ಲ, ತಂದೆಯನ್ನು ಬಿಡ್ಲಿಲ್ಲ. ಅಂತಹ ದುಷ್ಟ ಔರಂಗಜೇಬ ಈ ಮಕ್ಕಳಿಗೆ ಜೀವಂತ ಸಮಾಧಿ ಆಜ್ಞೆಯನ್ನು ಕೊಡ್ತಾನೆ. ಆ ಮಕ್ಕಳನ್ನು ನಿಲ್ಲಿಸ್ತಾರೆ, ಸುತ್ತ ಕಲ್ಲು ಕಟ್ತಾರೆ. ಒಂದು ಕಲ್ಲು ಕಟ್ಟಬೇಕಾದ್ರೆ ಹೇಳ್ತಾರೆ, ಇಸ್ಲಾಮಿ ಮತಾಂತರಗೊಳ್ಳಿ ಅರ್ಧ ರಾಜ್ಯ ಕೊಡ್ತೀವಿ ನಿಮ್ಗೆ ಅಂತ. ಮಣ್ಣು ಹಾಕ್ತಾರೆ, ಮೇಲೆ ಮೇಲೆ ಬರುತ್ತೆ. ಅವರು ನಗರಾಗ್ತಾನೆ ಇದ್ರು. ಹೆಗಲ ಮೇಲೆ ಅವರಿಗೆ ಬರಬೇಕಾದ್ರೆ ತಮ್ಮ ಅಣ್ಣನ ಮುಖ ನೋಡಿದ್ರೆ ಅಣ್ಣನ ಮುಖದಲ್ಲಿ ಕಣ್ಣೀರು. ತಮ್ಮನಿಗೆ ಅನ್ನಿಸುತ್ತೆ, ಇಷ್ಟೊತ್ತು ನಗ್ತಾ ಇದ್ದಂತ ಅಣ್ಣನಿಗೆ ಇನ್ನು ಸಾವಿನ ಹತ್ರ ಬಂದಾಗ ಯಾಕೆ ಅಳತೀಯ ಅಂತ ತಮ್ಮ ಅಣ್ಣನಿಗೆ ಕೇಳ್ತಾನೆ. ಆಗ ಅಣ್ಣ ಹೇಳಿದ್ದು ನಾವು ನೆನ್ಪಿಟ್ಕೊಳ್ಬೇಕಾದಂತ ವಿಚಾರ. ಅಣ್ಣ ಹೇಳಿದೇನು ಗೊತ್ತಾ, ಇದು ದುಃಖದ ಕಣ್ಣೀರಲ್ಲ, ಬದಲಾಗಿ ನನ್ನ ತಾಯಿಯ ಗರ್ಭದಲ್ಲಿ ನನಗಿಂತ ನಂತರ ಬಂದವನು ನೀನು. ನಿನಗಿಂತ ಮೊದಲು ನಾನು ಭಾರತಕ್ಕೋಸ್ಕರ, ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾಗಿತ್ತು. ಆದ್ರೆ ನನಗೆ ದೇಶಕ್ಕೋಸ್ಕರ ನೀನು ಕುಳ್ಳಾಗಿದ್ದೀಯಾ. ನಿನಗಿಂತ ಮೊದಲು ನಾನು ಪ್ರಾಣ ಕೊಡಬೇಕು ಅಂತ ಅನ್ಕೊಂಡು ನನ್ನ ತಾಯಿಯ ಗರ್ಭದಲ್ಲಿ ಮೊದಲು ಬಂದಿದ್ದೆ. ನಾನು ಮೊದಲು ಕೊಡಬೇಕಾಗಿತ್ತು. ಆದ್ರೆ ನನಗಿಂತ ಕುಳ್ಳಾಗಿದ್ದೆ, ಅದಕ್ಕೋಸ್ಕರ ನನಗೆ ಮೊದಲು ಜೀವಂತ ಸಮಾಧಿ ಆಗೋದನ್ನು ನೋಡ್ಬೇಕಲ್ಲ. ಜಗತ್ತಿನ ಇತಿಹಾಸದಲ್ಲಿ ನಡೆದ ಸತ್ಯ ಘಟನೆಗಳಲ್ಲಿ ಇದೊಂದು. ಜಗತ್ತಿನಲ್ಲಿ ಎಲ್ಲಾದ್ರೂ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡ್ಲಿಕ್ಕೆ ಕಾಂಪಿಟಿಷನ್ ಇದ್ರೆ ಅದು ನನ್ನ ಭಾರತದಲ್ಲಿ ಮಾತ್ರ, ನಮ್ಮ ಭಾರತದಲ್ಲಿ ಮಾತ್ರ. ಶೀಶ್ಗಂಜ್ ಗುರುದ್ವಾರಕ್ಕೆ ಹೋಗ್ಬೇಕು. ನಾನು ಅನೇಕರು ಹೋಗಿರ್ಬೋದು. ಒಂಚೂರು ಹಂಚಿಕೊಲೆ ಫುಲ್ ಶೀಶ್ಗಂಜ್ ಗುರುದ್ವಾರಕ್ಕೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಭಾವಚಿತ್ರಗಳನ್ನ ಹಾಕಿದ್ದಾರೆ. ಅವ್ರು ಮಾತಾಡಿದ್ರು, ನನ್ನ ಮಾತಿಗೆ ಅವರು ಬೇಡ, ಅವರ ಮಾತಿಗೆ ನಾನು ಸ್ವಲ್ಪ ಹೆಚ್ಚು ದೂರ ಬಂದಿದ್ದಾರೆ. ಅವ್ರು ಇಲ್ಲಿದ್ದವರು. ಶೀಶ್ಗಂಜ್ ಗುರುದ್ವಾರಕ್ಕೆ ಹೋಗಿ ಅಲ್ಲಿ ಢಾಯಿದಾಸ್, ಮತಿದಾಸ್, ಸತಿದಾಸ್ 3 ಜನ ಭಾವಚಿತ್ರ ಹಾಕಿದ್ದಾರೆ. ಇದೇ ಔರಂಗಜೇಬ ಅವ್ರನ್ನೇನ್ ಮಾಡಿದ ಗೊತ್ತಾ, ಒಬ್ಬನನ್ನು ಉದ್ದಕ್ಕೆ ಸೀಳ್ದ, ಇನ್ನೊಬ್ಬನ ಪಕ್ಕದಲ್ಲಿ 2 ಜನ ಇದ್ದಾರೆ, ಸತಿದಾಸ್, ಮತಿದಾಸ್. ಒಬ್ಬನನ್ನ ಮರದ ಪೆಟ್ಟಿಗೆಯಲ್ಲಿ ಕಟ್ಟಿ ಮರಕ್ಕೆ ಬೆಂಕಿ ಕೊಡ್ತಾನೆ. ಇನ್ನೊಬ್ಬನ ಪಕ್ಕದಲ್ಲಿ ಅವನಿಗೆ ಬಟ್ಟೆಯಲ್ಲಿ ಸುತ್ತಿ ಬೆಂಕಿಯ ಕುದಿಯುವ ಎಣ್ಣೆಗೆ ಹಾಕ್ತಾನೆ. 3 ಜನ ಸತಿದಾಸ್, ಮತಿದಾಸ್, ಸತಿದಾಸ್, ಢಾಯಿದಾಸ್ಗಳು 3 ಜನ ಪ್ರಾಣ ಕೊಡ್ತಾರೆ. ಗುರು ಗೋವಿಂದ ಸಿಂಹರ ಆ ಖಾಲ್ಸಾ ಸೈನ್ಯದ ಕಲಿಗಳು. ಅನ್ನಿಸ್ಲೇ ಇಲ್ಲ ದೇಶಕ್ಕೋಸ್ಕರ ಬಲಿದಾನ ಮಾಡಬೇಕಾದ್ರೆ ನಮಗೆ ಪ್ರಾಣಾರ್ಪಣೆ ಆಗುತ್ತೆ ಅಂತ ದುಃಖನೇ ಆಗಿಲ್ಲ. ಇದು ಇತಿಹಾಸದ ಸತ್ಯ ಘಟನೆಗಳಲ್ಲಿ ಕೆಲವು. ನಮಗೆ ನೆನಪಿಲ್ಲ, ನಮಗೆ ತೋರಿಸ್ತಿಲ್ಲ. ನಮಗೆ ಗುರು ಗೋವಿಂದ ಸಿಂಹರ ಹೋರಾಟ ಉತ್ತರದ ಭಾಗದಲ್ಲಿ ಆಗಿದ್ರೆ, ದಕ್ಷಿಣದ ಸಹ್ಯಾದ್ರಿಯಲ್ಲಿ ಶಿವಾಜಿಯ ಬಗ್ಗೆ ನಾವು ಕೇಳಿದೀವಿ. ನಾವು ಸಾಮಂತ ದೊರೆ ಶಹಾಜಿ ಮಹಾರಾಜನ, ಶಹಾಜಿ ಸಾಮಂತನ ಪೇಶ್ವೆಯ ಮಗನಾಗಿ ಹುಟ್ಟಿದಂತ ಶಿವಾಜಿ ಶೂನ್ಯದಿಂದ ಸಾಮ್ರಾಜ್ಯವನ್ನ ಕಟ್ಟಿರುವುದು ನಾವು ನೋಡಿದೀವಿ. ನಾವು ಇಡೀ ದೇಶದಲ್ಲಿ ನಾನಾಗ್ಲಿ ಹೇಳಿದಂತೆ ಮುಸಲ್ಮಾನರ ಆಕ್ರಮಣ ಹೇಗಿತ್ತು ಅಂದ್ರೆ, ಜನ ಮಾತಾಡ್ಲಿಕ್ಕೆ ಹೆದರುವಂತ ಪರಿಸ್ಥಿತಿನಲ್ಲಿ ಶಿವಾಜಿ ಟೊಂಕ ಕಟ್ಟಿ ನಿಲ್ತಾನೆ. ಕೈಗೆ ಶಸ್ತ್ರ ಬರುತ್ತೆ. ಶಾಹಸೂನೋ ಶಿವಶೇಷ ಮುದ್ರಾ ಭದ್ರಾಯಿ ರಾಜತೆ ಅಂತ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಹಳ್ಳಿಯ ಮಾವಳಿ ಪೋರರನ್ನು ಸಂಘಟನೆ ಮಾಡಿ ಸಾಮ್ರಾಜ್ಯ ನಿರ್ಮಾಣದ ಪ್ರತಿಜ್ಞೆಯನ್ನು ಕೊಡ್ತಾನೆ. ಆ ಕಾರಣದಿಂದ ಪನ್ನಾಳಗಡ, ವಿಶಾಲಗಡ, ತೋರಣಗಡ, ಬೇರೆ ಬೇರೆ ಕೋಟೆಗಳು, ಸಿಂಹಗಡ, ಬೇರೆ ಬೇರೆ ಕೋಟೆಗಳು ಗೆಲ್ತಾ ಹೋಗ್ತಾನೆ. ತಡಿಲಿಕ್ಕೆ ಆಗ್ಲೇ ಇಲ್ಲ ಮುಸಲ್ಮಾನರಿಗೆ. ಆಕ್ರಮಣದ ಮೇಲೆ ಆಕ್ರಮಣ ಶಿವಾಜಿಯ ಮೇಲೆ ಶುರು ಆಯ್ತು. ಬಿಜಾಪುರ ಸುಲ್ತಾನರು ಆಕ್ರಮಣ ಮಾಡಿದ್ರು. ಬಿಜಾಪುರ ಸುಲ್ತಾನರು ಶಿವಾಜಿ ಇದ್ದಂತ ಕೋಟೆಯ ಸುತ್ತ 2,000 ಜನ ಸೈನಿಕರು ಹೋಗ್ತಾರೆ. ವಿಶಾಲಗಡ ಕೋಟೆ, ಅದರ ಒಳಗಡೆ ಶಿವಾಜಿ 6 ಜನ ಸೈನಿಕರು, ಅವರ ಸುತ್ತ 2,000 ಸೈನಿಕರು ಸುತ್ತುವರೆದಿದ್ದಾರೆ. ಯಾವ ಸ್ಥಿತಿ ಇರ್ಬೋದು? 1 ತಿಂಗಳಾಯ್ತು,
ಒಂದೆರಡು ದಿವಸ ಆಯ್ತು, 4 ದಿವಸ ಆಯ್ತು, 1 ತಿಂಗಳಾಯ್ತು. ಶಿವಾಜಿ ಇನ್ನು ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಭಾರಿ ಖುಷಿಯಲ್ಲಿದ್ರು. ಆ ಸಂದರ್ಭದಲ್ಲಿ ಶಿವಾಜಿ ತಂತ್ರಗಾರಿಕೆ ಹೇಗಿತ್ತು ಅಂದ್ರೆ ಹೊರಗಡೆ ಸಂದೇಶ ಕಳಿಸ್ತಾನೆ, ನಾವು ನಾಳೆ ದಿವಸ ಶರಣಾಗತಿ ಆಗ್ತೀವಿ ಅಂತ. ಬಹಳ ಖುಷಿ ಪಟ್ಟು ಸ್ವಲ್ಪ ನಿದ್ದೆ ಮಾಡಿದ್ರು ಹೊರಗೆ ಅವರು. ಆಗ ಶಿವಾಜಿ ತಂತ್ರಗಾರಿಕೆ ಬೇರೆನೇ ಇತ್ತು. ಭೂಮಿಯ ಒಳಗಡೆಯಿಂದ ಸುರಂಗವನ್ನು ಕೊರೆದಂತ ಶಿವಾಜಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಆ ಜಾಗದಿಂದ ತಪ್ಪಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾನೆ. ಆ ಕಡೆಯಿಂದ ಹೊರ ಹೋಗಬೇಕಾದ್ರೆ ಸಹಜವಾಗಿ ಗೊತ್ತಾಗತ್ತೆ ಅಂತ ಗೊತ್ತಿದೆ, ಆದ್ರೆ ಶಿವಾಜಿಯನ್ನು ಬದುಕಿ ಉಳಿಸಲೇಬೇಕು. ಅದಕ್ಕೋಸ್ಕರ 4 ಜನ ಅಂಗರಕ್ಷಕರು, 6 ಜನರಲ್ಲಿ 2 ಜನ ಮಾತ್ರ ಅಕಸ್ಮಾತ್ ಆ ಸೈನ್ಯ ಎದುರಿಸಿ ಓಡಿಸಿಕೊಂಡು ಬಂದ್ರೆ ಅವರನ್ನು ತಡಿಬೇಕು. ಅದಕ್ಕೋಸ್ಕರ ಸೈನ್ಯ ಸಿದ್ಧ ಆಗಿದೆ. ಇಷ್ಟೇ ಒಂದು ಸೈನ್ಯ ಅಂದ್ರೆ 6 ಜನರ ಸೈನ್ಯ. ಶಿವಾಜಿ ಪನ್ನಾಳಗಡಕ್ಕೆ ಮುಟ್ಟಿ ಅಲ್ಲಿಂದ ತೋಪಿನ ಶಬ್ದ ಕೇಳುವವರೆಗೆ ಆ ಜಾಗಕ್ಕೆ ಬಿಜಾಪುರದ ಸುಲ್ತಾನನ ಸೈನಿಕರು ಬರಬಾರದು ಅಂತ ತಡಿಬೇಕು. ತಡೆಯುವರೆಷ್ಟು ಜನ? 2 ಜನ. ಬರುವವರೆಷ್ಟು ಜನ? 2,000 ಜನ. ನಾವೆಲ್ಲರೂ ಕೂಡ ಬಾಜಿ ಪ್ರಭು ದೇಶಪಾಂಡೆ ಫಿಲ್ಮ್ ನೋಡಬೇಕು. ಒಂದು ಕಣಿಯ ಪ್ರದೇಶ ಬರುತ್ತೆ, ಆ ಜಾಗಕ್ಕೆ ಬರಬೇಕಾದ್ರೆ ಅವ್ರಿಗೆ ಗೊತ್ತಾಗಿ ಬಿಟ್ಟು ಓಡಿಸಿಕೊಂಡು ಬರ್ತಾರೆ. ಅಟ್ಟಿಸಿಕೊಂಡು ಬಂದಂತವರನ್ನ ಬಾಜಿ ಪ್ರಭು ದೇಶಪಾಂಡೆ ಮತ್ತೆ ಜೊತೆಗಾರ ಇಬ್ಬರು ಕುದುರೆಯನ್ನೇರಿ ಹೋರಾಟವನ್ನು ಮಾಡಿ ಶುರು ಮಾಡ್ತಾರೆ. ಆದ್ರೆ ಮೊದಲಿಗೆ ಜೊತೆಗಾರನಾಗಿದ್ದಂತವನೊಬ್ರು ಪ್ರಾಣ ಕೊಟ್ಟ. ಬಾಜಿ ಪ್ರಭು ದೇಶಪಾಂಡೆ ಒಬ್ಬ ಉಳಿದ. ಬ್ರಿಟಿಷ್ ಇತಿಹಾಸಕಾರರು ಬರೀತಾರೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಹೋರಾಡಿರ್ತಕ್ಕಂಥ ಬಾಜಿ ಪ್ರಭು ದೇಶಪಾಂಡೆ ಅಲ್ಲಿಯ ತೋಪಿನ ಶಬ್ದ ಕೇಳುವವರೆಗೆ ಹೋರಾಟ ಮಾಡ್ತಾನೆ. ಸ್ವತಃ ಕಾಳಿ ದುರ್ಗೆ ಕೈಯಲ್ಲಿ ಮೈಯಲ್ಲಿ ಬಂದಂತೆ ಹೋರಾಟವನ್ನು ಮಾಡ್ತಾನೆ. 2 ಕೈಗಳಲ್ಲಿ ಕತ್ತಿಯನ್ನು ಹಿಡಿದು ಸೂರ್ಯದಿಂದ ಸೂರ್ಯಾಸ್ತದವರೆಗೆ ಹೋರಾಟ ಮಾಡ್ತಾನೆ. ಮುಸಲ್ಮಾನರ ತಲೆಗಳನ್ನು ಚೆಂಡಾಡ್ತಾನೆ. ಆ ಜಾಗದಲ್ಲಿ ಕಣಿವೆ ಪ್ರದೇಶದಲ್ಲಿ ರಕ್ತದ ಪ್ರವಾಹನೇ ಹರಿದು ಬಿಡುತ್ತೆ. ಅವರ ಹೆಣಗಳ ಮೇಲೆ ನಿಂತುಕೊಂಡು ಹೋರಾಟವನ್ನು ಮಾಡ್ತಾನೆ. ಇತಿಹಾಸದ ಘಟನೆ ಇದು. ಇವತ್ತು ಅಲ್ಲಿ ಹೋದ್ರೆ ಪುಣೆ ಹತ್ರ ಪಾವನ ಕಿಂಡಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಪನ್ನಾಳಗಡದ ಮಧ್ಯದಲ್ಲಿರುವಂತಹ ಒಂದು ಭಾಗ ಅದು. ಈ ರೀತಿ ಶಿವಾಜಿಯನ್ನು ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಪುನಃ ಶುರು ಮಾಡಿದ್ರು. ಒಬ್ಬ ಅಫ್ಜಲ್ ಖಾನ ಬಂದ. 6-8 ಅಡಿ ಎತ್ತರದ 6-7 ಅಡಿ ಎತ್ತರದ ದೈತ್ಯ ಅಜಾನುಬಾಹುವನ್ನು ಶಿವಾಜಿಯನ್ನು ಮುಗಿಸ್ಲಿಕ್ಕೆ ಕಲಿಸ್ತಾರೆ. ಆದ್ರೆ ಶಿವಾಜಿ ಆತನ ಹೊಟ್ಟೆಯನ್ನ ಬಗೆದು, ಹೇಗೆ ನರಸಿಂಹಾವತಾರದಲ್ಲಿ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದ್ರು ಹಾಗೆ ಹೊಟ್ಟೆ ಬಗೀತಾನೆ. ಅವನು ಹಾಕಿದ ಚೂರಿ ಅದು ನಡೆಯೋದಿಲ್ಲ. ಬೆನ್ನ ಹಿಂದೆ ಚೂರಿ ಹಾಕುವುದು ಆ ಸಂಪ್ರದಾಯ, ಅವರಿಗೆ ಇರತಕ್ಕಂಥ ಸಂಸ್ಕೃತಿ ಅವರದ್ದು. ಆದ್ರೆ ಅದು ನಡೆಯಲಿಲ್ಲ. ಶಿವಾಜಿ ತಂತ್ರಗಾರಿಕೆ ಬೇರೆ ಇತ್ತು. ತದನಂತರ ಒಂದು ದಿನ ಆನಂದ ನಾಮ ಸಂವತ್ಸರದ ಜ್ಯೇಷ್ಠ ಶುದ್ಧ 13ನೇ ದಿವಸ ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆ ಮಾಡ್ತಾನೆ. ನಾವೆಲ್ಲರೂ ಹಿಂದೂ ರಾಷ್ಟ್ರದ ಕನಸನ್ನು ಅಲ್ಲಿಂದ ಪಡ್ಕೊಂಡ್ವಿ ನಾವು. ಶಿವಾಜಿಯ ಕುದುರೆಗಳು ದಕ್ಷಿಣ ಸಹ್ಯಾದ್ರಿಯಿಂದ ಇಡೀ ಮುಸಲ್ಮಾನರ ಸೊಕ್ಕನ್ನ ಮುರಿದಿಕ್ಕಿ ಕಾಬೂಲಲ್ಲಿ ನೀರು ಕುಡಿದು ಅಂತ ಹೇಳ್ತಾರೆ. ಅಂದ್ರೆ ಆ ಸ್ಥಿತಿ ನಮ್ದು. ಆ ರೀತಿ ಹೋರಾಟ ಮಾಡಬೇಕಾದ್ರೆ ಕಣ್ಣ ಮುಂದೆ ಭಗವೇ ತಾಯಿ ಭಾರತೀಯ ಜಗಜ್ಜನ್ಯ ಆಗಬೇಕು ಅನ್ನೋ ಭಾವ ಅಷ್ಟೇ ಇದ್ದಿದ್ದು. ಆ ಭಾವದಿಂದ ಕೆಲಸ ಮಾಡ್ತಾರೆ. ಮುಸಲ್ಮಾನರಾಗ್ಲಿ ತದನಂತರ ಬಂದಿರ್ತಕ್ಕಂಥ ಬ್ರಿಟಿಷರ ಕಥೆ ಕೇಳಬೇಕು ನಾವು. ಈ ದೇಶವನ್ನ ಮುಗಿಸಬೇಕು ಅಂತ ಆ ಗ್ರೀಕರಿಂದ ಹಿಡಿದು ಬ್ರಿಟಿಷರವರೆಗೆ ಬಂದಿರತಕ್ಕಂಥ 10 ಆಕ್ರಮಿಕರ ಮಧ್ಯದಲ್ಲಿ ಅತ್ಯಂತ ಕಠೋರವಾಗಿರ್ತಕ್ಕಂಥ ಆಕ್ರಮಣ ಬ್ರಿಟಿಷರ ಹೆಸರಲ್ಲಾಯ್ತು. ಕ್ರೈಸ್ತರ ಹೆಸರಿನ ಬ್ರಿಟಿಷರು ಈ ದೇಶಕ್ಕೆ ಆಕ್ರಮಣ ಮಾಡಿದ್ರು. ವ್ಯಾಪಾರ ಸೋಗಿನಲ್ಲಿ ಬರ್ತಾರೆ. ವ್ಯಾಪಾರಕ್ಕೋಸ್ಕರ ಬಂದವರು ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮ, ನಮ್ಮ ಮಠ, ನಮ್ಮ ಮಂದಿರ, ನಮ್ಮ ನೆಲ, ನಮ್ಮ ಎಲ್ಲ ವಿಚಾರಗಳಿಗೆ ಕೈ ಹಾಕ್ತಾರೆ. ಆಳ್ವಿಕೆ ಅವರ ಕೈಗೆ ಬರುತ್ತೆ. 1835 ಒಬ್ಬ ಮೆಕಾಲೆ ಈ ದೇಶವನ್ನೆಲ್ಲ ಉದ್ದಗಳ ಪ್ರವಾಸ ಮಾಡಿ ಇಂಗ್ಲೆಂಡ್ ಒಂದು ವರದಿಯನ್ನು ಕೊಡ್ತಾನೆ. ಆತನ ಪಾರ್ಲಿಮೆಂಟ್ ಒಳಗಡೆ, ನಾನು ಭಾರತದ ಉದ್ದಗಲಗಳಲ್ಲಿ ಪ್ರವಾಸ ಮಾಡಿದ್ದೇನೆ, ಅಲ್ಲೊಬ್ಬ ಕಳ್ಳನು ಕಾಣೋದಿಲ್ಲ, ಅಲ್ಲೊಬ್ಬ ಭಿಕ್ಷುಕನು ಕಾಣುವುದಿಲ್ಲ. ಅಂತ ಶ್ರೇಷ್ಠವಾದಂತಹ ಸಂಸ್ಕೃತಿ ಇರುತ್ತೆ ಭಾರತ. ಅಕಸ್ಮಾತ್ ನಾವು ಇನ್ನು ಮುಂದಿನ ದಿನಗಳಲ್ಲಿ ಭಾರತವನ್ನು ಆಳ್ವಿಕೆ ಮಾಡಬೇಕಾದ್ರೆ ಅವರ ಬೆನ್ನೆಲುಬನ್ನು ಮುರಿಬೇಕು. ಯಾವುದು ಬೆನ್ನೆಲುಬು? ಯಾವುದಂದ್ರೆ ನಮ್ಮ ಶೈಕ್ಷಣಿಕ ಪದ್ಧತಿಯನ್ನು ಮುರಿಬೇಕು ಅಂತ ಅವ ಹೇಳ್ದ. ಬ್ರಿಟಿಷರಿಗೆ ಚೆನ್ನಾಗಿ ಅರ್ಥ ಆಯ್ತು, ನಮಗೆ ಅರ್ಥ ಆಗಲಿಲ್ಲ. ಅದರ ಕಾರಣದಿಂದ ನಮ್ಮ ದೇವಸ್ಥಾನಗಳಿಗೆ ನುಗ್ಗಿದ್ರು ಮುಸಲ್ಮಾನರು, ಬ್ರಿಟಿಷರು. ನಮ್ಮ ಶಾಲೆಗಳನ್ನ ಅಪಭ್ರಂಶ ಮಾಡುವ ಸ್ಥಿತಿಗೆ ಬಂದು ನಮ್ಮ ಗುರುಕುಲ ಪದ್ಧತಿಗಳನ್ನು ನಾಶ ಮಾಡಿದ್ರು. ನಮ್ಮ ಮನೆಗಳಿಗೆ ಇಂಗ್ಲಿಷ್ ಸಂಪ್ರದಾಯವನ್ನು ನುಗ್ಗಿಸುವ ಕೆಲಸ ಮಾಡಿದ್ರು. ಬ್ರಿಟಿಷರೇ ಶ್ರೇಷ್ಠ ಅಂತ ಹೇಳಿಕೊಳ್ಳಿ ಶುರು ಮಾಡಿದ್ರು. ಈ ದೇಶಕ್ಕೆ ಸಂಸ್ಕೃತಿಯೇ ಇಲ್ಲ, ಈ ದೇಶಕ್ಕೆ ನೆಲೆಗಳೇ ಇಲ್ಲ. ಬ್ರಿಟಿಷರು ಬಂದ ಮೇಲೆ ಇದೆಲ್ಲ ಆಯ್ತು ಅಂತ ಹೇಳ್ತಕ್ಕಂಥ ಭಾವನೆಗಳನ್ನ ತುಂಬಿಸಿದ್ರು. ಆಗ ನಮ್ಮಲ್ಲಿ ಎಚ್ಚರಿಕೆ ಆಯ್ತು. 1800 ಒಬ್ಬ ಮಂಗಲ್ ಪಾಂಡೆಯನ್ನು ನಾವು ಕೇಳ್ತೀವಿ. ನಾವು 1857 ಘಟನೆಗಳು. ಅದಕ್ಕೂ ಮೊದಲು 1800 ಮೊದಲ ದಿನಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ, ಆತನಿಗೆ ವಾಸುದೇವ ಬಲವಂತ ಹೊಡಕೆ, ಆತನಿಗೆ ಅಕ್ಕಿ ಗಿರಣಿಯಲ್ಲಿ ಕೆಲಸ, ಸಂಬಳ ಇಲ್ಲ, ಮನೆಯಲ್ಲಿ ಕಡು ಬಡತನ. ಆದ್ರೆ ಏನ್ ಮಾಡುದು?
ಇದಕ್ಕೆ ಹೋರಾಟ ಮಾಡಲೇಬೇಕು. ಯೋಚನೆ ಮಾಡ್ತಾನೆ, ಜೊತೆಯಲ್ಲಿದ್ದಂತಹ ಪತ್ನಿಯನ್ನು ಮನೆಯನ್ನು ಎಲ್ಲ ಬಿಟ್ಟು ಈ ಕೆಲಸಕ್ಕೆ ಇಳಿತಾನೆ, ಹೋರಾಟಕ್ಕೆ ಇಳಿತಾನೆ. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಮೊದಲ ಹೋರಾಟ ಮಾಡಿರ್ತಕ್ಕಂಥ 2ನೇ ಶಿವಾಜಿ ಅಂತ ಹೆಸರಿದ್ದಂತ ವಾಸುದೇವ ಬಲವಂತ ಫಡ್ಕೆಯನ್ನು ಬ್ರಿಟಿಷರು ಬಂಧಿಸ್ತಾರೆ. ರಾಮೋಶಿ ಜನಾಂಗದ ಜೊತೆಗೆ 16 ಕಡೆಗಳಲ್ಲಿ ಬ್ರಿಟಿಷರನ್ನು ಮಲಗಿಸಿದ ಕಾರಣದಿಂದ ಆತನನ್ನು ಬಂಧನಕ್ಕೊಳಪಡಿಸ್ತಾರೆ. ನಮ್ಮ ದೇಶದಿಂದ ದೂರದಲ್ಲಿರ್ತಕ್ಕಂಥ ಏಡನ್ ಜೈಲಿಗೆ ಹಾಕ್ತಾರೆ ಆತನನ್ನ. ಅಲ್ಲಿ ಗಲ್ಲುಗಂಬ ಆತನಿಗೆ ಸಿಗುತ್ತೆ. ಮೊದಲ ಬಲಿದಾನ ಅಂತ ಹೇಳ್ಬೋದು ನಾವು. ಆ ರೀತಿಯ ವ್ಯವಸ್ಥೆಗಳಾಯ್ತು. 1857ರಲ್ಲಿ ನಮಗೆಲ್ಲ ಗೊತ್ತು. ನಮಗೆ ಬ್ರಿಟಿಷರು ಅನೇಕ ಬಾರಿ ಹೇಳ್ತಾರೆ ಏನಂದ್ರೆ, ಈ ದೇಶದಲ್ಲಿ ಇಡೀ ದೇಶದ ಜನ ಸೇರಿಕೊಂಡು ಒಟ್ಟಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಹೋರಾಟ ಅದು. ಆದ್ರೆ ಬ್ರಿಟಿಷರು ಹೇಳಿದ್ರೆ, ಒಬ್ಬ ಮಂಗಲ್ ಪಾಂಡೆ ದೇಶ ಧರ್ಮದ ಬಗ್ಗೆ ಅತ್ಯಂತ ಕಾಳಜಿದ್ದಂಥವನು, ಬ್ರಾಹ್ಮಣ ಕುಟುಂಬದಿಂದ ಬಂದಿದ್ದಂತ ಮಂಗಲ್ ಪಾಂಡೆ, ಅವನಿಗೆ ಅನ್ನಿಸುತ್ತೆ ಅವನಿಗೆ ಕೊಟ್ಟಂತ ಕೋವಿಯಲ್ಲಿ ಅದರಲ್ಲಿ ದನದ ಕೊಬ್ಬನ್ನು ಸವರಿದ್ರು, ಅದನ್ನು ಬಾಯಲ್ಲಿ ಕಚ್ಚಿ ಅದರ ಚರ್ಮವನ್ನು ಎಳಿಬೇಕಾಗಿತ್ತು ಅವನು. ಆತನಿಗೆ ಅನ್ನಿಸ್ತು, ನಾನು ನನ್ನ ತಾಯಿಗೆ ಸಮಾನವಾಗಿದ್ದಂತ ಗೋವಿನ ಚರ್ಮದ ಆ ತುಪ್ಪವನ್ನ ನಾನು ಚರ್ಮವನ್ನು ಕಚ್ಚಬೇಕು ನಾನು ಬಾಯಲ್ಲಿ, ಇದು ಸಾಧ್ಯ ಇಲ್ಲ ಅಂತ ತಿರಸ್ಕರಿಸ್ತಾನೆ. ಯಾರು ಆಜ್ಞೆ ಕೊಟ್ಟಿದ್ರು ಅಂತಹ ದುಷ್ಟ ಬ್ರಿಟಿಷ್ ಅಧಿಕಾರಿಯನ್ನ ಮಲಗಿಸ್ತಾನೆ. ಆ ಕಾರಣದಿಂದ ಬ್ರಿಟಿಷ್ ಅವನ್ನ ಬಂಧಿಸ್ತಾರೆ. ಆಗ ಉತ್ತರದಲ್ಲಿ ತಾತ್ಯಾ ಟೋಪೆ, ದಕ್ಷಿಣದಲ್ಲಿ ಕಿತ್ತೂರು ರಾಣಿಯಿಂದ ಹಿಡಿದು ಇಡೀ ದೇಶ ಒಂದಾಗಿ ಹೋರಾಟಕ್ಕೆ ಅಣಿಯಾಗಿದ್ದಂತ ಸಂದರ್ಭದಲ್ಲಿ 1857ರಲ್ಲಿ ಇಡೀ ದೇಶ ಏಕಕಾಲದಲ್ಲಿ ದಂಗೆ ಹೇಳ್ತದೆ. ಆದ್ರೆ ಬ್ರಿಟಿಷರಿಗೆ ಇದರ ಸೂಚನೆ ಸಿಕ್ಕಿರುವ ಕಾರಣದಿಂದ ಆ ದಂಗೆಯನ್ನು ಸದಿಬಡಿತಾರೆ. ಸಾವಿರಾರು ಜನ ನಮ್ಮ ಹಿರಿಯರು ಈ ದೇಶಕ್ಕೋಸ್ಕರ ಬಲಿದಾನ ಮಾಡುವಂತ ಸ್ಥಿತಿ ನಿರ್ಮಾಣ ಆಯಿತು 1857ರಲ್ಲಿ. ತದನಂತರ ದಿನಗಳಲ್ಲಿ ಈ ದೇಶದ ಮೇಲೆ ಆದಂತ ಆಕ್ರಮಣದ 90 ವರ್ಷಗಳ ಕಾಲ ಮುಂದೆ ಹೋಯಿತು. 1919ರಲ್ಲಿ ಒಂದು ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಘಟನೆ ಆಯ್ತು, ನಾವೆಲ್ಲ ಕೇಳಿದ್ವಿ. ಬೈಸಾಖಿ ಹಬ್ಬಕ್ಕೋಸ್ಕರ ಜನ ಸೇರಿದರು ಪಂಜಾಬಿನ ಜಲಿಯನ್ ವಾಲಾ ಬಾಗ್ನಲ್ಲಿ. ಸುಮಾರು 3,000ಕ್ಕಿಂತ ಹೆಚ್ಚು ಜನ ಆ ಕೋಟೆಯ ಪ್ರದೇಶದಲ್ಲಿ ಸೇರಿದ್ದಾರೆ ಮೈದಾನದಲ್ಲಿ. ಅಲ್ಲಿ ಸೇರಿರ್ತಕ್ಕಂಥ ಜನ ಖುಷಿಯಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಒಬ್ಬ ಒಡ್ವೈರ್, ಒಬ್ಬ ಡಯರ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿಗಳು ಬಂದು ಅಲ್ಲಿ ಅವರ ಮೇಲೆ 144 ಸೆಕ್ಷನ್ ಇದೆ ಅಂತ ಹೇಳೋ ಕಾರಣದಿಂದ ಅವರಿಗೆ ಫೈರಿಂಗ್ ಆರ್ಡರ್ ಮಾಡ್ತಾನೆ. ಎಷ್ಟು ಜನ ಸತ್ರು ಅಂದ್ರೆ ಅಲ್ಲಿ ಸುಮಾರು 1,500 ಜನ ಪ್ರಾಣ ಕೊಟ್ಟರು. ಓಡ್ಲಿಕ್ಕೆ ಜಾಗನೇ ಇಲ್ಲ. ಬ್ರಿಟಿಷ್ ಇತಿಹಾಸಕಾರ ಬರೀತಾರೆ 367 ಅಂತ ಅಲ್ಲ, 1,500ಕ್ಕಿಂತ ಹೆಚ್ಚು ಜನ ಬಲಿದಾನ ಮಾಡ್ತಾರೆ. ಅಲ್ಲಿಗೊಬ್ಬ ಬಾಲಕ ಬರ್ತಾನೆ, ತುಂಬಾ ಜನ ಬರ್ತಾರೆ, ನನ್ನ ತಾಯಿಯನ್ನು, ಅಕ್ಕನನ್ನು, ಅಣ್ಣನನ್ನು ಹುಡುಕ್ತಾ ಇದ್ದಾರೆ. ಹೆಣಗಳ ರಾಶಿಯಲ್ಲಿ ಹುಡುಕ್ತಾರೆ. ನೆನ್ಪಿಟ್ಟುಕೊಳ್ಳಿ, ಇಡೀ ಜಗತ್ತಿನಲ್ಲಿ ಆ ದಿನಗಳಲ್ಲಿ ಅತ್ಯಂತ ಹೆಚ್ಚು ಸುದ್ದಿ ಆಗಿರ್ತಕ್ಕಂಥ ವಿಚಾರ, ಮೊನ್ನೆ ಬ್ರಿಟಿಷ್ ಒಬ್ಬ ಹೆಂಗಸು ಬ್ರಿಟಿಷ್ ಅಲ್ಲಿಯ ಅಧಿಕಾರಿ ಹೇಳ್ತಾರೆ, ನಮ್ಮ ಭಾರತದಲ್ಲಿ ನಾವು ನಡೆಸಿದ ಅಕೃತ್ಯ ಇವತ್ತಿಗೂ ಅಕ್ಷಮ್ಯ, ಜಲಿಯನ್ ವಾಲಾ ಬಾಗ್ ಆಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಕಠೋರವಾಗಿತ್ತು ಆ ಒಂದು ಹತ್ಯಾಕಾಂಡ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಬರ್ತಾನೆ, ತಾಯಿಯನ್ನು ಹುಡುಕ್ತಾನೆ, ಸಿಗುದಿಲ್ಲ. ಅಕ್ಕನನ್ನು ಹುಡುಕ್ತಾನೆ, ಅಣ್ಣನನ್ನು ಹುಡುಕ್ತಾನೆ, ಸಿಗುದಿಲ್ಲ. ಎಲ್ಲರೂ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಒಂದು ಹಿಡಿ ಮಣ್ಣು ಸಿಗುತ್ತೆ, ಆ ಮಣ್ಣು ರಕ್ತದಲ್ಲಿ ಮುಳುಗಿತ್ತು. ಅದನ್ನು ಇಟ್ಕೊಂಡು ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ, ಈ ಕೃತ್ಯಕ್ಕೆ ಯಾರು ಕಾರಣೀಕರ್ತರು ಅವರನ್ನು ಮುಗಿಸಬೇಕು ಅಂತ. ಆಗ ಆತನಿಗೆ 20 ವರ್ಷನೂ ಆಗಿರಲಿಲ್ಲ, 14 ವರ್ಷ 15 ವರ್ಷ ಪ್ರಾಯ ಅವನಿಗೆ. ಆ ಪ್ರಾಯದಲ್ಲಿ ಆತನ ಹೆಸರು ಉಧಮ್ ಸಿಂಗ್ ಅಂತ. ಆವತ್ತು ಪ್ರತಿಜ್ಞೆ ಮಾಡ್ತಾನೆ. ಆನಂತರ ಅದೇ ದಿಕ್ಕಿನಲ್ಲಿ ಅದೇ ಯೋಚನೆಯಲ್ಲಿ ಹೋಗ್ತಾನೆ. ಕೊನೆಗೆ ಮುಂಬೈನಲ್ಲಿ ಈ ಕ್ರಾಂತಿಕಾರಿ ಕೆಲಸದಲ್ಲಿ ಸೇರಿಕೊಂಡ ಕಾರಣಕ್ಕೋಸ್ಕರ 5 ವರ್ಷಗಳ ಕಾಲ ಜೈಲಾಗತ್ತೆ. ಜೈಲಿನಲ್ಲಿದ್ರು ಈ ಪ್ರತಿಜ್ಞೆ ಹಿಂಜರಿಲಿಲ್ಲ ಆತ. ಆಮೇಲೆ ಇಂಗ್ಲೆಂಡ್ಗೆ ಹೋಗ್ತಾನೆ. ಯಾಕೆ ಇಂಗ್ಲೆಂಡ್ಗೆ ಹೋದ ಗೊತ್ತಾ? ಇಲ್ಲಿದ್ದಂತ ಒಡ್ವೈರ್, ಇಲ್ಲಿದ್ದಂತ ಡಯರ್ ಅವ್ರು ಇಂಗ್ಲೆಂಡ್ಗೆ ವಾಪಸ್ ಹೋಗಿದ್ರು ರಿಟೈರ್ಮೆಂಟ್ ತಗೊಂಡು. ಅವರನ್ನು ಸುಖವಾಗಿ ಬಿಡ್ಲಿಕ್ಕಿಲ್ಲ ಅಂತ ಅದು ತೀರ್ಮಾನ ಮಾಡ್ತಾನೆ. ಅಲ್ಲಿ ಹೋದ, ಕೈಗೆ ಪಿಸ್ತೂಲ್ ಬರುತ್ತೆ. ಯಾವ ತುಂಬಿದ ಸಭೆಯ ಮೇಲೆ ಆಕ್ರಮಣವನ್ನು ಮಾಡಿದ್ರೋ ಅಂತಹ ಸಭೆಗೋಸ್ಕರ ಕಾಯ್ತಾ ಇದ್ದ. ಒಂದಿನ ಉಧಮ್ ಸಿಂಗ್ ಕಾಯ್ತಾ ಇರ್ತಾನೆ, ಎಲ್ಲಿ ಬರ್ತಾನೆ ಅಂತ. ಒಂದು ದಿವಸ ರಸ್ತೆಯಲ್ಲಿ ಈ ಒಡ್ವೈರ್ನ ಚಾರಿಯಟ್ ಬರುತ್ತೆ, ರಥ. ಗೊತ್ತಾಗಿತ್ತು ಅವನಿಗೆ, ಕೈಯಲ್ಲಿ ಪಿಸ್ತೂಲ್ ಇದೆ, ಸೊಟ್ಟದಲ್ಲಿ ಪಿಸ್ತೂಲ್ ಒಂದ್ಸಲ ಕೈ ಹಾಕ್ತಾನಂತೆ. ಹೊಡಿಲಿಕ್ಕೆ ತೆಗಿತಾನೆ. ಆಗ ಅನ್ನಿಸಿತ್ತು, ತುಂಬಿದ ಸಭೆಯ ಮೇಲೆ ಆಕ್ರಮಣ ಮಾಡಿದಂತ ಒಡ್ವೈರಿಗೆ ತುಂಬಿದ ಸಭೆಯಲ್ಲೇ ಮುಗಿಸಬೇಕು ಅಂತ ತೀರ್ಮಾನ ಮಾಡಿದ್ದ. ಅದಕ್ಕೋಸ್ಕರ ಸ್ವಲ್ಪ ದಿನಗಳಲ್ಲಿ ಒಂದು ಸಭೆ ಯೋಜನೆ ಮಾಡಿದ್ದು ಸಿಕ್ಕಿತು. ರಾಣಿಯ ಹುಟ್ಟುಹಬ್ಬದ ಆಚರಣೆ ಅಂತ ಕಾಣುತ್ತೆ. ಜನ ಭಾರಿ ಖುಷಿಯಲ್ಲಿದ್ರು. ರಾತ್ರಿ ಹೊತ್ತು ಕುಡಿದಿದ್ದ, ಅಲ್ಲಿ ಸೇರಿದ್ರು. ಸಭೆಗೆ ಹತ್ತಿದಾನೆ, ವೇದಿಕೆ ಹತ್ತಾನೆ. ವೇದಿಕೆ ಹತ್ತಿದಾಗ ಮುಂದಿನ ಸೀಟ್ನಲ್ಲಿ ಕೂತಂತ ಉಧಮ್ ಸಿಂಗ್ ವೇದಿಕೆಗೆ ಬಂದು ವೇದಿಕೆಯಲ್ಲಿ ಆತನ ಎದೆಗೆ 0 ಪಾಯಿಂಟ್ ರೇಂಜ್ ಇಂದ ಗುಂಡಿಟ್ಟು ಉರುಳಿಸ್ತಾನೆ. ಅಲ್ಲಿದ್ದಂತ ಒಡ್ವೈರ್ ಪ್ರಾಣ ಕೊಟ್ಟ. ಅವನನ್ನು ಬಂಧನ ಆಯ್ತು. ಗಲ್ಲುಗಂಬಕ್ಕೆ ಹೋಗ್ತಾನೆ.
ಆತನಿಗೆ ಗಲ್ಲುಗಂಬ ಕೊಡ್ಬೇಕಾದ್ರೆ ಅವನಿಗೆ ಹೇಳ್ತಾರೆ, ವಿಚಾರಣೆ ಆಗ್ಬೇಕಾದ್ರೆ ಆತ ಜಡ್ಜರಲ್ಲಿ ಒಂದು ಕೇಳ್ತಾನೆ, ಆಗಿನ ಪ್ರಿವಿ ಕೌನ್ಸಿಲ್ ಅಥವಾ ನ್ಯಾಯಾಧೀಶರ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ತಾನೆ, ನನಗೆ ಬೇಗ ಶಿಕ್ಷೆ ಕೊಟ್ಟು ಬಿಡಿ, ಯಾವುದೋ ಕರಿನೀರೋ ಯಾವುದೋ ಒಂದು ಶಿಕ್ಷೆ ಅಲ್ಲಿ ಒಳಗೆ ಜೈಲಲ್ಲಿ ಹಾಕಿ ವರ್ಷಾನುಗಟ್ಟಲೆ ಕೊಡಿಸಬೇಡಿ, ಬೇಗ ಗಲ್ಲುಗಂಬ ಕೊಡಿ ನನಗೆ, ನೀವು ಕೊಡೋದು ಗ್ಯಾರಂಟಿ ಅಂತ ಗೊತ್ತಿದೆ, ನಾಳೆನೇ ಕೊಟ್ಟು ಬಿಡಿ ಅಂತ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರು. ಉತ್ತರ ಕೊಟ್ಟರು ಆ ಕಡೆಯಿಂದ, ಬೇಗ ಪ್ರಾಣ ಕೊಟ್ರೆ ಬೇಗ ಮತ್ತೆ ಹುಟ್ಟಿ ಬರ್ತೇನೆ, ಮತ್ತೆ ಪುನಃ ನೀವು ಭಾರತದಲ್ಲಿ ನಾನು ಮತ್ತೆ ಹುಟ್ಟಿ ಬರ್ತೇನೆ, ತಾಯಿ ಯಾವುದೋ ತಾಯಿಯ ಗರ್ಭದಲ್ಲಿ, ರತ್ನ ಗರ್ಭದಲ್ಲಿ ನಾನು ಮತ್ತೆ ಹುಟ್ಟಿ ಬರಬೇಕು, ಅದಕ್ಕೋಸ್ಕರ ಬೇಗ ನನಗೆ ಪ್ರಾಣ ಕೊಡಿ, ಪ್ರಾಣ ತೆಗೀರಿ ನಂದು ಅಂತ ಹೇಳ್ತಾರೆ. ಅಂದ್ರೆ ಯೋಚನೆ ಮಾಡಿ, ಒಬ್ಬೊಬ್ಬನಿಗೆ ಮನಸ್ಸಲ್ಲಿದ್ದಂತ ಭಾವಗಳೇನು, ಈ ರೀತಿಯ ಭಾವನೆಯಿಂದ ಪ್ರತಿಯೊಬ್ಬರ ಯೋಚನೆಗಳು. ಚಂದ್ರಶೇಖರ್ ಆಜಾದ್ ನಾವು ನೆನಪು ಮಾಡ್ಕೊಡ್ಬೇಕು. ನಾವು 1919 ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಆಜಾದ್ ಒಬ್ಬ ಸಣ್ಣ ಬಾಲಕನಾಗಿದ್ದಂತ ಸಂದರ್ಭದಲ್ಲಿ ಆ ಬರುವಂತ ಮೆರವಣಿಗೆ ಮೇಲೆ ಬ್ರಿಟಿಷ್ ಅಧಿಕಾರಿಗಳು ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಅನ್ನು ನೋಡಿ ಈತನಿಗೆ ರಕ್ತ ಕುದಿಯುತ್ತೆ, ಕೈಯಲ್ಲಿ ಕಲ್ಲನ್ನು ಎತ್ತಿ ಒಂದು ಪೊಲೀಸ್ ಅಧಿಕಾರಿ ಹೊಡಿತಾನೆ. ಅಕ್ಷರಶಃ ಪೊಲೀಸ್ ಅಧಿಕಾರಿಗಳ ತಲೆ ರಕ್ತ ಚಿಮ್ಮಿತ್ತು. ಆತ ಖರ್ಚು ತೆಗೆದು ಅದನ್ನು ನುಟ್ಟಿಗೆ ರಕ್ತ ಬಂದಿದೆ. ನಾವೇನಾದ್ರೂ ತರುಣಿಯರು ದೊಡ್ಡವರಿದ್ದೀವಿ, ನಾವು ಬಾಲಕರಾಗಿದ್ರೆ ಅಲ್ಲಿಂದ ಓಡಿ ಹೋಗ್ತಿದ್ವಿ, ನಾವು ನಮ್ಮ ವಿಷಯ ಗೊತ್ತಾಗ ಗೊಡ್ಚಿ ಅಂತ. ಹಾಗೆ ಓಡ್ಲಿಲ್ಲ, ನಾನೇ ಹೊಡೆದಿದ್ದು ಅಂತ ಜೋರಾಗಿ ಚಪ್ಪಾಳೆ ಬೆಳಿತಾನೆ, ನಾನೇ ಹೊಡೆದದ್ದು ಅಂತ. ಇವನಿಗೆ ಬಿದ್ದ ಪೆಟ್ಟಿಗಿಂತ ಅದುವೇ ನೋವು ಜಾಸ್ತಿ ಆಯ್ತು. ಅವನನ್ನು ಹಿಡಿದು ವಾಪಸ್ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿ ವಿಚಾರಣೆ ಆಗಬೇಕಾದ್ರೆ ಆತನಿಗೆ 12 ಚಡಿಯೇಟಿನ ಶಿಕ್ಷೆ ವಿಧಿಸಲಾಯಿತು. ಚಡಿಯೇಟ್ ಅಂದ್ರೆ 5-6 ಅಡಿ ಉದ್ದದ ಬೆತ್ತವನ್ನ ನೀರಿನಲ್ಲಿ ನೆನೆಯಲಿಕ್ಕೆ ಹಾಕಿ ಒಬ್ಬ ಪೈಲುವಾನನಿಂದ ಆತನಿಗೆ ಹೊಡಿಬೇಕು. ವಿವಸ್ತ್ರಗೊಳಿಸಿದ್ದಾರೆ, ಗೋಡೆಗೆ ಮುಖ ಮಾಡಿ ನಿಲ್ಲಿಸಿದ್ದಾರೆ. ಒಬ್ಬ ಹೊಡಿತಾನೆ. ಮೊದಲ ಹೊಡೆತಕ್ಕೆ ಪೃಷ್ಠಭಾಗದಿಂದ ರಕ್ತ ಚಿಮ್ತದೆ, ಮಾಂಸ ಕಿತ್ಕೊಂಡು ಬರುತ್ತೆ. ಎರಡನೇ ಹೊಡೆತಕ್ಕೆ ಮೊದಲನೇ ಹೊಡೆತ ಹೊಡಿಬೇಕಾದ್ರೆ ಆತನ ಬಾಯಿಂದ ಬಂದಂತ ಮಾತು ಭಾರತ್ ಮಾತಾ ಕಿ ಜೈ. ಎರಡನೇ ಹೊಡೆತಕ್ಕೆ ಒಂದೇ ಮಾತರಂ, ಮೂರನೇ ಹೊಡೆತಕ್ಕೆ ಇನ್ಕಿಲಾಬ್ ಜಿಂದಾಬಾದ್, ನಾಲ್ಕನೇ ಹೊಡೆತಕ್ಕೆ ಸ್ಮೃತಿ ತಪ್ಪಿ ಬೀಳ್ತಾನೆ ಚಂದ್ರಶೇಖರ್ ಆಜಾದ್. ಪಣ್ಣ ಬಾಲಕ ಚಂದ್ರಶೇಖರ, ಆಜಾದ್ ಅಂತ ಹೆಸರಿರಲಿಲ್ಲ ಅವನಿಗೆ. ಅನಂತರ ಜೈಲಿಗೆ ಹಾಕ್ತಾರೆ. ಟ್ರೀಟ್ಮೆಂಟ್ ಆಗುತ್ತೆ, ಅದೆಲ್ಲ ಗುಣ ಆಗಿದೆ. ಸ್ವಲ್ಪ ದಿವಸ ಕಳೆದ ಮೇಲೆ ಬಿಡ್ತಾರೆ. ಬಿಟ್ಟಾಗ ಒಬ್ಬ ಪೊಲೀಸ್ ಅಧಿಕಾರಿ ನಿಲ್ಲಿಸ್ತಾನೆ. ಗೊತ್ತಾಯ್ತಾ ನಿನಗೆ ಬ್ರಿಟಿಷರ್ ಅಂದ್ರೆ ಏನು, ಇನ್ನು ಮುಂದೆ ಇದನ್ನು ಮಾಡಿದ್ರೆ ಜಾಗ್ರತೆ ಅಂತ ಹೇಳ್ತಾನೆ. ಆಗ ಚಂದ್ರಶೇಖರ ಆತ ಹೇಳಿದ್ದೇನು, ಮೈ ಆಜಾದ್ ಹೂ ಆಜಾದ್ ಹೀ ರಹೂಂಗಾ ಅಂತ ಜೈಲಿನ ಹೊರಗೆ ಹೋಗ್ತಾನೆ. 13-14 ವರ್ಷದಲ್ಲಿ ಒಂದು ಪ್ರತಿಜ್ಞೆ, ನಾನೀಗ ಇನ್ನು ಸ್ವತಂತ್ರನಾಗಿ ಇರ್ತೇನೆ ಅಂತ. ಆ ದಿನದಿಂದ 27 ವರ್ಷ ಬದುಕಿದ್ದಂತ ಚಂದ್ರಶೇಖರ್ ಒಂದೇ ಒಂದು ದಿನ ಬ್ರಿಟಿಷ್ ಅಧಿಕಾರಿಗಳಿಗೆ ಸಿಗ್ಲಿಲ್ಲ. ಬದಲಾಗಿ ಯಾವ ಊರಿನಲ್ಲಿ ಚಂದ್ರಶೇಖರ್ ಆಜಾದ್ ಇದ್ದಾನೋ ಅಂತ ಗೊತ್ತಾಗತ್ತೋ ಆ ಊರಿಗೆ ಬ್ರಿಟಿಷ್ ಅಧಿಕಾರಿಗಳು ಬರ್ತಾನೆ ಇರಲಿಲ್ಲ. ಆತನ ಜೊತೆಗಾರರ ಆ ತಂಡ ಏನಿದೆ ಅದಕ್ಕೆ ಹೆದರಿ ಬ್ರಿಟಿಷ್ ಅಧಿಕಾರಿಗಳು ಊರು ಬಿಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಬರ್ತಾನೆ ಇರಲಿಲ್ಲ. ಜೊತೆಗಿದ್ದಂತ ರಾಮ್ ಪ್ರಸಾದ್ ಬಿಸ್ಮಿಲ್ ಇರಬಹುದು, ಚಂದ್ರಶೇಖರ್, ಭಗತ್ ಸಿಂಗ್ ಇರಬಹುದು, ರಾಜಗುರು ಇರಬಹುದು, ಸುಖದೇವ್ ಇರಬಹುದು, ಅವರ ತಂಡ ಇದೆಯಲ್ಲ, ಇಡೀ ಬೆಂಕಿಯ ಚೆಂಡುಗಳಂತೆ ಕೆಲಸ ಮಾಡ್ತಾ ಇದ್ರು. ಕ್ರಾಂತಿಕಾರಿ ಕೆಲಸದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಅತ್ಯಂತ ಹೆದರಿತು ಚಂದ್ರಶೇಖರ್ ಆಜಾದಿಗೆ. ಆತನ ಜೊತೆಯಲ್ಲಿದ್ದಂತ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕಾಕೋರಿ ಮೊಕದ್ದಮೆ, ಒಂದು ರೈಲನ್ನ ದರೋಡೆ ಮಾಡಿ ಬ್ರಿಟಿಷ್ ಅಧಿಕಾರಿಗಳಿಗೆ ಚಳ್ಳೆ ತಿನ್ನಿಸಬೇಕಾದ್ರೆ ಮೊಕದ್ದಮೆಯಲ್ಲಿ ಬಂಧನಕ್ಕೊಳಗಾಗ್ತಾನೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಜೈಲಲ್ಲಿದ್ದ, ಬಹಳ ಎತ್ತರದ ಶರೀರ. ಅವನನ್ನು ನೋಡ್ಲಿಕ್ಕೆ ಅಂತ ಅವನ ತಾಯಿ ಬಂದಿದ್ರು. ನಾಳೆ ದಿನ ಆತನಿಗೆ ಗಲ್ಲುಗಂಬದ ಶಿಕ್ಷೆ ಆಗಿದೆ. ತಾಯಿ ಬಂದಿದ್ರು. ತಾಯಿಯು ಅತ್ಯಂತ ದುಃಖದಿಂದ ಬರ್ತಾ ಇದ್ದಾನೆ. ಆದ್ರೆ ಮಗನಿಗೆ ನಾಳೆ ಗಲ್ಲುಗಂಬ ಆಗಿದೆ. ದುಃಖ ವ್ಯಕ್ತಪಡಿಸಿದ್ರೆ ಮಗನಿಗೆ ಬೇಸರ ಆಗಬಾರದು ಅಂತ ಎದೆ ಬೀಸಿಕೊಂಡೇ ಬರ್ತಾ ಇದ್ದಾನೆ. ಗಂಭೀರ ನಡಿಗೆಯಲ್ಲಿ ಬರುವಂತ ತಾಯಿಯನ್ನು ನೋಡಿದಾಗ ರಾಮ್ ಪ್ರಸಾದನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಆಗ ತಾಯಿ ಸಾವರಿಸಿಕೊಂಡು ಹೇಳ್ತಾರೆ, ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಲಗ್ಗಿ ಇಡುವ ನನ್ನ ಮಗ, ನೀನು ಯಾಕೆ ಅಳ್ತೀಯ, ಸಾವಿಗೆ ಅಂಜಿಕೆ ಆಗಿದೆಯಾ ನಿನಗೆ ಅಂತ ಕೇಳ್ತಾರೆ. ಆಗ ಆತ ಹೇಳಿದ್ದೇನು ಗೊತ್ತಾ, ಆತ ಮನಸ್ಸನ್ನು ಗಟ್ಟಿ ಮಾಡಿ ಹೇಳ್ತಾನೆ, ಇದು ದುಃಖದ ಕಣ್ಣೀರಲ್ಲ ತಾಯಿ, ನಿಮ್ಮಂತಹ ತಾಯಿ ಇಡೀ ದೇಶದ ಎಲ್ಲರಿಗೂ ಕೂಡ ಜನ್ಮ ಕೊಡ್ತಿದ್ರೆ ಬ್ರಿಟಿಷರನ್ನು ಓಡಿಸುವ ಕೆಲಸನೇ ಇರಲಿಲ್ಲ. ಯಾಕಂದ್ರೆ ಭಾರತಕ್ಕೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಈ ಭಾವದಿಂದ ತಾಯಿಗೆ ಪ್ರೇರಣೆ ಕೊಡ್ತಾನೆ. ಮರುದಿವಸ ಗಲ್ಲುಗಂಬ ಒಂದೇ ಮಾತರಂ ಹೇಳ್ತಾ ಗಲ್ಲುಗಂಬಕ್ಕೆ ಹೋಗ್ತಾನೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಈ ರೀತಿಯ ಭಾವದಿಂದ ಕೆಲಸ ಮಾಡ್ತಾರೆ. ಚಂದ್ರಶೇಖರ್ ಆಜಾದ್ 16 ಊರುಗಳಲ್ಲಿ ಸುತ್ತಾಡ್ತಾನೆ. ಆತನನ್ನು ಹಿಡಿಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಯಥಾವತ್ತು ಕೆಲಸ ಮಾಡ್ತಾರೆ. ಇವತ್ತು ಯಾವುದೋ ಕ್ರಿಮಿನಲ್ ಕೆಲಸಗಳಲ್ಲಿ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸುತ್ತಾಡ್ತಾರಲ್ಲ, ನಮ್ಮ ಒಬ್ಬ ಕಾರ್ಯಕರ್ತನ ಹಿಡಿಬೇಕು ಅಂತ, ಹಾಗೆ ಹುಡುಕಾಡ್ತಾರೆ. ಊರಿಗೆ ಹುಡುಕ್ತಾರೆ, ಸಿಗ್ತಿಲ್ಲ. ಕೊನೆಗೆ ಕಾಶಿಯ ಆಜಾದ್ ಪಾರ್ಕಿನಲ್ಲಿ, ಯಾವ್ದು ಆಜಾದ್ ಪಾರ್ಕ್ ಅಂತ ಹೇಳ್ತೀವಿ ಅದನ್ನ ಆಲ್ಫ್ರೆಡ್ ಪಾರ್ಕ್ ಅಂತ ಕರೀತಾ ಇದ್ರು, ಆ ಪಾರ್ಕಿನಲ್ಲಿ ಚಂದ್ರಶೇಖರ್ ಆಜಾದ್ ಇದ್ದಾನೆ ಅಂತ ಒಬ್ಬ ತಿವಾರಿ ಅನ್ನುವಂತ ಕೊಟ್ಟ ಮಾಹಿತಿಯ ಆಧಾರದಲ್ಲಿ ಚಂದ್ರಶೇಖರ್ ಆಜಾದ್ ಅನ್ನು ಸುತ್ತೊಯ್ತಾರೆ.
ಸುಮಾರು ಒಂದು 60 ಜನ ಪೊಲೀಸ್ ಅಧಿಕಾರಿಗಳು, ಎಲ್ಲರ ಕೈಯಲ್ಲಿ ಕೋವಿ, ಎಲ್ಲರ ಕೈಯಲ್ಲಿ ಅತ್ಯಂತ ಸೊಫಿಸ್ಟಿಕೇಟೆಡ್ ಗನ್ಗಳಿದೆ. ಚಂದ್ರಶೇಖರ್ ಆಜಾದ್ನಲ್ಲಿ ಒಂದು ಪಿಸ್ತೂಲ್, 23 ಗುಂಡುಗಳಿದೆ ಅದರಲ್ಲಿ. ಆತನಿಗೆ ಹತ್ರ ಬರುವವರಿಗೆ ಗೊತ್ತಾಗಲಿಲ್ಲ, ಮಾತುಕತೆ ಇತ್ತು. ಜೊತೆಯಲ್ಲಿದ್ದಂತ ಸಹಚರರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದ, ಮುಂದಿನ ಯೋಜನೆಗಳನ್ನು ರೂಪಿಸ್ತಾ ಇದ್ದ. ಪಾರ್ಕ್ನಲ್ಲಿ ಹತ್ರ ಬಂದಾಗ ಗೊತ್ತಾಯ್ತು, ಎದ್ದು ನಿಲ್ತಾನೆ ಚಂದ್ರಶೇಖರ್. ಎದ್ದು ನಿಂತವನೇ ಆತನ ಕೈಯಲ್ಲಿದ್ದಂತ ಪಿಸ್ತೂಲ್ನಿಂದ 22 ಪೊಲೀಸ್ ಅಧಿಕಾರಿಗಳನ್ನ ಮಲಗಿಸ್ತಾನೆ. ಜೊತೆಯಲ್ಲಿದ್ದಂತ ಸಹಚರರಿಗೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾನೆ. ಅವರೆಲ್ಲರೂ ಜೀವಂತವಾಗಿ ತಪ್ಪಿಸಿಕೊಂಡು ಹೋಗ್ತಾರೆ. ಪೊಲೀಸ್ ಅಧಿಕಾರಿಗಳು ಮತ್ತೆ ಮತ್ತೆ ಹತ್ರ ಬಂದ್ರು. ಹತ್ರ ಬರಬೇಕಾದ್ರೆ ಇನ್ನೇನು ಹೊಡೆದು ಬಿಡ್ತಾರೆ ಅಂತ ಅಂದಾಗ ಈತನಲ್ಲಿದ್ದಂತ 22 ಗುಂಡುಗಳು ಖಾಲಿಯಾಗಿತ್ತು. ಲೆಕ್ಕ ತಪ್ಪಿರ್ಲಿಲ್ಲ. ಕೊಟ್ಟ ಕೊನೆಗೆ ಆತ ನೆನಪಾಗುತ್ತೆ, ನಾನೇನಾದ್ರೂ ಈ ಕೊನೆಯ ಗುಂಡನ್ನು ಚಲಾವಣೆ ಮಾಡಿಬಿಟ್ರೆ ನನ್ನ ಪ್ರತಿಜ್ಞೆ ಯಾವುದು, ಆಜಾದ್ ಹಿ ರಹುಂಗ ಅಂತ ಹೇಳಿದ್ನಲ್ಲ, ಇದು ಕೆಟ್ಟೋಗುತ್ತೆ ಅಂತ ಆತನ ಹಣೆಗೆ ಆತನೇ ಗುಂಡಿಟ್ಕೊಂಡು ಪ್ರಾಣ ಕೊಟ್ಟ. ಇವತ್ತು ಇದೆ, ಆಜಾದ್ ಪಾರ್ಕ್ ಅಂತ ಕರೀತಾರೆ. ಆ ಜಾಗಕ್ಕೆ ನಾವು ನೋಡಿ ನಮ್ಮ ತಲೆಯನ್ನು ತಾಗಿಸಿ ಬರಬೇಕು. ನಾವು ಹೋದ್ರೆ ಅಲ್ಲಿ ಆ ಭಾಗವನ್ನು ನೆನಪು ಮಾಡ್ಕೊಳ್ಬೇಕು. ಚಂದ್ರಶೇಖರ್ ಆಜಾದ್ ನಂತರ ಶ್ರೇಷ್ಠವಾಗಿರ್ತಕ್ಕಂಥ ಕ್ರಾಂತಿಕಾರಿಗಳ ಕಾರಣದಿಂದ ಭಾರತ ಸ್ವಾತಂತ್ರ್ಯ ಆಯಿತು. ಆ ಎಲ್ಲರ ಹೋರಾಟದ ಮನಸ್ಸಿನಲ್ಲಿದ್ದಂಥ ಭಾವನೆಗಳು ಯಾವುದು ಅಂದ್ರೆ, ಈ ದೇಶ ಮತ್ತೆ ಸ್ವತಂತ್ರ ಆಗಬೇಕು, ತಾಯಿ ಭಾರತಿ ಜಗಜ್ಜನ್ಯ ಆಗಬೇಕು, ಅಖಂಡವಾಗಿರ್ತಕ್ಕಂಥ ನೆಲ ನಮ್ಮದಾಗಬೇಕು, ತಾಯಿ ಗಾಂಧಾರಿ ಹುಟ್ಟಿರ್ತಕ್ಕಂಥ ಯಾವ ಗಾಂಧಾರ ಅಫ್ಘಾನಿಸ್ತಾನ ಇದೆ ಅದು ನಮ್ಮಲ್ಲಿ ಉಳಿಬೇಕು, ಪಂಚ ನದಿಗಳ ಬೀಡು ಅದು ನಮ್ಮಲ್ಲಿ ಉಳಿಬೇಕು, ನಮ್ಮ ಪಶ್ಚಿಮದ ಪೂರ್ವಾಂಚಲ ಪೂರ್ವ ಭಾಗದಲ್ಲಿ ಯಾವ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಯಾವ ಜಾಗದಲ್ಲಿ ಯೋಗಿ ಅರವಿಂದರು ಹುಟ್ಟಿದ್ರು, ಯಾವ ನೆಲದಲ್ಲಿ ವಿವೇಕಾನಂದರ ಜನನ ಆಯಿತು, ಯಾವ ನೆಲದಲ್ಲಿ ಕ್ರಾಂತಿಕಾರಿಗಳ ಉಗಮ ಸ್ಥಾನವಾಗಿದ್ದಂತ ಬಂಗಾಳ ಇದೆಯಲ್ಲ ಅದು ನಮ್ಮದಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಪ್ರಾಣ ಕೊಟ್ರಲ್ಲ ಸುಭಾಷ್ ಚಂದ್ರ ಬೋಸ್ ಅಂತ ಜನಗಳು. ಆ ವ್ಯಕ್ತಿ IAS ಪದವಿಯನ್ನು ಪಡೆದಿದ್ರು. ಆ IPS ಪದವಿಯನ್ನ, IAS ಗ್ರೇಡಿನ ಪದವಿಯನ್ನ ಬ್ರಿಟಿಷರ ಮುಖಕ್ಕೆ ಬಿಸಾಡಿ ಕ್ರಾಂತಿಕಾರಿ ಕೆಲಸಕ್ಕೆ ಇಳಿತಾರೆ. ಆ ವ್ಯಕ್ತಿಗೆ ಇವತ್ತು ಸಂಚಾರ ಪ್ರಯಾಣ ಮಾಡಲಿಕ್ಕೆ ಇದ್ದಂತ ವ್ಯವಸ್ಥೆಗಳಿಲ್ಲದಿರುವ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಭಾರತದಿಂದ ಫ್ರಾನ್ಸಿಗೆ ಹೋಗ್ತಾರೆ, ಇಟಲಿಗೆ ಹೋಗ್ತಾರೆ, ಜರ್ಮನಿಗೆ ಹೋಗ್ತಾರೆ, ಜಪಾನಿಗೆ ಬರ್ತಾರೆ. ಆ ಎಲ್ಲ ಭಾಗಗಳಲ್ಲಿ ಈ ದೇಶದ ಭಕ್ತರನ್ನ ಒಂದುಗೂಡಿಸಿ ಒಂದು ಸೈನ್ಯವನ್ನ ಕಟ್ತಾರೆ. INA ಅನ್ನತಕ್ಕಂಥ ಸೈನ್ಯವನ್ನ ಕಟ್ಟಿ ಈ ದೇಶದ ಮೇಲೆ ಆಕ್ರಮಣ ಮಾಡಿ ಬ್ರಿಟಿಷರನ್ನ ಈ ನೆಲದಿಂದ ಓಡಿಸಲಿಕ್ಕೆ ಯೋಜನೆ ಸಿದ್ಧ ಆಗಿತ್ತು. ಆ ಎಲ್ಲ ಕಾರಣದಿಂದ ಮಣಿಪುರಕ್ಕೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಳ್ತಾರೆ. ಇವತ್ತು ಯಾವುದು ಅಂಡಮಾನ್ ಅಂತ ಹೇಳ್ತೀವಿ, ಆ ದ್ವೀಪಗಳ ರಾಣಿಯನ್ನ ವಶಪಡಿಸಿಕೊಳ್ತಾರೆ. ಅಲ್ಲಿ ಶಹೀದ್ ಸ್ವರಾಜ್ಯದ ಘೋಷಣೆಯನ್ನು ಮಾಡ್ತಾರೆ. ಮೊತ್ತ ಮೊದಲ ರಾಷ್ಟ್ರಧ್ವಜದ ಹಾರಾಡುವಿಕೆ ಆಗಿದ್ರೆ ಅದು ಸುಭಾಷ್ ಚಂದ್ರ ಬೋಸ್ರ ಕೈಯಲ್ಲಿ. ನಾವು ಅದರ ಮೊದಲ ಪ್ರಧಾನಿ ಅಂತ ಅದಕ್ಕೋಸ್ಕರ ಉಲ್ಲೇಖ ಮಾಡ್ತೀವಿ ಸುಭಾಷ್ ಚಂದ್ರ ಬೋಸ್ರನ್ನ. ಆ ಕಾರಣಕ್ಕೋಸ್ಕರ ಅವರೆಲ್ಲರ ಜೀವನದ ಒಂದೊಂದು ಘಟ್ಟ ಇದೆಯಲ್ಲ, ದೇಶಕ್ಕೋಸ್ಕರ ಬಲಿದಾನ, ದೇಶಕ್ಕೋಸ್ಕರ ಯೋಚನೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ನೆನಪು ಮಾಡ್ಕೊಳ್ಬೇಕು ನಾವು. 1910 ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ 1857ರ ಸ್ವಾತಂತ್ರ್ಯ ಸಂಗ್ರಾಮದ ನಂತರದ ದಿನಗಳಲ್ಲಿ ಬ್ರಿಟಿಷರ ಆಕ್ರಮಣ ಬಹಳ ದೊಡ್ಡದಾಗಿತ್ತು. ಮೊನ್ನೆ ಇಲ್ಲೊಂದು ಕೊರೋನಾ ಅಂತ ಒಂದು ಕಾಯಿಲೆ ಬಂತು. ಹಾಗೇನೆ ಆ ಸಂದರ್ಭದಲ್ಲಿ ಪ್ಲೇಗ್ ಮತ್ತೊಂದು ಕಾಲಾರ ರೋಗ ಬಂದಿತ್ತು. ಆ ಕಾಲಾರ ರೋಗವನ್ನ, ಪ್ಲೇಗ್ ರೋಗವನ್ನ ತೊಡಗಿಸ್ಲಿಕ್ಕೋಸ್ಕರ ರ್ಯಾಂಡನ್ ಅಂತ ಒಬ್ಬ ವೈಸ್ರಾಯನ ಭಾರತ ಕಳಿಸಿದ್ರು. ಆತ ಏನ್ ಮಾಡಿದ ಗೊತ್ತಾ, ಹಳ್ಳಿಗೆ ಬರೋನು ಪ್ಲೇಗ್ ರೋಗ ಪೀಡಿತರನ್ನೆಲ್ಲ ಅವರಿಗೆ ಚಿಕಿತ್ಸೆ ಕೊಡಿಸುವ ಬದಲು ಅಲ್ಲಿ ಯಾರು ಸತ್ತಿದ್ದಾರೆ ಅವರನ್ನೆಲ್ಲ ತಂದು ಒಂದು ಕಡೆ ರಾಶಿ ಹಾಕಿ ಬೆಂಕಿ ಕೊಡೋನು. ಆ ದುಷ್ಟ ಯಾರು ಪ್ಲೇಗ್ ರೋಗ ಪೀಡಿತರಾಗಿದ್ದಾರೆ, ನಾಳೆ ಸಾಯಬಹುದು ಅನ್ನೋದಿದೆಯಲ್ಲ, ಜೀವಂತ ಇರತಕ್ಕಂತ ನರಳ್ತಾ ಇರುವಂತವರನ್ನು ಎತ್ತು ಹಾಕೊಂಡು ಬಂದು ಆ ಬೆಂಕಿಗೆ ಹಾಕಿ ಬೆಂಕಿ ಸುಟ್ಟ. ಬಾಲಗಂಗಾಧರ ತಿಲಕರು ಇದನ್ನು ನೋಡಿ ದುಃಖದಿಂದ ಪತ್ರ ಬರೀತಾರೆ. ಅವರ ಕೇಸರಿ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಬರೀತಾರೆ, ಈ ನಾಯಿನ ವಿಚಾರಿಸುವವರು ಪುಣೆನಲ್ಲಿ ಹುಟ್ಟಿಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಹಾಕ್ತಾರೆ. ಮರು ದಿವಸ 3 ಜನ ಸಹೋದರರು ಬರ್ತಾರೆ. ಒಬ್ಬ ವಾಸುದೇವ ಚಾಪೇಕರ್, ಒಬ್ಬ ದಾಮೋದರ ಚಾಪೇಕರ್, ಇನ್ನೊಬ್ಬ ಬಾಲಕೃಷ್ಣ ಚಾಪೇಕರ್. ಚಾಪೇಕರ್ ಕ್ಲಬ್ ತಯಾರಿಸ್ತಾರೆ. ಕೈಗೆ ಪಿಸ್ತೂಲ್ ಬರುತ್ತೆ. ಆ ರ್ಯಾಂಡನ್ ಅನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡ್ತಾರೆ. ಮಾಡಿ ಬಿಟ್ರು. ಆ ಸಂದರ್ಭಗಳಲ್ಲಿ ಯಾವ ರ್ಯಾಂಡನ್ ಮುಗಿಸಬೇಕು ಅಂತ ಯೋಚನೆ ಮಾಡ್ತಾರೆ, ರ್ಯಾಂಡನ್ ಅನ್ನು ಉರುಳಿಸಿ ಆಯ್ತು. ಚಾಪೇಕರ್ ಸಹೋದರ ಬಂಧನವೂ ಆಯ್ತು. ಮರುದಿವಸ ಪತ್ರಿಕೆಯಲ್ಲಿ ಬಂದಿತ್ತು, ಪ್ರಕಟ ಆಗಿತ್ತು, ಮರ್ಡರ್ಸ್ ವ್ಯಾರ್ ಕಾಟ್ ಅಂತ, ಅಂದ್ರೆ ಕೊಲೆಗಡುಕರ ಬಂಧನವಾಗಿದೆ ಅಂತ. ಆಗ ಸಾವರ್ಕರ್ ಅವರಿಗೆ 13 ವರ್ಷ. ಅವರಿಗೆ ಈ ಸುದ್ದಿಯನ್ನ ನೋಡಿ ಕಣ್ಣೀರು ಬರುತ್ತೆ. ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳು ಬಂದದ್ದು ಏನು ಗೊತ್ತಾ, ಕೊಲೆಗಡುಕರು ಹೇಗೆ ಕೊಲೆಗಡುಕರಾಗ್ತಾರೆ? ಈ ದೇಶದಲ್ಲಿ ಅಪಮಾನ ಮಾಡಿರ್ತಕ್ಕಂಥ, ಅನ್ಯಾಯ ಮಾಡುವಂತ ರಾವಣನನ್ನ ಸಂಹಾರ ಮಾಡಿದೀವಿ, ವಧೆ ಮಾಡಿದೀವಿ, ನರಕಾಸುರನ ವಧೆ ಮಾಡಿದೀವಿ, ಕಂಸನ ವಧೆ ಮಾಡಿದೀವಿ. ಯಾರು ದುಷ್ಟರಿದ್ದಾರೆ ಅವರನ್ನು ಆ ಕಾರಣಕ್ಕೂ
ಕಾರಣಕ್ಕೋಸ್ಕರ ಕೊಂದ್ರೆ ಅದು ಸಂಹಾರ, ಅದು ಕೊಲೆ ಅಲ್ಲ ಅಂತ ಪತ್ರವನ್ನು ಬರೀತಾರೆ. ಎಡಿಟೋರಿಯಲ್ ಮರುದಿವಸ ಅದರ ದಿನಗಳಲ್ಲಿ ಮತ್ತೆ ಅದೇ ಪತ್ರವನ್ನ ಬಾಲಗಂಗಾಧರ ತಿಲಕ್ ಅವರ ಪತ್ರಿಕೆಯಲ್ಲಿ ಪ್ರಕಟಗೊಳಿಸಿದರೆ ಇಡೀ ಸಮಾಜ ಅದನ್ನು ಸ್ವೀಕಾರ ಮಾಡುತ್ತೆ. ಅಂದ್ರೆ ಯೋಚನೆ ಮಾಡಿ, ಆ 13 ವರ್ಷದ ಬಾಲಕರಿಗೆ ಆ ಭಾವನೆಗಳು. ಸ್ವಾತಂತ್ರ್ಯ ವೀರ ಸಾವರ್ಕರ್, ವಿನಾಯಕ ದಾಮೋದರ ಮನೆಯಲ್ಲಿ ಕಷ್ಟ ಇತ್ತು. ತಾಯಿ ತಂದೆಯನ್ನು ಪ್ಲೇ ಗ್ರೌಂಡ್ ಅಲ್ಲಿ ಕಳ್ಕೊಂಡಿದ್ರು, ಒಬ್ಬ ಸಹೋದರನ್ನು ಕಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಈ ದೇಶದ ಹೋರಾಟಕ್ಕೋಸ್ಕರ ಅಣಿಯಾಗ್ತಾರೆ. ಅಭಿನವ ಭಾರತ ಇರಬಹುದು, ಬೇರೆ ಬೇರೆ ಸಣ್ಣ ಸಣ್ಣ ಗುಂಪುಗಳನ್ನು ಕಟ್ಟಿಕೊಂಡು ಈ ಸ್ವಾತಂತ್ರ್ಯದ ವಿಚಾರವನ್ನು ಅವರ ಕಿವಿಗೆ ತುಂಬಿಸ್ತಾರೆ. ಅವರ ಗುರುಗಳಾಗಿ ಇದ್ದಂತ ಬಾಲಗಂಗಾಧರ ತಿಲಕರ ಪ್ರೇರಣೆ ಇತ್ತವರಿಗೆ. ಗಣೇಶೋತ್ಸವಗಳನ್ನ ಮೇಳೈಸುವಂತ ಕೆಲಸವನ್ನ ಮಾಡ್ತಾರೆ. ಆ ಕಾರಣದಿಂದ ದೇಶಭಕ್ತಿಯ ಉದ್ದೀಪನವನ್ನು ಮಾಡೋ ಕೆಲಸ ಮಾಡ್ತಾರೆ. ನಾನು ಆಗ್ಲೇ ಹೇಳಿದಂತೆ, ಯಾವ ಮಂಗಲ್ ಪಾಂಡೆ ದೇಶದ ವಿರುದ್ಧ ಬ್ರಿಟಿಷರ ವಿರುದ್ಧ ಆಕ್ರಮಣ ಮಾಡಿದ್ರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದಿದ್ರಲ್ಲ, ಇದರ ನೋವಿನ ಕಾರಣದಿಂದ ಸಾವರ್ಕರ್ ಯೋಚನೆ ಮಾಡ್ತಾರೆ ಇದು ಸಿಪಾಯಿ ದಂಗೆ ಅಲ್ಲ ಅಂತ ಬ್ರಿಟಿಷ್ ಲೈಬ್ರರಿಗೆ ಹೋಗಿ ಅಲ್ಲಿದ್ದಂತ ದಾಖಲೆಗಳನ್ನ ಸಂಗ್ರಹಿಸಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಇಂಡಿಯನ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ, 1857. ಆ ಪುಸ್ತಕ ಪ್ರಕಟಣೆ ಹೋಗುವುದಕ್ಕೆ ಮೊದಲು ಬ್ರಿಟಿಷರಿಗೆ 4 ಪೇಜ್ ಸಿಗುತ್ತೆ ಅದರದ್ದು. ಆದ ಕಾರಣ ಅದು ಎಷ್ಟು ಜೋರಾಗಿದೆ ಅಂತ ತಿಳಿದು ಆ ಪುಸ್ತಕವನ್ನು ಬ್ಯಾನ್ ಮಾಡ್ತಾರೆ. ಪ್ರಕಟಣೆಗೆ ಪೂರ್ವದಲ್ಲಿ ಬ್ಯಾನ್ ಆಗಿಬಿಡುತ್ತೆ ಆ ಪುಸ್ತಕ. ಆದ್ರೆ ಆ ಪುಸ್ತಕವನ್ನು ಅವರ ಜೊತೆಗಾರರು ಮುದ್ರಣ ಮಾಡ್ತಾರೆ. ಸ್ಕಾಟ್ಲೆಂಡ್ಗೆ ಹೋಗ್ತಾರೆ, ಹಾಲೆಂಡ್ಗೆ ಹೋಗ್ತಾರೆ, ಮುದ್ರಣ ಮಾಡಿ ಭಾರತಕ್ಕೆ ಬರುತ್ತೆ. ಆ ಕಾರಣಕ್ಕೋಸ್ಕರ ಸಾವರ್ಕರ್ ಅವರ ಮೇಲೆ ಕೇಸ್ ಬರುತ್ತೆ. ಆ ಕೇಸಿಗೆ ಕಲ್ಕತ್ತಾದ ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರಿಗೆ ಒಂದು ಆಜ್ಞೆಯನ್ನು ಕೊಡ್ತಾನೆ. ಅವರಿಗೆ ಆಗಿನ ಕಾಲದ ಮ್ಯಾಜಿಸ್ಟ್ರೇಟ್ ಅವನ ಆಜ್ಞೆ ಯಾವ್ದಿತ್ತು ಅಂದ್ರೆ ಇವರಿಗೆ 25 ವರ್ಷಗಳ ಕಾಲ ಶಿಕ್ಷೆ. ಅದನ್ನು ಕೇಳಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಜೊತೆಗಾರರಿಗೆ ತಡಿಲಿಕ್ಕೆ ಆಗ್ಲಿಲ್ಲ. ಒಬ್ಬ ಸಣ್ಣ ಬಾಲಕ, ಅವನಿಗೆ ಅನ್ನಿಸುತ್ತೆ ನಾನು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ. ಒಬ್ಬ ಹುಡುಗನಿಗೆ ಅನ್ನಿಸುವುದು ಸಹಜ. ಅನಂತ ಕಾಂತೇರಿ ಅಂತ ಆತನ ಹೆಸರು. ಆತನಿಗೆ ವಿದೇಶದಿಂದ ಪಿಸ್ತೂಲ್ ಬರುತ್ತೆ. ಪಿಸ್ತೂಲ್ ಬಂದವನೇ ಆ ಕಲ್ಕತ್ತಾದ ಕಲೆಕ್ಟರ್ ಯಾರಿದ್ದ ಜಾಕ್ಸನ್ ಅಂತ, ಅವನನ್ನು ಮುಗಿಸ್ತಾನೆ. ಕಲ್ಕತ್ತಾದ ಕಲೆಕ್ಟರ್ ಯಾರು ಆಜ್ಞೆಯನ್ನು ಕೊಟ್ಟಿದ್ದ ಅವನ ಹೆಣ ಉರುಳುತ್ತೆ. ಆ ಕಾರಣಕ್ಕೋಸ್ಕರ ಅನಂತ ಕಾಂತೇರಿ ಬಂಧನವಾಗುತ್ತೆ. ಅವನು ಗಲ್ಲುಗಂಬಕ್ಕೆ ಹೋಗ್ತಾನೆ. ಆತನಿಗೆ ಪಿಸ್ತೂಲ್ ಬಂದದಿಲ್ಲಿ ಅಂತ ಹೇಳೋ ಕಾರಣಕ್ಕೋಸ್ಕರ ಸಾವರ್ಕರ್ ಅವರಿಗೆ 2ನೇ ಕೇಸ್ ಹಾಕ್ತಾರೆ. ಆ ಕೇಸಿನಲ್ಲಿ ಮತ್ತೆ ತೀರ್ಮಾನ 25 ವರ್ಷ. ಒಬ್ಬ ವ್ಯಕ್ತಿಗೆ 50 ವರ್ಷಗಳ ಕಾಲ ಜೈಲುವಾಸ ಜಗತ್ತಿನ ಇತಿಹಾಸದಲ್ಲಿ ಇಲ್ಲ ರೀ. ಜಗತ್ತಿನ ಇತಿಹಾಸದಲ್ಲಿ ಇಲ್ಲ, ನಮ್ಮ ದೇಶದಲ್ಲಿ ಇದೆ. ಆ ವ್ಯಕ್ತಿಗೆ 50 ವರ್ಷಗಳ ಕಾಲ ಜೈಲು. ಎಲ್ಲಿ? ಇಂಗ್ಲೆಂಡ್ ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅಲ್ಲಿಂದ ಅಂಡಮಾನಿಗೆ ಅವರನ್ನು ಹಾಕಬೇಕು. ಕರಿನೀರಿನ ಶಿಕ್ಷೆಯ ಆಜ್ಞೆ. ಕರಿನೀರಿನ ಶಿಕ್ಷೆ ಅಂದ್ರೆ ಜನ ಹೋಗಬಾರದು. ನಮ್ಗೆ ಗೊತ್ತು, ನಮಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬಾ ಜನ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಕೇಳಿದ್ವಿ ನಾವು. ಅವರನ್ನಲ್ಲಿ ಎಲ್ಲಿಟ್ರು ಅಂದ್ರೆ ದೆಹಲಿ ಹತ್ತಿರ ಇರತಕ್ಕಂತ ಆಗಾ ಖಾನರ ಪ್ಯಾಲೇಸ್ ನಲ್ಲಿ ಇಟ್ರು. ನೆಹರು, ಗಾಂಧಿ ಅಥವಾ ಯಾರು ಪಟೇಲ್ರು, ಯಾರು ಕೆಲವು ಜನರಿಗೆಲ್ಲ ಆ ಜಾಗದಲ್ಲಿ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಗಳು. ಆದ್ರೆ ಸಾವರ್ಕರ್ರಿಗೆ ಅಂಡಮಾನ್, ಲೋಕಮಾನ್ಯ ತಿಲಕರಿಗೆ ಏಡನ್ ಅಂತ ಆ ಭಾಗದಲ್ಲಿದ್ದಂತ ಇನ್ನೊಂದು ಜೈಲುಗಳು, ವಾಸುದೇವ ಬಲವಂತ ಫಡ್ಕೆಗೆ ಏಡನ್ ಜೈಲು, ಕತ್ತಲೆ ತುಂಬಿದ ಕೋಣೆಗಳು ಉಳಿದವರಿಗೆಲ್ಲರಿಗೂ ಕೂಡ, ಅನೇಕರಿಗೆ ಗಲ್ಲು. ಸಾವರ್ಕರ್ ಅವರಿಗೆ ಅಂಡಮಾನ್. ಆ ಅಂಡಮಾನ್ನ ಸ್ಥಿತಿ 6x4 ಕೋಣೆ. ಕೈಗಳನ್ನು ಮೇಲೆ ಕಟ್ಟೋರು, ಇಡೀ ದಿನ ಹಾಗೆ ನಿಂತ್ಕೊಳ್ಬೇಕು. ಇಡೀ ದಿನ ಅಲ್ಲ, ಕುತ್ತಿಗೆ ಒಂದು ರಿಂಗ್, ಕಾಲಿನ ಪಾದದಿಂದ ಸ್ವಲ್ಪ ಮೇಲೆ ಒಂದು ರಿಂಗ್, ಅದನ್ನು ವೆಲ್ಡ್ ಮಾಡಿರ್ತಕ್ಕಂಥ ಕಬ್ಬಿಣದ ರಾಡ್ಗಳು. ಆತ ಒಂದು ಮಲಗಬೇಕು, ಇಲ್ಲೇ ನಿಂತ್ಕೊಳ್ಬೇಕು ಎರಡೇ. ಎಷ್ಟು ಸಮಯ? ಆ 6x4 ಕೋಣೆಯಲ್ಲಿ ಒಂದು ಸಣ್ಣ ಬೆಳಕು ಬರುವಷ್ಟು ಜಾಗನೂ ಇಲ್ಲದಿರ್ತಕ್ಕಂಥ ಕೋಣೆನಲ್ಲಿ 6 ತಿಂಗಳುಗಳ ಕಾಲ ಆ ಜಾಗದಲ್ಲಿ ಇರಬೇಕು. ಎಂತ ಸ್ಥಿತಿ ಇರ್ಬೋದು ನೋಡಿ. ನನಗಿನ್ನು ಸ್ವಲ್ಪ ಹೊತ್ತು ಹೆಚ್ಚು ಭಾಷಣ ಮಾಡಿದ್ರೆ ಹೇಳ್ಬೋದು, ಎತ್ತು ಬರ್ತು ಪಾತಿರೋ ಮಾರಿಗೆ ಸೊಂಟ ಮೇಲೆ ಆಗ್ಬೋದು ಅಂತ ಕೂತವರಿಗೆ ಅನ್ನಿಸಿ ಬಿಡಬಹುದು. ಸಾವರ್ಕರ್ ಯೋಚನೆ ಮಾಡಿ, ಎಂತ ಸ್ಥಿತಿ ಇದೆ ನಮಗೆ. ಈ ದೇಶದ ಮಾನಸಿಕತೆನೇ ಆಗಿತ್ತು. ಒಬ್ಬೊಬ್ಬ ಹೋರಾಟ ಮಾಡಬೇಕಾದ್ರೆ ಹೆದರಲೇ ಇಲ್ಲ. ಅವರಿಗೆ ಗಾಣ ತಿರುಗಬೇಕು, 30 ಪೌಂಡ್ ಎಣ್ಣೆ ತೆಗಿಬೇಕು. ಅವರಿಗೆ 30 ಪೌಂಡ್ ಎಣ್ಣೆ ಬಾಯಿಯಲ್ಲಿ ಕಚ್ಚಿ ಕೈಯಲ್ಲಿ ತೆಗೆದು ತೆಂಗಿನ ನಾರನ್ನ ಸಿಗದು ಅದನ್ನು ಹಗ್ಗ ಮಾಡಿಕೊಡ್ಬೇಕು. ಅದು 30 ಪೌಂಡ್ ಆಗಬೇಕು. ಬ್ರಿಟಿಷರ ಆಜ್ಞೆ. ಮಾಡಲಿಲ್ಲ ಅಂದ್ರೆ ಪೆಟ್ಟು, ಮಾಡಲಿಲ್ಲ ಅಂದ್ರೆ ಪೆಟ್ಟು. ಬರ್ಲಿಕ್ಕೆ ಒಂದು ಪೆನ್ನು ಕೊಡ್ಲಿಲ್ಲ ಅವರಿಗೆ. ಕೈಯಲ್ಲಿ ಸಿಕ್ಕಿದಂತ ಮೊಳೆನಲ್ಲಿ ಗೋಡೆನಲ್ಲಿ ಕೆಲವಾರು ಸಾವಿರ ಪಂಕ್ತಿಗಳ ಹಾಡಿನ ರೂಪದಲ್ಲಿ ಭಾರತದ ಕಥನವನ್ನು ಬರೀತಾರೆ, ಸ್ವಾತಂತ್ರ್ಯದ ಕಥನವನ್ನು ಬರೀತಾರೆ. ಆ ಮೇಧಾವಿ ಬ್ಯಾರಿಸ್ಟರ್ ಪದವಿ ಪಡೆದಿದ್ರು, ಅರೆಸ್ಟ್
ಬ್ಯಾರಿಸ್ಟರ್ ಮಾಡಿದ ಕಾರಣಕ್ಕೋಸ್ಕರ ಬ್ಯಾರಿಸ್ಟರ್ ಪದವಿಯಿಂದ ವಂಚಿತನಾದ ಮೊತ್ತ ಮೊದಲ ಕ್ರಾಂತಿಕಾರಿ. ಆ ಕಾರಣಕ್ಕೋಸ್ಕರ ಡಿಗ್ರಿ ಪದವಿಯಿಂದ ವಂಚಿತನಾದರು. ಪ್ರಕಟಣೆಗೆ ಪೂರ್ವದಲ್ಲೇ ಬ್ಯಾನ್ ಆಗಿರ್ತಕ್ಕಂಥ ಪುಸ್ತಕದ ಕರ್ತೃ ಸಾವರ್ಕರ್. ಸಾಗರದ ಆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಹಡಗಿನ ಸಣ್ಣ ರಂಧ್ರದಿಂದ ತೂರಿ ಸಾಗರದ ಅಂಚು ಸೇರಿರ್ತಕ್ಕಂಥ ಕ್ರಾಂತಿಕಾರಿ ಸಾವರ್ಕರ್. ಎಂತ ಸಾವು, ಎಂತ ಜನಗಳು, ಎಂತೆಂತ ಹೋರಾಟ. 50 ವರ್ಷಗಳ ಕಾಲ ಅವರನ್ನು ಜೈಲಿಗೆ ಹಾಕ್ಬೇಕಾದ್ರೆ ಕುತ್ತಿಗೆಲ್ಲದು ಬಿಲ್ ಹಾಕಿದ್ರು, ಒಂದು ಬ್ಯಾಡ್ಜ್. ಆ ಬ್ಯಾಡ್ಜ್ ನಲ್ಲಿ ಮೇಲೆ ಬರ್ಕೊಂಡಿತ್ತು 1910 ಅಂತ, ಕೆಳಗಡೆ ಬರೆದಿತ್ತು 1960 ಅಂತ. ಇದೇನು ಅಂತ ಗೊತ್ತಾ ಅಂತ ಕೇಳುತ್ತೆ. ಬ್ಯಾರಿ ಅಂತ ಅವನ ಹೆಸರು, ಇಟಲಿಯನ್. ಇಲ್ಲ ಗೊತ್ತಿಲ್ಲ ಅಂತಂದ್ರು. ಅವ ಹೇಳ್ದ, ನೋಡಿ ಈಗ 1910 ಒಳಗೆ ಹೋಗ್ತಾ ಇದೀಯಾ, ಇನ್ನು ಬರೋದು 1960. ಆ ಮಾತನ್ನು ಕೇಳಿದಾಗ ಆ ವ್ಯಕ್ತಿಯ ಹೆಸರನ್ನು ಕೇಳಿದ್ರೆ ಆ ಜೈಲಿನಿಂದ ಎಲ್ಲರೂ ನಡಗ್ತಾ ಇದ್ರು. ಆದ್ರೆ ಸಾವರ್ಕರ್ ಹೇಳಿದ್ರು ಗೊತ್ತಾ, ಅರೆ ನಿನಗೇನಾದ್ರು ತಲೆ ಕೆಟ್ಟಿದ್ಯಾ, 1960ರವರೆಗೆ ಅಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಆತ್ಮವಿಶ್ವಾಸ ನೋಡಿ, ಏನು ಆತ್ಮವಿಶ್ವಾಸ ನೋಡಿ. ಈ ರೀತಿಯ ಒಂದು ವ್ಯವಸ್ಥೆಗಳು. 50 ವರ್ಷಗಳ ಕಾಲ ಕೈನೀರಿನ ಶಿಕ್ಷೆಗೆ ಒಳಪಟ್ಟಂತ ಅತ್ಯಂತ ಶ್ರೇಷ್ಠ ಕ್ರಾಂತಿಕಾರಿ ಸಾವರ್ಕರ್ ಬಗ್ಗೆ ನಮ್ಮ ದೇಶದ ಮಣಿಶಂಕರ್ ಅಯ್ಯರಿಂದ ಹಿಡಿದು ಮೊನ್ನೆ ಹುಟ್ಟಿರ್ತಕ್ಕಂಥ ಮನಿ ಖರ್ಗೆಯವರೆಗೆ ಬೇಕಾದ್ದೆಲ್ಲ ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಇತಿಹಾಸ ಓದಿದ್ದಾರೆ ಇವರು. ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ಓದಿದ್ದು ಯಾವುದನ್ನು ಇವರು? ಗಾಂಧಿಯನ್ನು ಮಾತ್ರ ಓದಿದ್ದಿವರು. ಇವರಿಗೆ ಹಬ್ಬ ಅಂದ್ರೆ ಅದರ ಮುಂದಿನ ಪುಟಗಳನ್ನು ಮಗಚಲಿಕ್ಕೂ ಯೋಗ್ಯತೆ ಇಲ್ಲದಂತ ಪರಿಸ್ಥಿತಿ ನಮ್ದು. ಆ ರೀತಿಯ ಕಾರಣದಿಂದ ನಮ್ಮ ಇತಿಹಾಸದ ಪಠ್ಯ ಪುಸ್ತಕಗಳಿಂದ ಕ್ರಾಂತಿಕಾರಿಗಳನ್ನು ಬದಿಗಿಡಲಾಗಿದೆ. ಅದನ್ನು ನೆನಪಿಸಲಿಕ್ಕೋಸ್ಕರ ಮತ್ತೆ ಇವತ್ತು ಅಖಂಡ ಭಾರತ ಸಂಕಲ್ಪದ ಹೆಸರಿನಲ್ಲಿ ಈ ಕಾರ್ಯಕ್ರಮ. ಈ ದೇಶದ ಬಲಿದಾನದ ಒಬ್ಬೊಬ್ಬನ ರಕ್ತದ ಕಾರಣದಿಂದ, ಇವತ್ತು ಅವರ ಉಸಿರಿನ ಕಾರಣದಿಂದ ನಮ್ಮ ನಾಳೆಯ ರಾಷ್ಟ್ರಧ್ವಜ ಹಾರ್ತಾ ಇದೆ. ನೆನಪಿರಲಿ, ರಾಷ್ಟ್ರಧ್ವಜ ನಾಳೆ ಹಾರ್ತಾ ಇದೆ. ಅವರ ರಕ್ತದ ತೊಯ್ದ ಕಾರಣದಿಂದ ನಾವಿವತ್ತು ಖುಷಿಯಲ್ಲಿ ಇರ್ತೀವಿ. ನಾವು ಅವರೆಲ್ಲರ ಕಾರಣದಿಂದ ನಾವಿವತ್ತು ಹಿಂದೂ ಆಗಿದ್ದೀವಿ. ನಾವು ಯಾವ ಶಿವಾಜಿ ಇರಬೇಕಾದ್ರೆ ಆ ಕಾಲದಲ್ಲಿ ಹೇಳ್ತಿದ್ರಲ್ಲ, ಶಿವಾಜಿ ಹುಟ್ಟದಿದ್ರೆ ಏನಾಗ್ತಿತ್ತು ಅಂದ್ರೆ, ಕಾಶಿ ಜಿ ಕಿ ಕಳಾ ಜಾತಿ ಮಂದಿರ್ ಮಸ್ಜಿದ್ ಹೋತಿ ಸುನ್ನತ್ ಹೋತಿ ಸಬ್ಕಿ ಅಂತ ಒಂದು ಹಾಡಿದೆ. ಕಾಶಿ ಕಳಾಹೀನವಾಗ್ತಿತ್ತು, ಮಂದಿರಗಳು ಮಸೀದಿ ಆಗ್ತಿತ್ತು, ನಮಗೆಲ್ಲ ಸುನ್ನತ್ ಸಂಸ್ಕಾರ ಆಗ್ತಿತ್ತು. ಹಾಗೇನೆ ಈ ದೇಶದಲ್ಲಿ ಈ ಕ್ರಾಂತಿಕಾರಿಗಳ ರಕ್ತ ತೊಯ್ಲಿಲ್ಲ ಅಂದ್ರೆ ನಾವೆಲ್ಲರೂ ಇವತ್ತು ಕ್ರೈಸ್ತರು ಇಸ್ಲಾಮಿನ ಕರಡಿಗೆ ಹೋಗಿ ಆಗ್ತಿತ್ತು. ನಾವು ಆ ಕಾರಣದಿಂದ ಇವತ್ತು ಉಳಿದಿದ್ದೀವಿ. ನಾವು ಉಳಿದಂತ ಭಾರತ 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಈ ದೇಶ ತುಂಡು ಮಾಡ್ತಾರೆ. ತುಂಡು ಮಾಡಬೇಕಾದ್ರೆ ರಾತ್ರಿ ಬೆಳಗಾಗದ್ರೊಳಗೆ ಅದು ಪ್ರಕ್ರಿಯೆ ಆಗಲಿಲ್ಲ. ಯಾವ ಸ್ಥಿತಿ ಇತ್ತು ಈ ದೇಶದಲ್ಲಿ? ಬ್ರಿಟಿಷರ ವಿರುದ್ಧ ಅವರ ಕಾಲೆಕ್ತಾ ಇರುವಂತ ಒಂದು ಹೋರಾಟದ ತಂಡ ಇತ್ತು. ಅವರು ಬ್ರಿಟಿಷರು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ರು. ಅವ್ರು ಹೇಳಿದ್ರು, ನೀವು ಮುಸಲ್ಮಾನರು ಒಟ್ಟಿಗೆ ಬಂದ್ರೆ ನಾವು ಚೆನ್ನಾಗಿ ನಿಮಗೆ ಸ್ವಾತಂತ್ರ್ಯ ಕೊಡಬಹುದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವರು ಮುಸಲ್ಮಾನರನ್ನು ಓಲೈಸಲಿಕ್ಕೋಸ್ಕರ ಮಾನಸಿಕತೆಯನ್ನು ಬೆಳೆಸಿಕೊಳ್ತಾರೆ. ಆ ಕಾರಣಕ್ಕೋಸ್ಕರ ಯಾವ ಹಾಡನ್ನು ಹಾಡ್ತಾ ಗಾಂಧಿ ಹೋರಾಟವನ್ನು ಮಾಡ್ತಾ ಇದ್ರು, ಭಜನೆ ಹೇಳ್ತಾ ರಘುಪತಿ ರಾಘವ ರಾಜಾರಾಮ ಭಜನೆಯನ್ನು ತುಂಡು ಮಾಡಿದ್ರು. ಈ ದೇಶಕ್ಕೆ ವಂದೇ ಮಾತರಂ, ಯಾವ ಗಂಡು ಗಲಿಗಳಿಗೆ ಪ್ರೇರಣಾದಾಯಿಯಾಗಿದ್ದಂತ ವಂದೇ ಮಾತರಂ ಅದನ್ನು ತುಂಡರಿಸಿ ಅರ್ಧ ಸಾಲುಗಳನ್ನು ಮಾತ್ರ ಹಾಡಲಿಕ್ಕೆ ಶುರು ಮಾಡಿದ್ವಿ ನಾವು. ಈ ದೇಶದ ಧ್ವಜ ಕೇಸರಿ ವರ್ಣ ಧ್ವಜ ಇರಬೇಕು, ಅದರ ಮೂಲೆಯಲ್ಲಿ ಗಾಂಧಿಯ ಹೋರಾಟದ ಚರಕ ಇರಬೇಕು ಅಂತ ಹೇಳಿದ್ರಲ್ಲ, ಆ ಕೇಸರಿ ವರ್ಣವನ್ನು ತೆಗೆದು ಮುಸಲ್ಮಾನರಿಗೆ ಬೇರೆ, ಹಿಂದೂಗಳಿಗೆ ಬೇರೆ, ಕ್ರೈಸ್ತರಿಗೆ ಬೇರೆ ಅಂತ ತೇಪೆ ಆಗಿರ್ತಕ್ಕಂಥ ಧ್ವಜವನ್ನು ತುಂಡು ಮಾಡಿದ್ವಿ ನಾವು. ಕೊನೆಗೆ ದೇಶವನ್ನು ತುಂಡು ಮಾಡಿದ್ವಿ ನಾವು. ದೇಶವನ್ನು ತುಂಡು ಮಾಡಬೇಕಾದ್ರೆ ಅಷ್ಟು ಸುಲಭ. ನಮ್ಮ ಮನೆ ಇದೆ, ನಮ್ಮ ಪರಿಸರ ಇದೆ, ನನ್ನ ಆತ್ಮ, ನನ್ನ ಭಾವ ಇದೆ, ನನ್ನ ಭೂಮಿಯನ್ನು ನಾನು ತಾಯಿಯಿಂದ ಸ್ವೀಕಾರ ಮಾಡಿದ್ದೀನಿ. ನಿಂತ ಜಾಗದಲ್ಲಿಯೇ ರಾತ್ರಿ ಬೆಳಗಾಗುವುದರೊಳಗೆ ನಾವು ಪರಕೀಯರಾಗಿ ಬಿಟ್ರಿ. ಯಾವ ಪಂಚನದಿಗಳ ಬೀಡು ಪಂಜಾಬ್, ಅದು ತುಂಡಾಯಿತು. ಸುಮಾರು 3.5 ಲಕ್ಷ ಜನ ನಿರಾಶ್ರಿತರಾದರು. ಸುಮಾರು 1.5 ಲಕ್ಷ ಜನರ ಮಾರಣ ಹೋಮ ಆಯ್ತಲ್ಲಿ. ರಾತ್ರಿ ಬೆಳಗಾಗುವುದರೊಳಗೆ ಮುಸಲ್ಮಾನ ಗೂಂಡಾಗಳು ಮನೆಗಳಿಗೆ ನುಗ್ಗಿದ್ರು. ಹಿಂದೂಗಳಂತ ಹುಡುಕಿ ಕೊಂದು ಹಾಕಿದ್ರು. ರೈಲುಗಳಲ್ಲಿ ಹೆಣಗಳನ್ನ ಕಳಿಸಿರ್ತಕ್ಕಂಥ ಚಿತ್ರಣವನ್ನು ನೋಡಬೇಕು. ರಕ್ತ ಜಿನುಗ್ತಾ ಇತ್ತು. ಹೆಣಗಳು, ಕೈಕಾಲುಗಳು ಹೊರಗೆ ಬಿದ್ದಿತ್ತು ರೈಲುಗಳಲ್ಲಿ. ಲಾಹೋರ್ನಿಂದ ಬರುವಂತಹ ರೈಲಿನಲ್ಲಿ ಹೆಣಗಳ ರಾಶಿ. ಹಿಂದೂಗಳ ಮಾರಣ ಹೋಮ. ತಂದೆಯ ಎದುರಿನಲ್ಲಿ ಹೆಂಡತಿ, ಮಗಳ ಮೇಲೆ ಅತ್ಯಾಚಾರ, ಮಗನ ಎದುರಿನಲ್ಲಿ ತಾಯಿಯ ಅತ್ಯಾಚಾರ. ಎಂತ ಸ್ಥಿತಿ ನೋಡಿ. ಅಣ್ಣನ ಎದುರಿನಲ್ಲಿ ತಂದೆಯ ಅತ್ಯಾಚಾರ. ಕೈ ಕಾಲುಗಳನ್ನು ಕತ್ತರಿಸ್ತಾ ಇದ್ರು, ಕೊಲೆ ಮಾಡ್ತಾ ಇದ್ರು. ತಡಿಲಿಕ್ಕೆ ಸಾಧ್ಯ ಇಲ್ಲ ಸ್ಥಿತಿ. ಸುಮಾರು ಲಕ್ಷಾಂತರ ಜನ ಹಿಂದೂಗಳ ಮಾರಣ ಹೋಮ ಆಗಿರ್ತಕ್ಕಂಥ ಇತಿಹಾಸವನ್ನ ನಾವು ಬದಿಗಿಟ್ವಿ. ನಾವು ಯಾವ ನೆಲದಲ್ಲಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕಾದಂತಹ ಭಾಗ ಇತ್ತೋ ಅದು ನಮ್ಮಿಂದ ಹೊರಟೋಯ್ತು.
ತದನಂತರ ಆದ್ರೂ ನಮಗೆ ಬುದ್ಧಿ ಬಂತ ಅಂದ್ರೆ ನಮ್ಮ ದೇಶದ ಪೂರ್ವಾಂಚಲ ಭಾಗವಾಗಿರ್ತಕ್ಕಂಥ ಬಂಗಾಳನೂ ಹೊರಟೋಯ್ತು. ಪಶ್ಚಿಮ ಬಂಗಾಳದ ಇನ್ನೊಂದು ಭಾಗ ಯಾವುದಿದೆಯಲ್ಲ ಅದು ನಮ್ಮಿಂದ ಹೊರಟೋಯ್ತು. ದೇಶ ತುಂಡಾಯ್ತು. ಉಳಿದಂತ ಭಾಗ, ಈ ದೇಶವನ್ನು ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅನೇಕ ಜನ. ಈ ದೇಶ ಜನ ಆ ಹೆಸರು ಗಾಂಧಿ ಮತ್ತೆ ಕಾಂಗ್ರೆಸ್ ಹೆಸರಿನಲ್ಲಿ ಅವರಿಗೆ ಮತ ಹಾಕಿದ್ವಿ, ನಾವು ಗೆಲ್ಲಿಸಿ ಕಲಿಸಿದ್ವಿ. ಆದ್ರೆ ಆ ಕಾಲದಲ್ಲಿ ಅಂಬೇಡ್ಕರ್, ಅತ್ಯಂತ ಮಹಾತ್ಮನಾಗಿದ್ದಂತ ಒಬ್ಬ ಅಂಬೇಡ್ಕರ್ ಹೇಳ್ತಾನೆ, ಯಾವ ಕಾರಣಕ್ಕೋಸ್ಕರ ದೇಶ ತುಂಡಾಯಿತು ಅಂದ್ರೆ ಮತದ ಕಾರಣಕ್ಕೋಸ್ಕರ ದೇಶ ತುಂಡಾಯಿತು. ಇಸ್ಲಾಂ ಅಲ್ಲಿ ಜಾಸ್ತಿ ಇದೆ, ಅದಕ್ಕೋಸ್ಕರ ಅವರಿಗೆ ಈ ಕಡೆ ಹಿಂದೂಗಳಿಗೆ ಹಿಂದೂಸ್ತಾನ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತಿತ್ತಲ್ಲ, ಇಲ್ಲಿದ್ದಂತ ಮುಸಲ್ಮಾನರ ಕಳಿಸಿಬಿಡಿ ಅಂತ ಹೇಳಿದ್ರು. ಅವರ ಮಾತಿಗೆ ಕಿಮ್ಮತ್ತು ಬೆಲೆ ಕೊಡಲಿಲ್ಲ. ಅಲ್ಲಿದ್ದಂತ ಹಿಂದೂಗಳ ಮಾರಣವಾಗಿದೆ, ಇಲ್ಲಿದ್ದಂತ ಮುಸಲ್ಮಾನರನ್ನ ನಾವೆಲ್ಲರೂ ಅಪ್ಪಿಕೊಂಡ್ವಿ ನಾವು. ಇದರ ಪರಿಣಾಮ ನಮ್ಮ ಪರಿಸರದಲ್ಲಿ ಘಟ ಸರ್ಪಗಳ ಹುತ್ತ ಬೆಳೀತಾ 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 ಬಂದಿದೆ. ಇವತ್ತು ಮಿನಾರಗಳಾಗಿ ಮೇಲೆ ಇದೆ. ಇದರ ಕಾರಣದಿಂದ ನಮ್ಮ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು 1993ರಲ್ಲಿ. ನಾವು ನೋಡ್ಕೊಂಡು ಕೂತ್ವಿ. ನಾವು ಕಸಬ್ನ ನೇತೃತ್ವದಲ್ಲಿ ಆಕ್ರಮಣ ಆಯಿತು. 2008ರಲ್ಲಿ ಕಸಬ್ನ ನೇತೃತ್ವದಲ್ಲಿ ಬಂದಂತ ಆಕ್ರಮಣದಲ್ಲಿ 16 ಜನ, ಹೇಮಂತ್ ಕರ್ಕರೆಯಿಂದ ಹಿಡಿದು ಅನೇಕ ಜನ ಪೊಲೀಸ್ ಅಧಿಕಾರಿಗಳ ಸಂದೀಪ್ ಉನ್ನಿಕೃಷ್ಣನ್ವರೆಗೆ ಕೊಂದು ಹಾಕಿದ್ರು. ನಾವು ಮಾತಾಡ್ಲೇ ಇಲ್ಲ. ಈ ದೇಶದಲ್ಲಿ ಆಳ್ವಿಕೆ ಮಾಡೋದು ಅನ್ನಿಸ್ಲೇ ಇಲ್ಲ ನಾನು ಆಕ್ರಮಣ ಮಾಡಬೇಕು ಅಂತ. ಕೊಯಂಬತ್ತೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಬೆಂಗಳೂರಿನ ವಿಜ್ಞಾನ ಭವನದ ಮೇಲೆ ಆಕ್ರಮಣ ಆಯಿತು. ಪಾರ್ಲಿಮೆಂಟ್ ಭವನದ ಮೇಲೆ ಆಕ್ರಮಣ ಆಯಿತು. ನಾರಾಯಣ ಸ್ವಾಮಿ ದೇವಾಲಯದ ಮೇಲೆ ಆಕ್ರಮಣ ಆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯದ ಮೇಲೆ ಆಕ್ರಮಣ ಆಯಿತು. ನಾಗಪುರದಲ್ಲಿ ನಾವೆಲ್ಲ ಮಾಡ್ತಿರ್ಬೋದು, ಯಾವುದಕ್ಕೂ ಉತ್ತರವೇ ಕೊಡ್ಲಿಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ಈ ದೇಶದಲ್ಲಿ 1914ರ ನಂತರ ಈ ನೆಲವನ್ನ ನನ್ನ ತಾಯಿ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಒಬ್ಬ ಸ್ವಯಂ ಸೇವಕ ಉನ್ನತ ಪದವಿಯಾದಂತ ಪ್ರಧಾನಿ ಪಟ್ಟಕ್ಕೆ ಬಂದ ನಂತರ ಈ ದೇಶದ ಅಸ್ಮಿತೆ ಮತ್ತೆ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ. ಯಾವ ಮೂಲ ಅಸ್ಮಿತೆ ಇತ್ತು, ಯಾವ ಹಿಂದುತ್ವದ ಭಾವದಿಂದ 500 ವರ್ಷಗಳಿಗೂ ಹೆಚ್ಚು ರಾಮನ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೋರಾಟ ಮಾಡಿ ಬಲಿದಾನ ಮಾಡಿದ್ರು, ಆ ಬಲಿದಾನಕ್ಕೆ ಬೆಲೆ ಬಂತು. ಯಾವ ತಾಯಿ ಭಾರತೀಯ ಮುಕುಟಪ್ರಾಯವಾದಂತಹ ಕಾಶ್ಮೀರಕ್ಕೆ ಹೊಸ ಒಂದು ನಿಯಮವನ್ನು ತಂದಿದ್ರು, ಏಕ್ ದೋಷ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ತಂದಿದ್ರು, ಅದನ್ನು ಕಿತ್ತೆಸಿಬೇಕು ಅಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹೋರಾಟ ಆಗಿತ್ತು. ಅದರ ತೆಗೆದುಹಾಕುವಂತ 370 ಆರ್ಟಿಕಲ್ ಅನ್ನು ತೆಗೆದುಹಾಕುವಂತ ಪ್ರಕ್ರಿಯೆ ಅದು ನಡೆಯಿತು. ಈ ದೇಶದಲ್ಲಿ ನಮ್ಮ ಮೇಲೆ ಆಕ್ರಮಣಗಳಾದಾಗ ನಾವು ಸುಮ್ಮನೆ ಕೂತಿದ್ದಂತಹ ಜನ ಇವತ್ತು ಉತ್ತರವನ್ನ ಕೊಡ್ಲಿಕ್ಕೆ ಶುರು ಮಾಡಿದೀವಿ. ಬಾಲಾಕೋಟ್ ಉರಿಯಲ್ಲಿ ಆಕ್ರಮಣಗಳಾದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ. ನಾವು ಒಬ್ಬನೇ ಒಬ್ಬ ಭಾರತೀಯ ಸೈನಿಕರ ಪ್ರಾಣವನ್ನ ಹೋಗದಂತೆ ಕಾದುಕೊಂಡು ಅವರ ಮೇಲೆ ಆಕ್ರಮಣ ಮಾಡಿದೀವಿ. ಯಾವ ಭಯೋತ್ಪಾದಕ ಕೇಂದ್ರಗಳಿತ್ತು ಅದನ್ನು ನಾಶ ಮಾಡಿದ್ವಿ ನಾವು. ಪುಲ್ವಾಮಾದಲ್ಲಿ ದಾಳಿ ಆದಾಗ ಒಂದು ಬಸ್ ಅನ್ನು ಉಡಾಯಿಸಿದ್ರು ಪಾಕಿಸ್ತಾನದ ಪಾಪಿಗಳು. ಅದಕ್ಕೆ ಉತ್ತರ ಕೊಟ್ವಿ ನಾವು, ಏರ್ ಸ್ಟ್ರೈಕ್ ಮಾಡುವ ಮೂಲಕ ಅದಕ್ಕೆಲ್ಲವನ್ನು ಉತ್ತರ ಕೊಟ್ವಿ ನಾವು. ಮೊನ್ನೆ ಪೆಹಲ್ಗಾಮ್ನಲ್ಲಿ ಪರಿಸರ ವೀಕ್ಷಣೆಗೆ ಹೋಗಿರ್ತಕ್ಕಂಥ ಜನರ ಮೇಲೆ ಯದ್ವಾ ತದ್ವಾ ಗುಂಡು ಹಾರಿಸಿ ನಮ್ಮನ್ನು ಕೊಲ್ಲಿಕ್ಕೆ ಬಂದರು. 26 ಜನ ಹಿಂದೂಗಳ ಮಾರಣ ಹೋಮ ಆಯಿತು. ಅವರ ಮತ ಯಾವುದು ಅಂತ ಅವರ ಪ್ಯಾಂಟ್ ಅನ್ನ ಬಿಚ್ಚಿ ಯಾವುದೋ ಸುನ್ನತ್ತಾಗಿದೆಯೋ ಅಂತ ತಿಳ್ಕೊಂಡು ಅವರನ್ನು ಕೊಲೆ ಮಾಡಲಾಯಿತು. ಶಿವಮೊಗ್ಗ ಬೆಂಗಳೂರಿನ ಮಂಜುನಾಥ್ ಅವರ ಪತ್ನಿ ಗಂಡನ್ನು ಕಳ್ಕೊಂಡಿದ್ದಾರೆ. ಜೊತೆಗಿದ್ದಂತಹ ಹೆಂಡತಿ ಹೇಳ್ತಾರೆ ನನ್ನನ್ನು ಕೊಂದು ಬಿಡು ಅಂತ. ಆ ದುಷ್ಟ ಹೇಳ್ತಾನೆ ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ರು ಅವರು ಮೋದಿಗೆ. ಅದರ ಉತ್ತರವನ್ನು ಕೊಟ್ವಿ ನಾವು. 7 ಜನ ಸಹೋದರಿಯರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ನ ಹೆಸರಿನಲ್ಲಿ ಇವತ್ತು ಇಡೀ ಪಾಕಿಸ್ತಾನ ನಡುಗುವಂತೆ ಮಾಡಿರ್ತಕ್ಕಂಥ ಕಾರ್ಯಾಚರಣೆ ಸಿಂಧೂರ್ನ ಹೆಸರಿನಲ್ಲಿ, ಆಪರೇಷನ್ ಸಿಂಧೂರ್ ಹೆಸರಲ್ಲಿ ನಡೆದೋಯ್ತು. ಸಿಂಧೂರ್ನ ಹೆಸರು ನಡೆದೋಯ್ತು. ಇದು ನಮ್ಮ ಸಾಮರ್ಥ್ಯಕ್ಕೆ ಉದಾಹರಣೆ ಆಯಿತು. ಯಾವಾಗ ನಾವೆಲ್ಲರೂ ಕೂಡ ಮತ್ತೆ ಈ ನೆಲ ನನ್ನದು, ನನ್ನ ತಾಯಿ ಭಾರತಿಗೆ ಸಮರ್ಪಣೆ ಆಗಬೇಕು, ನನ್ನ ಜೀವ ನನಗೋಸ್ಕರ ಈ ದೇಶದಿಂದ ನನಗೋಸ್ಕರ ನಾನು ಸಂಪಾದನೆ ಮಾಡುವುದು ಮಾತ್ರ ಅಲ್ಲ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಯಾರು ಯೋಚನೆ ಮಾಡ್ತಾರೋ ಅಂತವರ ಭಾವದಲ್ಲಿ ಕೈಗಳು ಆಡಳಿತಗಳು ಬಂದಾಗ ಯಾವ ರೀತಿ ಕೆಲಸ ಆಗುತ್ತೆ ಅಂತ ನಾವು ನೆನಪಿಟ್ಕೊಳ್ಬೇಕು. ಆದ್ರೆ ಅದೆಲ್ಲವೂ ಗಡಿಗಳಲ್ಲಿ ನಮ್ಮ ಸುಮಾರು 23,000 ಜನ ಸೈನಿಕರ ಹೆಸರುಗಳನ್ನ ಆ ಇಂಡಿಯಾ ಗೇಟ್ ನಲ್ಲಿ ಹಾಕಿದ್ದಾರೆ. ಆ ಸೈನಿಕರ ಇಲ್ಲಿ ವೇದಿಕೆಯಲ್ಲೂ ಸೈನಿಕರಿದ್ದಾರೆ. ಆ ಸೈನಿಕರ ಪ್ರಾಣಾರ್ಪಣೆಗೆ ಬೆಲೆ ಬರಬೇಕಾದ್ರೆ ಈ ದೇಶದ ಗಡಿಯ ಒಳಗೆ ಇರತಕ್ಕಂಥ ನಾವು ಯೋಚನೆ ಮಾಡಬೇಕಲ್ಲ. ನನ್ನ ಜೀವನ ಹೇಗಿರ್ಬೇಕು, ನನ್ನ ನಡವಳಿಕೆ ಹೇಗಿರ್ಬೇಕು. ಇವತ್ತು ರಾತ್ರಿ ಅಖಂಡ ಭಾರತ ಸಂಕಲ್ಪವನ್ನ ಮಾಡಿ ನಾಳೆಯಿಂದ ಮತ್ತೆ ಪುನಃ ಮುಂದಿನ ವರ್ಷ 14ಕ್ಕೆ ಎಚ್ಚರಗೊಳ್ಳುವುದಲ್ಲ, ನನ್ನ ಜೀವನದಲ್ಲಿ ನನ್ನ ಬದಲಾವಣೆಯನ್ನು ಮಾಡ್ಕೊಳ್ಬೇಕಲ್ಲ. ಒಬ್ಬೊಬ್ಬ ಸೈನಿಕ ಪ್ರಾಣಾರ್ಪಣೆ ಮಾಡಿದಾಗ
ಹೇಗೆ ಅವರ ಮನೆ ತತ್ತರಿಸ್ತದೆ, ಅವರು ಕೂಗ್ತಾರೆ, ಅಳ್ತಾರೆ, ಆದ್ರೆ ಆ ಸೆಲ್ಯೂಟ್ ಕೊಟ್ಟು ಗೌರವ ಕೊಡ್ತಾರಲ್ಲ, ಆ ಗೌರವವನ್ನು ನಾವು ಕೊಡಬೇಕಾಗಿದೆ. ಆ ಗೌರವ ಯಾವುದು ಅಂದ್ರೆ ನಮ್ಮ ನಡವಳಿಕೆ ಮೂಲಕ. ಯಾವ ಮನೆಯಲ್ಲಿ ತಾಯಂದಿರು ಕುಕ್ಕರ್ನಲ್ಲಿ ಅನ್ನವನ್ನು ಬೇಯಿಸಿ ನಮಗೆ ಕೊಡ್ಲಿಕ್ಕೆ ರೆಡಿ ಇರ್ತಾರೆ, ಆದ್ರೆ ಕುಕ್ಕರ್ನಲ್ಲಿ ಬಾಂಬನ್ನು ಹಿಡಿತಾ ಕೊಂಡು ಹೋಗ್ತಾನಲ್ಲ, ಅವನ ಮನೆಯವರೊಟ್ಟಿಗೆ ವ್ಯಾಪಾರ ಮಾಡಬೇಕಾ ನಾವು? ಯಾವುದೋ ಕೆಟ್ಟ ಕೆಟ್ಟ ವ್ಯಾಪಾರದ ಹೆಸರಿನಲ್ಲಿ ನಮ್ಮೆಲ್ಲ ಮನೆಗಳನ್ನ ನಾಶ ಮಾಡಲಿಕ್ಕೆ, ಲವ್ ಜಿಹಾದ್ನ ಹೆಸರಿನಲ್ಲಿ, ಗೋವಿನ ಸಂಹಾರ ಮಾಡತಕ್ಕಂಥ ಹೆಸರಿನಲ್ಲಿ ಈ ಸಮಾಜದ ಮೇಲೆ ಆಕ್ರಮಣಗಳಾಗ್ತಾ ಇದೆಯಲ್ಲ, ಆ ಆಕ್ರಮಿಕರು ಯಾರು ಅನ್ನೋದನ್ನು ಗುರುತಿಸಬೇಕಲ್ಲ. ಯಾವ ಮತದ ಕಾರಣದಿಂದ ನಮ್ಮ ಪ್ಯಾಂಟ್ ಅನ್ನು ಜಾರಿಸಿ ಅವರು ಯಾರನ್ನು ತಿಳ್ಕೊಂಡು ಗುಂಡು ಹಾರಿಸಬೇಕಾದ್ರೆ ಅವನ ಮನಸ್ಸಿನಲ್ಲಿದ್ದದ್ದು ಯಾವುದು ಇವತ್ತು ನಮ್ಮ ಮನಸ್ಸಿಗೆ ಬರಬೇಕಾಗಿದೆ. ನಾನೇನು ಕೆಲಸ ಮಾಡಬೇಕು? ನನ್ನ ನಡವಳಿಕೆ ಯಾರೊಟ್ಟಿಗೆ ಇರಬೇಕು? ಪೆಹಲ್ಗಾಮಿನಲ್ಲಿ ಆಕ್ರಮಣ ಮಾಡಿರ್ತಕ್ಕಂಥ ದುಷ್ಟರ ಸಂತಾನದ ಜೊತೆಗೆ ನನ್ನ ವ್ಯಾಪಾರ ಇರಬೇಕು, ವ್ಯವಹಾರ ಇರಬೇಕು? ಯೋಚನೆ ಮಾಡಬೇಕಲ್ಲ. ಈ ದೇಶದ ಮೇಲೆ ಇದ್ದ ಎಲ್ಲ ಟ್ಯಾಕ್ಸ್ಗಳನ್ನು ಹಾಕಿದಂತ ಆ ದುಷ್ಟ ಅಮೆರಿಕದ ಅಧ್ಯಕ್ಷನ ಪ್ರಾಡಕ್ಟ್ಗಳನ್ನು ನಾನು ತಗೊಳ್ಬೇಕಾ? ಕೊಕೊಕೋಲಾ ಕುಡಿಬೇಕಾ? ನಾನು ಟ್ಯಾಕ್ಸಿ ಕುಡಿಬೇಕಾ? ಯೋಚನೆ ಮಾಡಬೇಕಲ್ಲ. ಈ ದಿಕ್ಕಿನಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಇವತ್ತು ಇಷ್ಟೆಲ್ಲ ಕೂತು ಮಾತನಾಡಿದ್ದು ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಚ್ಚರಿಕೆಯ ಭಾಗ, ವಿಷ ಸರ್ಪಗಳನ್ನ ನಮ್ಮ ಮನೆಯೊಳಗೆ ಹುತ್ತವನ್ನ ಬೆಳೆಸುವ ಕೆಲಸ ಮಾಡಬಾರದು. ಅದಕ್ಕೋಸ್ಕರ ಎಚ್ಚರಿಕೆಯ ದಿನಗಳು ನಮ್ಮ ಕಣ್ಣ ಮುಂದೆ ಬರಬೇಕು. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಈ ದೇಶಕ್ಕೆ ಬೇಕಾದಷ್ಟು ಸಂಪತ್ತಿದೆ. ಆ ಎಲ್ಲ ಸಂಪತ್ತುಗಳನ್ನು ನಮಗೆ ಕ್ರೋಢೀಕರಿಸಲಿಕ್ಕೂ ಸಾಮರ್ಥ್ಯ ಇದೆ. ಆದ್ರೆ ಒಬ್ಬ ಕವಿ ಏನ್ ಹೇಳ್ತಾನೆ ಗೊತ್ತಾ? 3 ಸಾಗರ 100 ಮಂದಿರ, ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ವರ ಹಿಮಾಲಯವಿದ್ದರೆ, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ. ಸಾರ್ಥಕ್ಕೆ ಯಾವಾಗ ಬರುದು? ಆತ್ಮವಿಸ್ಮೃತಿಯ ನಿದ್ರೆಯಿಂದ ಎಚ್ಚೆತ್ತುಕೊಳ್ಬೇಕು ನಾವು. ಆತ್ಮವಿಸ್ಮೃತಿಯ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸೈನಿಕನ, ಒಬ್ಬ ದೇಶಕ್ಕೆ ಬಲಿದಾನ ಮಾಡಿರ್ತಕ್ಕಂಥ ರಕ್ತದ ಬಲಿದಾನದ ರಕ್ತದ ಬೆಲೆ ನಮಗೆ ಗೊತ್ತಾಗಬೇಕು. ಆ ರಕ್ತಕ್ಕೆ ಬೆಲೆ ಏನೊಂದು ಗೊತ್ತಾಗಬೇಕು. ಇಲ್ಲಾಂದ್ರೆ ದೇಶ ಭವಿಷ್ಯ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಇಸ್ರೇಲ್ ರಕ್ತದ ಬೆಲೆಯನ್ನ ತಿಳ್ಕೊಂಡು ಬದುಕ್ತಾ ಇದ್ದಾನೆ, ಅದೇ ರೀತಿ ಭಾರತದಲ್ಲಿ ಕೂಡ ನಮ್ಮ ಹಿರಿಯರ ರಕ್ತದ ಬೆಲೆ ನಾವು ತಿಳ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡೋಣ. ಆ ದಿಕ್ಕಿನಲ್ಲಿ ನಮ್ಮೆಲ್ಲರ ಜೀವನವನ್ನು ರೂಪಿಸಿಕೊಳ್ಳೋಣ. ಈ ದೇಶಕ್ಕೆ ಮಾಡಿದಂತ ಕ್ರಾಂತಿಕಾರಿಗಳ, ಸೈನಿಕರ, ಅವರೆಲ್ಲರ ಸಂಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಒಂದ್ ಬಾರಿ ಘೋಷಣೆಯನ್ನು ಕೂಗೋಣ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ದಿಕ್ಸೂಚಿ ಮಾತುಗಳನ್ನು ಆಡಿದ ಶ್ರೀ ಪ್ರಸಾದ್ ಕುಮಾರ್ ಬಂಡವಾಳ ಇವರಿಗೆ ಧನ್ಯವಾದಗಳು. ಮುಂದೆ ಪ್ರತಿಜ್ಞಾವಿಧಿ ಸ್ವೀಕಾರತೆ, ನಂತರ ಅಧ್ಯಕ್ಷೀಯ ಭಾಷಣ, ಧನ್ಯವಾದ ಸಮರ್ಪಣೆ ಹಾಗೂ ವಂದೇ ಮಾತರಂ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುಂದೆ ಪ್ರತಿಜ್ಞಾವಿಧಿ ಬೋಧನೆಯನ್ನು ಮಾಡಬೇಕಾಗಿ ಹಿಂದೂ ಜಾಗರಣ ವೇದಿಕೆಯ ಪುತ್ತೂರು ಜಿಲ್ಲಾ ಸಹ ಸಂಯೋಜಕರಾಗಿರುವ ಶ್ರೀ ದಿನೇಶ್ ಪಂಜಿಗ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಬಲಗೈಯನ್ನ ಮುಂದೆ ಚಾಚಿ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ರಾಷ್ಟ್ರದ ಗರಿಮೆಗಾಗಿ ಜೀವಿಸಿದ ಋಷಿಮುನಿ ದೃಷ್ಟಾರರ ಇಲ್ಲಿನ ಉನ್ನತಿಗೆ ತಮ್ಮ ಬದುಕನ್ನೇ ಧಾರೆ ಎರೆದ ಸಾಧು ಸಂತರ ಈ ಸಮಾಜದ ಆತ್ಮಗೌರವಕ್ಕಾಗಿ ಸತತ ಸಂಘರ್ಷ ನಡೆಸಿದ ಮಹಾಪುರುಷರ ಈ ದೇಶದ ನಾಳೆಗಳಿಗಾಗಿ ತಮ್ಮ ರಕ್ತವನ್ನೇ ಚೆಲ್ಲಿದ ಧೀರ ಯೋಧರ ಉಸಿರಾದ ಅಖಂಡ ಭಾರತವೇ ನಮ್ಮೆಲ್ಲರ ಸಂಕಲ್ಪ. ಸ್ವರಾಜ್ಯ ಪ್ರಾಪ್ತಿಯ ಸ್ವಾಭಿಮಾನಿ ರಕ್ಷಣೆಗಳಿಗಾಗಿ ತಮ್ಮ ಪ್ರಾಣ ಸಮರ್ಪಣೆ ಮಾಡಿದ ಸಹಸ್ರಾರು ದೇಶಭಕ್ತರನ್ನು ಸ್ಮರಿಸುತ್ತಾ ಆ ಕ್ಷಣಗಳಲ್ಲೇ ಘಟಿಸಿದ ದೇಶ ವಿಭಜನೆಯ ಮಹಾದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಅಸಂಖ್ಯಾತ ದೇಶವಾಸಿಗಳನ್ನು ನೆನಪಿಸಿಕೊಳ್ಳುತ್ತಾ ಸಹಸ್ರಾರು ವರ್ಷಗಳಿಂದ ಭೌಗೋಳಿಕವಾಗಿ ಐತಿಹಾಸಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅಖಂಡವಾಗಿದ್ದ ಭಾರತವನ್ನು ಮತ್ತೊಮ್ಮೆ
ಅಖಂಡವನ್ನಾಗಿಸುವ ಸಂಕಲ್ಪ ಮಾಡುತ್ತೇವೆ. ತಾಯಿ ಭಾರತಿಯು ಮತ್ತೊಮ್ಮೆ ಸುಭೀಕ್ಷಳು, ಸಮೃದ್ಧಲು, ಸಫಲಳು, ಜಗದ್ವಂದ್ಯಲು ಆಗುವಂತೆ ಮಾಡುವ ಸಂಕಲ್ಪವನ್ನು ಸ್ವೀಕರಿಸುತ್ತೇವೆ. ಭಾರತ್ ಮಾತಾ ಕಿ ಜೈ. ಪ್ರತಿಜ್ಞಾವಿಧಿ ಬೋಧಿಸಿದ ದಿನೇಶ್ ಪಂಜಿಗ ಅವರಿಗೆ ಧನ್ಯವಾದಗಳು. ಮುಂದೆ ಅಧ್ಯಕ್ಷೀಯ ನೆಲೆಯಲ್ಲಿ ಮಾತುಗಳನ್ನಾಡಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರದ ಅಧಿದೇವತೆ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ತಲೆಯನ್ನು ತಗ್ಗಿಸುತ್ತಾ, ವೇದಿಕೆಯಲ್ಲಿರುವ ಹಿರಿಯರೇ ಹಾಗೂ ಮುಂದೆ ನೆರೆದಿರುವ ನನ್ನ ಎಲ್ಲ ಹಿಂದೂ ಬಾಂಧವರೇ, ಪ್ರಸ್ತುತ ಕಾಲಘಟ್ಟದಲ್ಲಿ ಭಾರತ ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಪ್ರಪಂಚದಲ್ಲೇ ಅತ್ಯುನ್ನತ ಸ್ಥಾನಕ್ಕೆ ಏರ್ತಾ ಇದೆ. ಕಾರಣ ನಮ್ಮ ಹಿಂದುತ್ವ. ಆ ಯಾವ ಹಿಂದುತ್ವದ ಮೂಲಕ ಒಬ್ಬ ಅತ್ಯುತ್ತಮ ನಾಯಕನನ್ನು ನಾವು ಯಾವಾಗ ಕೂರಿಸ್ತಾ ಇದ್ದೇವೋ ಅವರನ್ನು ಎಲ್ಲಿ ತನಕ ಅಂತ ಹೇಳಿದ್ರೆ ಅವರನ್ನು ಯಾವಾಗ ನಾವು ಇನ್ನೊಬ್ಬರಿಂದ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲೋ ಅಲ್ಲಿ ತನಕ ಈ ಹಿಂದುತ್ವದ ರಾಷ್ಟ್ರಕ್ಕೆ ಯಾವುದೇ ತೊಂದರೆ ಇಲ್ಲ. ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಹಿಂದುತ್ವದ ವತಿಯಿಂದ ಬಂದ ರಾಷ್ಟ್ರವನ್ನು ಅದರದ್ದೇ ಆದ ಒಂದು ನರೇಟಿವ್ ಸಿಸ್ಟಮ್, ಹೊರಗಡೆಯ ಬಾಹ್ಯ ಪ್ರಪಂಚದ ಬಾಹ್ಯ ದೇಶಗಳ ಒಂದು ನರೇಟಿವ್ ಸಿಸ್ಟಮ್ ಅಲ್ಲಿ ಏನು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೋ, ಇವತ್ತು ಏನಂತ ಹೇಳಿದ್ರೆ ನಮ್ಮ ಒಳಗಡೆನೆ ಏನು ಥಿಂಕಿಂಗ್ ಅನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೋ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ಒಬ್ಬ ನಾಯಕತ್ವ ನಮಗೆ ಸಿಕ್ಕಿದೆ. ಇವತ್ತು ಅಮೆರಿಕದ ಅಧ್ಯಕ್ಷ ಕೂಡ ಹೇಳ್ತಾ ಇದ್ದಾನೆ, ನರೇಂದ್ರ ಮೋದಿ ಅವರು ನನ್ನ ದೋಸ್ತಿ, ಆದ್ರೆ ಅವರ ಹತ್ರ ವ್ಯವಹಾರ ಮಾಡುವುದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಅಂತ ಹಿಂದುತ್ವದ ನಾಯಕನನ್ನು ಅಲ್ಲಿ ಕೂರಿಸಿದ್ದೇವೆ. ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಮೆರಿಕದ ಚೀಪೆಸ್ಟ್ ಪ್ರೊಡಕ್ಷನ್, ಈಗ ಏನಂತ ಹೇಳಿದ್ರೆ ಅಲ್ಲಿನ ಹಾಲು ಉತ್ಪನ್ನ ಇರಲಿ, ಯಾವುದೇ ಅವರ ಕುಲಾಂತರಿ ಬೀಜಗಳನ್ನು ತಂದು ಇಲ್ಲಿ ನಮ್ಮಲ್ಲಿ ಸಾಧಾರಣ ಅಂತ ಹೇಳಿದ್ರೆ ಒಂದು 60% ಏನ್ ರೈತ ಉತ್ಪನ್ನವೇ ನಮ್ಮ GDP ಅಲ್ಲಿ ಇದೆಯೋ ಅದನ್ನು ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಅದನ್ನು ಇಲ್ಲಿ ತೋರಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಅವರ ಅಲ್ಲಿನ ಹಾಲು ಇಲ್ಲಿಗೆ ಬಂದ್ರೆ ನಮ್ಮ ಅಲ್ಲಿನ ಅತ್ಯಂತ ಕಡಿಮೆ ರೇಟಿನ ಇಲ್ಲಿನ ಎಷ್ಟೋ ರೈತರು ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇದೆ. ಅದನ್ನು ಯಾವುದೇ ಕಾರಣಕ್ಕೂ ನಾನು ಅಲ್ಲಿನ ಕುಲಾಂತರಿ ತಳಿಗಳು ಬಂದ್ರೆ ಅಲ್ಲಿನದ್ದೇ ಅದಕ್ಕೆ ಔಷಧಿಗಳು ಅಲ್ಲಿನದ್ದೇ ಬೇಕಾಗ್ತದೆ. ಆದ್ರೆ ಏನಂತ ಹೇಳಿದ್ರೆ ಅಲ್ಲಿನ ಯಾವುದೇ ನಮಗೆ ಸೂಕ್ತವಲ್ಲದ ವಸ್ತುಗಳನ್ನು ನಾನು ಯಾವುದೇ ಕಾರಣಕ್ಕೂ ತರಲಿಕ್ಕೆ ಬಿಡೋದಿಲ್ಲ. ನಮ್ಮ ಯಾವುದೇ ಫ್ರೆಂಡ್ಶಿಪ್ ಇದ್ರೆ ಅದು ಹೊರಗೆ, ನಾನು ಫಸ್ಟ್ ನನ್ನ ದೇಶ ನನಗೆ ಮುಖ್ಯ ಎಂದು ಗಟ್ಟಿಯಾಗಿ ನಿಂತಿರುವಂತಹ ನಾಯಕತ್ವ ನಮ್ಮಲ್ಲಿ ಇದೆ ಇವತ್ತು. ಅದೇ ಕಾರಣಕ್ಕೆ ಇವತ್ತು ಏನಂತ ಹೇಳಿದ್ರೆ ನಮ್ಮಲ್ಲೇ ಇದನ್ನು ಏನು ಅಮೆರಿಕದ ಡೀಪ್ ಸ್ಟೇಟ್ ಬಾಂಗ್ಲಾದೇಶದಲ್ಲಿ ಅಲ್ಲಿ ಕೆಲಸ ಮಾಡಿ ಅಲ್ಲಿನ ಚುನಾವಣೆ ವಿಷಯದಲ್ಲಿ ಫಸ್ಟ್ ಅವರು ತೆಗೆದುಕೊಂಡ್ರು. ಅಲ್ಲಿನ ಹಸಿನಿಗೆ ಚುನಾವಣೆಯಲ್ಲಿ ಸರಿ ಇಲ್ಲ. ಇವತ್ತು ಏನಂತ ಹೇಳಿದ್ರೆ ಅದು ಇದು ಒಂದು ಚುನಾವಣೆಯಲ್ಲಿ ದ್ರೋಹ ಆಗಿದೆ. ಅದು ಏನಂತ ಹೇಳಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಮ್ಯಾನಿಪುಲೇಟ್ ಮಾಡಿದಿರೋ ಕಡೆಗೆ ಅದನ್ನು ಅಲ್ಲಿ ಯಾವಾಗ ಹಸೀನಾ ಹತ್ತಿಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ನೆಕ್ಸ್ಟ್ ಅಲ್ಲಿನ ಸ್ಟೂಡೆಂಟ್ ಫೆಡರೇಷನ್ ಮೂಲಕ ಆ ದೇಶವನ್ನು ಕಬ್ಜೆ ಮಾಡುವಂತ ಕೆಲಸ ಆಯಿತು. ಈಗ ಅದೇ ವಿಷಯವನ್ನು ಇಲ್ಲಿ ತರ್ತಾ ಇದ್ದಾರೆ. ಇಲ್ಲಿನ ಚುನಾವಣೆ ಸರಿ ಇಲ್ಲ, ಇಲ್ಲಿನ ಚುನಾವಣಾ ಅಧಿಕಾರಿಗಳು ಸರಿ ಇಲ್ಲ. ಅದು ಏನಂತ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಿ ಇಲ್ಲಿನ ಜನರಿಗೆ ಅದನ್ನು ತುಂಬಿಸುವಂತ ಕೆಲಸ ಆಗ್ತಾ ಇದೆ. ಇದೇ ಒಂದು ಹೊರಗಡೆಯ ನೆರೇಟಿವ್ ಸೃಷ್ಟಿಸ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ಒಬ್ಬನಿಗೆ ಅವನು ಸತ್ಯ ಹೇಳ್ತಾ ಇದ್ರು ಕೂಡ ಒಂದು 5-6 ಸಲ ಬಾರಿ ಹೇಳುವಾಗ ಅದೇನಂತ ಹೇಳಿದ್ರೆ ಇದ್ದ ಜನಗಳಿಗೆ ಕೂಡ ಸತ್ಯ ಅವರು ಹೇಳ್ತಾರೆ ಇರೋದ್ರಲ್ಲಿ ಏನೋ ಒಂದು ಸತ್ಯ ಇದೆ, ಏನೋ ಚುನಾವಣೆಯಲ್ಲಿ ಏನೋ ಮ್ಯಾನಿಪುಲೇಟ್ ಆಗ್ತಾ ಇದೆ, ಇದೇನೋ ನೋಡ್ಬೇಕು ಅಂತ ಹೇಳುವಂತಹ ಸ್ಥಿತಿಗೆ ತರುವಂತಹ ವ್ಯವಸ್ಥೆ ಆಗ್ತಾ ಇದೆ. ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವಾಗ 1947 ನಾವು ಆಗಸ್ಟ್ 14 ರಾತ್ರಿ ಒಂದು 4 ಜನ ಕೂತ್ಕೊಂಡು ಯಾವುದೋ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ತರಿಸಿ ನಮ್ಮ ಅಖಂಡ ಭಾರತದ ಭೂಪಟದಲ್ಲಿ ಒಂದು ಲೈನ್ ಅನ್ನು ಎಳೆದು ಇದು ಇವತ್ತಿಗೆ ಪಾಕಿಸ್ತಾನ, ಇದು ಇಂಡಿಯಾ, ಇದು ಪೂರ್ವ ಪಾಕಿಸ್ತಾನ ಅಂತ 3 ತುಂಡುಗಳನ್ನು ಮಾಡಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣ ಆದ್ರೂ ಇವತ್ತು ಆ ರೀತಿ ನಡೀತಿಲ್ಲ. ನಮ್ಮ ಒಳಗಡೆ ಈ ಸೋಷಿಯಲ್ ಮೀಡಿಯಾ ಇಂತಹ
ಈಗಿನ ತಂತ್ರಜ್ಞಾನದಲ್ಲಿ ನಮ್ಮ ಮನಸ್ಸುಗಳನ್ನು ಈ ಡಿವೈಡ್ ಮಾಡುವ ಕೆಲಸ ನಡೀತಾ ಇದೆ. ಸೊ ಆದುದರಿಂದ ಏನಂತ ಹೇಳಿದ್ರೆ ಇವತ್ತಿನ ಯುವ ಜನತೆ ಏನು ಪ್ರಪಂಚದಲ್ಲಿ ನಡೀತಾ ಇದೆ, ಯಾಕೆಂತ ಹೇಳಿದ್ರೆ ಈ ಪಾಶ್ಚಿಮಾತ್ಯ ಶಕ್ತಿಗಳಿಗೆ ಯಾವತ್ತು ನಮ್ಮ ಮೇಲೆ ಇದು ಸ್ಟಾರ್ಟ್ ಆಗಿ ಹಿಂದಿನ ತನಕ ಅವರು ಏನು ತಲೆಸ್ಕೊಂಡಿರ್ಲಿಲ್ಲ. ಯಾವಾಗ ಸಿಂಧೂರದಂತಹ ಆಪರೇಷನ್ ಸಿಂಧೂರದಂತಹ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರವನ್ನು ಕೊಟ್ಟು ಅವತ್ತಿನಿಂದ ನಮ್ಮ ಮೇಲಿನ ಈ ನೆಗೆಟಿವ್ಗಳು ಸ್ಟಾರ್ಟ್ ಆಗಿದ್ದಾವೆ ಪ್ರಪಂಚದಲ್ಲಿ. ಪಾಶ್ಚಾತ್ಯ ಶಕ್ತಿಗಳಿಗೆ ಅದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಯಾವ ಪಿನ್ ಪಾಯಿಂಟ್ ಸೆಕ್ಟರ್ ಅಲ್ಲಿ ಯಾವಾಗ ಇವರು ಅಮೆರಿಕದವರು ಅವರ ಅಣು ಬಾಂಬ್ ಅನ್ನು ಯಾವ ಕಿರಾನ ಹಿಲ್ಸ್ ಎಂಬ ಜಾಗದಲ್ಲಿ ಇಟ್ಟಿದ್ರು, ಅಲ್ಲಿ ಅತ್ಯದ್ಭುತ HQ-9 ಅಂತ ಚೈನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಅವರ F-16 ಅಂತ ಅಮೆರಿಕದ F-16 ಅಂತ ಯುದ್ಧ ವಿಮಾನಗಳಿರ್ಬೋದು, ಅಮೆರಿಕದ ಥಾಟ್ ನಂತಹ ಡಿಫೆನ್ಸ್ ಸಿಸ್ಟಮ್ಗಳಿರ್ಬೋದು, ಅದನ್ನು ಬಿಟ್ಟು ಅವರ ಕಿರಾನ ಹಿಲ್ಸ್ಗೆ ಕಿರಾನ ಹಿಲ್ಸ್ ನಂತಹ ಪ್ರಮುಖವಾದ ಜಾಗಗಳಿಗೆ ಯಾವಾಗ ಭಾರತ ಹೊಡೆಯಿತು, ಇನ್ನು ಭಾರತವನ್ನು ಕಂಟ್ರೋಲ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅಂತ ಹೇಳಿ ಅವರ ತಲೆಗೆ ನುಗ್ಗಿತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾನೆ. ಯಾವತ್ತೋ ನಮ್ಮ ಆಪರೇಷನ್ ಸಿಂಧೂರ ಸಕ್ಸಸ್ ಆಯ್ತು, ಅವತ್ತಿನಿಂದ ಅಮೆರಿಕದ ಅಧ್ಯಕ್ಷನ ಮಾತುಗಳೇ ಬದಲಾಗಿದೆ ನೋಡಿ. ಎಲ್ಲಿಂದ ತನಕ ಅಂತ ಹೇಳಿದ್ರೆ ಆಪಲ್ ಕಂಪನಿ IBM ಅಂತ ಕಂಪನಿಯನ್ನು, ಯಾವುದು ಅಮೆಜಾನ್ ಅಂತ ಅಮೆರಿಕ ಬೇಸ್ಡ್ ಕಂಪನಿ ಇದೆ, ನೀವು ಭಾರತದವನ್ನು ಉದ್ಧಾರ ಮಾಡಿದ್ದು ಸಾಕು, ಬನ್ನಿ ಅವರನ್ನು ನೋಡ್ಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ಅವರಿದ್ದಾರೆ, ನೀವು ಅವರಿಗೆ ಏನಂತ ಹೇಳಿದ್ರೆ ಇದು ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಈ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಈ ಪರಿಸ್ಥಿತಿಗೆ ಇವತ್ತು ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಸೈನಿಕರಿರ್ಬೋದು, ನಮ್ಮ ರಾಷ್ಟ್ರಭಕ್ತ ನಾಯಕರಿರ್ಬೋದು, ಅದರೊಟ್ಟಿಗೆ ಈ ರಾಷ್ಟ್ರಭಕ್ತ ಯುವ ಜನತೆ ಇರ್ಬೋದು. ಇವತ್ತು ಏನಂತ ಹೇಳಿದ್ರೆ ಸಾಧಾರಣ 70% ನಷ್ಟು ಯುವ ಜನತೆ ಮುಂದೆ ಬರ್ತಾ ಇದೆ. ಸುಮಾರು ಇನ್ನು 30 ವರ್ಷದ ತನಕ 70% ಯುವ ಜನತೆ ಭಾರತದಲ್ಲಿ, ಇಡೀ ಎಲ್ಲಿ ಕೂಡ ಪ್ರಪಂಚದಲ್ಲಿ ಇಲ್ಲ. ಚೀನಾ ಇರ್ಲಿ, ಇವತ್ತು ಜಪಾನ್ ಇರ್ಲಿ, ಯಾವುದೇ ಅಮೆರಿಕನೇ ಇರಲಿ, ಯಾವುದೇ ವರ್ಕಿಂಗ್ ಫೋರ್ಸ್ ಫ್ಯೂಚರ್ ಅಲ್ಲಿ ವರ್ಕಿಂಗ್ ಫೋರ್ಸ್ ಬೇಕಂತ ಹೇಳಿದ್ರೆ ಭಾರತವನ್ನೇ ಕೇಳ್ಕೊಳ್ಬೇಕು. ಇದೇನಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಿದೆ, ಇನ್ನು ಮುಂದಿನ ವರ್ಷದಲ್ಲಿ ಸೂಪರ್ ಪವರ್ ಆಗಿ ಬೆಳೀತಾ ಇರೋ ಭಾರತವನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ. ಅವರು ಯಾವಾಗ 2014ಕ್ಕಿಂತ ಮೊದಲು 10ನೇ ಪ್ಲೇಸ್ ಅಲ್ಲಿ ಇದ್ದ ಭಾರತ ಇಂದು 4ನೇ ಪ್ಲೇಸ್ಗೆ ಬಂದು ನಿಂತಿದೆ. ಇನ್ನು ಕೆಲವೇ ದಿನಗಳಲ್ಲಿ 3ನೇ ಪ್ಲೇಸ್ಗೆ ಬರುವಂತಹದ್ದಿದೆ. ಇದನ್ನು ಏನಂತ ಹೇಳಿದ್ರೆ ಹೇಗಾದ್ರೂ ತಡಿಬೇಕು. ಇವರ ಒಳಗಡೆನೆ ಡಿಸ್ಪ್ಯೂಟ್ ತಂದು ಇದನ್ನು ಏನಂತ ಹೇಳಿದ್ರೆ ನಾವು ಬಿಡಿಸಿ ಈ ಭಾರತವನ್ನು ಎಲ್ಲಿ ಇದೆಯೋ ಅವರ ವರ್ಕಿಂಗ್ ಫೋರ್ಸ್ ಅನ್ನು ಏನು ಡಿಸ್ಟರ್ಬ್ ಮಾಡಬೇಕು ಅಂತಹ ನಾವು ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಇದು ಏನಂತ ಹೇಳಿದ್ರೆ ಅವರ ನರೇಟಿವ್ ಯಾವುದೇ ಒಂದು ಪ್ರೊಪಗಂಡ ಏನೇ ಇರ್ಬೋದು, ಅವರನ್ನು ನಾವು ಏನಂತ ಹೇಳಿದ್ರೆ ಯುವ ಜನತೆ ಇರಲಿ, ಇಲ್ಲಿನ ರಾಷ್ಟ್ರಭಕ್ತರಿರ್ಲಿ, ಅದನ್ನು ಗಟ್ಟಿಯಾಗಿ ನಿಂತು ಅದನ್ನು ಯಾವುದೇ ಅವರ ಏನು ಅಜೆಂಡಾ ಇದೆ ಅದನ್ನು ನಮ್ಮ ಇಲ್ಲಿ ಇಂಪ್ಲಿಮೆಂಟ್ ಆಗದಂತೆ ನೋಡಿಕೊಂಡು ನಾವು ಆದಷ್ಟು ನಮ್ಮ ರಾಷ್ಟ್ರಭಕ್ತಿಯಲ್ಲಿ ನಾವು ಯಾವುದೇ ಏನು ನೆಗೆಟಿವ್ ಪ್ರೊಪಗಂಡ ಇದೆಯೋ ಅದಕ್ಕೆ ಏನು ಕೂಡ ಬಲಿಯಾಗದೆ ನಾವಾಗಿ ಯುದ್ಧವನ್ನು ಏನು ನೆಗೆಟಿವ್ ಯುದ್ಧ ಇದೆಯೋ ಅದನ್ನು ಗೆದ್ದು ನಾವು ನಮ್ಮ ದೇಶಕ್ಕೆ ಭದ್ರವಾಗಿ ನಿಂತುಕೊಳ್ಬೇಕು ಎಂದು ಕೇಳುತ್ತಾ ನನಗೆ ಅಧ್ಯಕ್ಷೀಯ ಮಾತಿಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಧ್ಯಕ್ಷೀಯ ಮಾತುಗಳನ್ನು ಮಾಡಿದ ಶ್ರೀ ಪ್ರಸನ್ನ ದರ್ಬೆ ಅವರಿಗೆ ಧನ್ಯವಾದಗಳು. ಮುಂದೆ ದಿಕ್ಸೂಚಿ ಭಾಷಣ ಮಾಡಿದ ಶ್ರೀ ಪ್ರಸಾದ್ ಕುಮಾರ್ ಬಂಟೋಳ ಅವರಿಗೆ ಶ್ರೀ ಜಯಂತ್ ಕುಂಜೂರು ಮಂಜ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಪ್ರಸನ್ನ ದರ್ಬೆ ಅವರಿಗೆ ಕೀರ್ತನ ಸಬಣೂರು ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಪ್ರಾರ್ಥನೆಯನ್ನು ಹಾಡಿದ ಕುಮಾರಿ ಸಮೃದ್ಧಿ ಶೆಣೈ ಅವರಿಗೆ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೀರ್ತನ್ ಮತ್ತೆ ಜಯಂತನ ಇಬ್ಬರು ಸ್ಮರಣಿಕೆಯನ್ನು ನೀಡಿ ಬೇಡ.
ಆತ್ಮೀಯರೇ, ಮುಂದೆ ಧನ್ಯವಾದ ಸಮರ್ಪಣೆ ಇರ್ತದೆ. ಧನ್ಯವಾದ ಸಮರ್ಪಣೆಯ ನಂತರ ವಂದೇ ಮಾತರನ್ನ ಹಾಡುವ ಮುಖಾಂತರ ಕಾರ್ಯಕ್ರಮ ಸಮಾಪನಗೊಳ್ಳಿಕ್ಕಿದೆ. ಉಪಹಾರದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಉಪಹಾರ ಸ್ವೀಕರಿಸಿ ಇಲ್ಲಿಂದ ತೆರಳಬೇಕು. ಸೂಚನೆ ಇದೆ, ಆಗಸ್ಟ್ 12ನೇ ತಾರೀಕು ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಪುತ್ತೂರು ಮೊಸರುಗಡಿಗೆ ಉತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸರಿಯಾಗಿ 3 ಗಂಟೆಗೆ ಬುಧವಾರ ಶ್ರೀ ಆಂಜನೇಯ ಮಂತ್ರಾಲಯದ ಬಳಿಯಿಂದ ಈ ಭವ್ಯ ಶೋಭಾಯಾತ್ರೆ ಆರಂಭಗೊಳ್ಳಿಕ್ಕಿದೆ. ಎಲ್ಲ ಹಿಂದೂ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆಯನ್ನ ನೆರವೇರಿಸಬೇಕಾಗಿ ಬಜರಂಗ ದಳ ಪುತ್ತೂರು ನಗರ ಪ್ರಖಂಡ ಸಂಯೋಜಕ ಶ್ರೀ ಜಯಂತ್ ಕುಂಜೂರು ಪಂಜೆಯವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ನಡೆದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಹಾಗೂ ಬೃಹತ್ ಪಂಜಿನ ಮೆರವಣಿಗೆ ಕಾರ್ಯಕ್ರಮವನ್ನು ಮುಗಿಸಿ ಇದೀಗ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ನಮ್ಮ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಪ್ರಸನ್ನ ದರ್ಬೆಯವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆ ಇದರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಸಭಾ ಕಾರ್ಯಕ್ರಮದ ದಿಕ್ಸೂಚಿಗಾಗಿ ಆಗಮಿಸಿದ ಪ್ರಸಾದ್ ಕುಮಾರ್ ವಕೀಲರು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡದ ಅಧ್ಯಕ್ಷರಾದ ಪ್ರಸಾದ್ ಕುಮಾರ್ ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಸನ್ಮಾನವನ್ನು ಸ್ವೀಕರಿಸಿದ ವಸಂತ್ ಕುಮಾರ್ ಗೌಡ ನಿವೃತ್ತ ಯೋಧರು ಇವರಿಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಪದ್ಮನಾಭ ಗೌಡ ಸೈನಿಕರು ಇವರ ಶ್ರೀಮತಿಯವರಿಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಿಂದೂ ಜಾಗರಣ ವೇದಿಕೆ ನಗರ ಸಂಯೋಜಕರಾದ ಕೀರ್ತನ್ ಸವಣೂರು ಇವರಿಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಹಿಂದೂ ಜಾಗರಣ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಬೃಹತ್ ಪಂಜಿನ ಮೆರವಣಿಗೆಯಲ್ಲಿ ನಮಗೆ ರಕ್ಷಣೆಯನ್ನು ನೀಡಿದ ಪುತ್ತೂರು ನಗರ ಠಾಣಾ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಲು ಅವಕಾಶವನ್ನು ನೀಡಿದ ನಗರಸಭಾ ಆಡಳಿತ ಮಂಡಳಿಗೂ ಹಾಗೂ ಇಲ್ಲಿ ಸೇರಿದ ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೂ ಹಾಗೂ ಪತ್ರಕರ್ತ ಮಿತ್ರರಿಗೂ ದೃಶ್ಯ ಮಾಧ್ಯಮದವರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಧನ್ಯವಾದ ನೆರವೇರಿಸಿದ ಶ್ರೀ ಜಯಂತ್ ಕುಂಜೂರು ಪಂಜೆ ಅವರಿಗೆ ಧನ್ಯವಾದಗಳು. ಮುಂದೆ ಒಂದೇ ಮಾತ್ರ ಮಾಡಬೇಕಾಗಿ ಕುಮಾರಿ ಸಮೃದ್ಧಿ ಶೆಣೈ ಇವರಲ್ಲಿ ಕೇಳಿಕೊಳ್ತಿದ್ದೇವೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯದ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖಧಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ ಕೇಬಲೆ ಮಾತುಮಿ ಅಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ತುಮ
विद्या तुम्ही धर्म तुम्ही हृदय तुम्ही मर्म तुम्ही प्राणा शरीरे बाहुते तुम्ही मा शक्ती हृदये तुम्ही मा भक्ती तो मारई प्रतिमा गडी मंदिरे मंदिरे वंदे मातरम वंदे मातरम त्वं हि दुर्गा दश प्रवहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलाम् अतुलाम् सुजलाम् सुफलाम् मातरम् वन्दे मातरम् वन्दे मातरम् श्यामलां सरलां सुष्मितां भूषितां श्यामलां सरलां सुस्मितां भूषितां धरणी भरणी मातरं वन्दे मातरम् वन्दे मातरम् बोलो भारत माता की ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಕಾರ್ಯಕ್ರಮ ಇದೀಗ ಕೊನೆಗೊಂಡಿರುತ್ತದೆ. ದಯವಿಟ್ಟು